அப்படி வந்து கோகுல ரெண்டு வீடியோ வந்து எனக்கு வந்து அன்னைக்கு ನಿಧಾನ ಅಡ್ಸುಟ್ಟು ಫೋಟೋ ಹಚ್ಚಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಸ್ಥೈತರಾಣಿ ತನಾಯ ಮೇನೆ अस्मद्गुरोर्भगवतोऽस्य दययुगसिन्धोः रामानुजस्य चरणो शरणं प्रपद्ये श्रीपराशरभट्टार्यः श्रीरङ्गेशपुरोहितः श्रीवत्साङ्कस्तुतः श्रीमान् श्रेयसे मेस्तु भुजसे व्यासं वसिष्ठनप्तारं शक्ते पौत्रमकल्मषम् पराशरात्मजं वन्दे सुगतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे ॐ विष्णवे प्रभविष्णवे श्रीवैशम्पायन उवाच कृत्वा धर्मानशेषेण पावनानि च सर्वशः युधिष्ठिरश्चान्तनवं पुनरेवाभ्यभाषताम् युधिष्ठिर उवाच किमेकं दैवतं लोके किं वाप्येकं परायणं स्तुवन्तः कं कमर्त्यं तद्वाप्नुर्मानवाच्युतम् को धर्मः सर्वधर्माणां भवतः परमो मतः किञ्जपन्मुच्यते जन्तुः जन्म संसारबन्धनात् श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषश्चतुर्थोत्थितः तमेव चार्चे नित्यं भक्त्या पुरुषमव्ययं ध्यायन् स्तुवन्नमस्यंश्च यजमानस्तमेव च अनादिनिधनं विष्णुं सर्वलोकमहेश्वरं लोकाध्यक्षं स्तुवन्नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवं येष मे सर्वधर्माणां धर्मो जगतमो मतः यद्भक्त्या पुण्डरीकाक्षं स्तवैरर्चेन्नरः सदा परमञ्जो महत्तेजः परमञ्जो महत्तपः परमञ्जो महद्ब्रह्म परमञ्जः परायणं पवित्राणां पवित्रञ्जो मङ्गलानां च मङ्गलं दैवतं देवतानां च भूतानां यो प्रयः पिता यतः सर्वाणि भूतानि भवन्त्यादियुगागमे यस्मिंश्च प्रलयं चास्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीताविभूतये ऋषिर्नाम्ना सहस्रस्य वेदव्यासो महामुनिः ಅಲ್ಲಿ ನಿಲ್ಲಿಸ್ಕೊಂಡು ಚಂದ ಇವರ ಅದಕ್ಕೆ ಶುಕದೇವ ಶ್ರುತಿ ಅವರದ್ದು ಶಂಕರದ ಒಂದು 4 ಪರಾಶರ ಭಟ್ಟರದ ಒಂದು 4 ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಅವ್ರಿಗೆ ಹೇಳ್ಕೊಂಡ್ವಿ. ಶಂಕರಾಚಾರ್ಯ ನೋಡಿದ್ದಾಯ್ತು. ಈ ಶುಕಸುದಿ ಅವರದು ಮಾಡಿ ದೇವಾನಾಂ ಅಲ್ಲಿವರೆಗೆ ಬಂದಿದ್ವಿ 4th ಕ್ಲಾಸಲ್ಲಿ. ಅದನ್ನ ಮುಂದುವರಿಸೋಣ. 3 ವ್ಯಾಖ್ಯಾನ ಇದಕ್ಕೆ. ಯಾಕೆಂದ್ರೆ ಮಾಧ್ವರ ಭಾಷೆ ಇದಕ್ಕಿಲ್ಲ. ಮಂಗಳ ಶ್ಲೋಕಗಳಿಗೆ ಇದಕ್ಕೆ ಶ್ಲೋಕಗಳಿಗೆ ಆರಂಭ ಶ್ಲೋಕಗಳಿಗಿಲ್ಲ. ಹಾಗಾಗಿ ನನಗೆ ಸಿಕ್ಕಿರುವಂತಹ ಇದರಲ್ಲಿ ಇಲ್ಲ. ಪ್ರಾಯಶಃ ಅದಿದ್ರೆ ಇದರಲ್ಲಿ ಇರೋದು.
ಅವರು ನೇರವಾಗಿ ವಿಶ್ವಂ ವಿಷ್ಣು ಷಟ್ಕಾರ ಅಲ್ಲಿಂದಾನೆ ಮಾಡಿದ್ದಾರೆ. ಈ ಶ್ಲೋಕಗಳೆಲ್ಲ ಹಾಕಿದ್ದಾರೆ, ಬಟ್ ವ್ಯಾಖ್ಯಾನ ಅಲ್ಲಿಂದ ಶುರುವಾಗಿದೆ. ಇದನ್ನ ನೋಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಅನುಭವಿಸೋದು ಚೆನ್ನಾಗಿದೆ. ಅದಕ್ಕೆ ಕಡೆಗೆ ಅದನ್ನ ಹೇಳ್ತಾರೆ. ಕಡೆಗೆ ಏನೋ ದೇವಾನಾಂ ದೇವೇಜೋ ಯಾಂತಿ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಭ್ಯಾಂ ಯಾಂತಿ ಮದ್ಯಾಜನೋಪಿ ಮಾಂ ಅಂತ ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂತ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಆ ದೇವಾನಾಂ ಅದಕ್ಕೆ ದೇವಾನಾಂ ದೇವ ಯಜೋ ಯಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಯಾರು ದೇವತೆಗಳನ್ನ ಆರಾಧ ಮಾಡ್ತಾರೋ ದೇವತಾ ಯಾಂತಿ, ಆ ದೇವತೆಗೆ ಈಗ ಸ್ವರ್ಗ ಬೇಕು ಅಂದ್ರೆ ಇಂದ್ರಲೋಕ ಹೋಗ್ತಾರೆ. ಅದೇ ತರ ಪಿತೃಲೋಕ ಅದೇ ತರ ಬೇರೆ ಬೇರೆ ಬ್ರಹ್ಮಲೋಕ ಅನೇಕ ಲೋಕಗಳಿದೆ. ಯಾವ ದೇವರನ್ನ ಉಪಾಸನೆ ಮಾಡ್ತಾರೋ ಯಾವ ಲೋಕಗಳಿಗೆ ಅವ್ರು ಹೋಗ್ತಾರೆ. ಅದಕ್ಕೆ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತಾಃ, ಪಿತೃದೇವತೆಗಳನ್ನ ಉಪಾಸನೆ ಮಾಡುವವರು ಪಿತೃಲೋಕಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಅರ್ತಾರೆ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಯಾಜನೋಪಿ ಮಾಂ. ಕಡೆಗೆ ಈ ಭೂತಾನಿ ಯಾಂತಿ ಬೇರೆ ಇತರ ಯಾವ್ಯಾವುದೋ ಒಂದು ವಸ್ತು ಇವನ್ನ ಮಾಡಿದ್ರು ಸಹ ಇದಕ್ಕೆ ಭೂತೇಜ್ಯ ಅಂತ, ಅದರಲ್ಲಿ ಹುಟ್ಟದಂತ ಅದರಲ್ಲಿ ಯಾವ್ದು ಹುಟ್ಟಿರ್ತಾರೋ ಅದನ್ನೇ ಬೇರೆ ಯಾವ್ದೋ ಒಂದು ಕ್ಷುಲ್ಲಕ ಒಂದು ಇದು ಮಾಡ್ದ ಅಂದ್ರೆ ಏನ್ ಮಾಡ್ತಾರೋ ಅಲ್ಲಿಗೆ ಹೋಗಿ ಸೇರ್ತಾರೆ. ಆದ್ರೆ ಮಧ್ಯಾಜಿನೋಪಿ ಮಾಂ ಯಾಂತಿ, ನನ್ನ ಭಕ್ತರು ನನ್ನನ್ನೇ ಬಂದು ಸೇರ್ತಾರೆ ಅಂತ ಭಗವಂತ ಹೇಳ್ತಾನೆ. ಅಲ್ಲಿ ವಿಷ್ಣು ಸಹಸ್ರನಾಮ ಇದರಲ್ಲಿ ಮುಖ್ಯವಾಗಿ ಮುಮುಕ್ಷರಿಗೆ, ಅದು ಮುಮುಕ್ಷು ಅಲ್ಲದೆ ಇದ್ದವ್ರಿಗೂ ಫಲ ಸಿಗುತ್ತೆ. ಈ ತರ ಯಾವ ಫಲವ ಬರೆಸೋದು ಸಿಗುತ್ತೆ. ಮುಮುಕ್ಷಳಾದವರಿಗೆ ಮೋಕ್ಷವೇ ಸಿಗುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾನೆ. ಕಡೆಗೆ ಅದನ್ನ ಹೇಳ್ತಾರೆ ಆ ಬ್ರಹ್ಮಾನ್ ಬ್ರಹ್ಮನಾಲ್ಲೋಕ ಪುನರಾವರ್ತಿನೋರ್ಜುನ ಮಾಮುಪೈತ್ಯದ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂದ್ಬಿಟ್ಟು ಹೇಳ್ತಾ ಭಗವಂತ ಹೇಳ್ತಾ. ಅದಕ್ಕೆ ಕಡೆಗೆ ಆ ಬ್ರಹ್ಮಾನ್ ಭುವನಾಲ್ಲೋಕ, ಇಲ್ಲಿಂದ ಬ್ರಹ್ಮಾದಿ ಸ್ತಂಭ ಪರ್ಯಂತಾರೆ ಸತ್ಯಲೋಕದವರೆಗೆ ಯಾವ ಲೋಕ ಪಡ್ಕೊಂಡ್ರು ಅರ್ಜುನ ಪುನರಾವರ್ತಿ ಅಸ್ತಿ ಅಂತ, ಪುನರಾವರ್ತಿ ಇದ್ದೇ ಇದೆ. ಅಲ್ಲಲ್ಲಿ ತಮ್ಮ ಪುಣ್ಯಗಳಲ್ಲಿ ಎಷ್ಟು ಪುಣ್ಯವಿರುತ್ತೋ ಆ ಪುಣ್ಯವನ್ನ ಕಳ್ಕೊಂಡು ಮತ್ತೆ ಅವರು ಭೂಲೋಕಕ್ಕೆ ಮತ್ತೆ ಪುನರಾವರ್ತಿ ಇದ್ದೇ ಇದೆ. ಆದರೆ ಮಾಮುಪೇತ್ಯದು ಕೌಂತೆಯ ಪುನರ್ಜನ್ಮ, ನನ್ನನ್ನ ಪಡ್ಕೊಂಡ್ರೆ ಕೌಂತೆಯ ಅಂತ ಅರ್ಜುನ್ ಹೇಳ್ತಾ ಇರೋದು. ಪುನರ್ಜನ್ಮ ನ ವಿದ್ಯತೆ, ಅವರಿಗೆ ಪುನರ್ಜನ್ಮವಿಲ್ಲ. ನನ್ನ ಲೋಕಕ್ಕೆ ಬಂದು ಸೇರಿದ್ರೆ ಅವರಿಗೆ ಪುನರ್ಜನ್ಮವಿಲ್ಲ. ಬೇರೆ ಎಲ್ಲ ಇದ್ರು ಅವರಿಗೆ ಪುನರ್ಜನ್ಮ ಇದೆ. ಆ ಫಲವನ್ನ ಅನುಭವಿಸುವಷ್ಟು ಕಾಲ ಮಾತ್ರ ಅಲ್ಲಿರ್ತಾರೆ. ಯಾವಾಗ ಆ ಫಲ ಇರುತ್ತೆ ದೇವತೆಗಳ ತಳ್ಳಿಬಿಡ್ತಾರೆ ಹಿಂದ್ಗಡೆಗೆ, ಹೋಗೋ ನೀನ್ ಮುಗೀತು ಅಂದ್ಬಿಟ್ಟು ಅಂತ. ಬ್ಯಾಟ್ರಿಗೆ ಚಾರ್ಜ್ ಇದ್ದಾಗೆ, ಚಾರ್ಜ್ ಇರೋರು ಮಾತ್ರ ಅದು ಮುಗಿದ ತಕ್ಷಣ ಮತ್ತೆ ತರ ಈ ದೇವತೆಗಳು ಕಾಯ್ತಾ ಇರ್ತಾರಂತೆ. ಮುಗಿದ ತಕ್ಷಣ ತಳ್ಳಿಬಿಡ್ತಾರೆ ಅವ್ರಿಗೆ. ಖಟ್ವಾಂಗನ ಪ್ರಸಂಗನೇ ನೋಡಿದ್ವಿ. ಖಟ್ವಾಂಗನಿಗೆ ಇಂದ್ರ ತನ್ನ ಸ್ಥಾನವನ್ನೇ ಕೊಡ್ತಾನೆ. ಆದ್ರೆ ಅವನು ಬುದ್ಧಿವಂತ ಖಟ್ವಾಂಗ. ನನಗೆ ಇನ್ನೆಷ್ಟು ಇದೆ ನಿಂಗೆ 1.5 ಗಂಟೆ ಅಷ್ಟೇ ಇದೆ ಅಂತ ಹೇಳ್ತಾನೆ. ಅಯ್ಯೋ ಹಾಗಾದ್ರೆ ಮೊದಲು ನನಗೆ ಕಳಿಸು ನನಗೆ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿ ಶರಣಾಗತಿ ಎಲ್ಲ ಮಾಡೋಕ್ಕಿಲ್ಲ. ತಕ್ಷಣ ಅವನು ಇಲ್ಲಿಗೆ ಬಂದು ಶರಣಾಗತಿ ಮಾಡ್ಕೊಂಡು ಮೋಕ್ಷವನ್ನು ಪಡ್ಕೊಳ್ತಾನೆ. ಅದು ಬುದ್ಧಿವಂತರ ಲಕ್ಷಣ. ಅದನ್ನ ಅದೇ ಹೇಳ್ತಾರೆ. ಅದಕ್ಕೆ ಕಥಂ ಭೂತಃ ಅನ್ಬಿಟ್ಟು ಅಂತ ಹೇಳ್ತಾರೆ. ಭೂತಃ ಅಂದ್ರೆ ಹೇಗೆ ಅಂದ್ರೆ ಏವ ಪರಮಂ ಸರ್ವಾವಭಾಸಕಂ ಅಂದ್ರೆ ಪರಮಂ ಭೂತ, ಯಾರು ಸರ್ವ ಅವಭಾಸಕಂ ಎಲ್ಲರಲ್ಲೂ ಸಹ ತೋರ್ಕೊಳ್ತಾನ. ಅವಭಾಸ ಅಂದ್ರೆ ಎಲ್ಲರಲ್ಲೂ ಅಂತರ್ಯಾಮಿಗೆ ಇರ್ತಾನೆ ಬರ್ತಾನೆ ಅವನು. ಆಮೇಲೆ ಮಹತ್ತೇಜ ಅನ್ನೋದಕ್ಕೆ ಮಹತ್ತೆ ಅಂತ ತೇಜಸ್ಸಿಂದ ಮಹತ್ತಾದದು. ಅದಕ್ಕೆ ಹೇಳ್ತಾರೆ ಅವರು ಜ್ಯೋತಿಷಾಮಪಿ ಜ್ಯೋತಿಷ ರೂಪಂ ಅಂತ. ಜ್ಯೋತಿಷಾಮಪಿ ಇದು ಬೃಹದಾರಣ್ಯಕ ಜ್ಯೋತಿಷಾಮಪಿ ಜ್ಯೋತಿಷಂ ಅಂತ ಬರುತ್ತೆ. ಅದಕ್ಕೆ ಜ್ಯೋತಿಷಗಳಿಗೂ ಜ್ಯೋತಿಷ ಅಂತ ಬರುತ್ತೆ. ಅದಕ್ಕೆ ಆಮೇಲೆ ಕಠೋಪನಿಷತ್ತಲ್ಲಿ ಮತ್ತು ಮುಂಡಕೋಪನಿಷತ್ತಲ್ಲಿ ಬರುತ್ತೆ ಏನ ಸೂರ್ಯಸ್ತಪತಿ ತೇಜಸೇದ್ದ ಅನ್ಬಿಟ್ಟು ಅಂತ. ತದೇವ ಜ್ಯೋತಿಷಾಮಪಿ ಜ್ಯೋತಿ ಅಂತ. ಅದಕ್ಕೆ ಏನ ಸೂರ್ಯ ತಪತಿ ತೇಜಸ ಇದ್ದ, ಯಾವ ಸೂರ್ಯ ಬೆಳಗ್ತಾ ಇದ್ದಾನೋ ಏನ ಅದು ಯಾವ್ದನ್ನ ಬೆಳಗ್ತಾ ಅಂದ್ರೆ ಭಗವಂತನ ಅವನ ತೇಜಸ್ಸಿನ ಒಂದೇ ಒಂದು ಅಂಶವನ್ನ ತಗೊಂಡು ಇವನು ಬೆಳಗ್ತಾ ಇದ್ದಾನೆ ಅಂತ. ಏನ ಸೂರ್ಯ ತಪತಿ ತೇಜಸ್ಸೇ, ಅವರಿಂದ ಭಗವಂತನ ತೇಜಸ್ಸಿನ ಒಂದು ಕಣವನ್ನ ತಗೊಂಡು ಸೂರ್ಯ ಬೆಳಗ್ತಾ ಇದ್ದಾನೆ. ಈ ತರ ಚಂದ್ರ ತಾರಕ ಎಲ್ಲವೂ ಸಹ ಅದರಿಂದ ಮಹಾತೇಜ ಅಂದ್ರೆ ಅತ್ಯಂತ ತೇಜಸ್ಸಿಗೆಲ್ಲ ತೇಜಸ್ಸು ಅವನು ಭಗವಂತ. ಯಾದಕ್ಕೆ ಅಂದ್ರೆ ಇದೆಲ್ಲವೂ ಪರಮಾತ್ಮನ ಬಿಟ್ಟು ಬೇರೆ ಯಾರಿಗೂ ಹೊಂದಸಕ್ಕಾಗೋದಿಲ್ಲ ಇದು. ಅದಕ್ಕೆ ವ್ಯಾಖ್ಯಾನ ತಗೊಂಡು ಹೋಗ್ತಾ ಇದ್ರೆ ಪರಮಂ ಯೋ ಮಹತ್ತೇಜ ಮಹತ್ತಪಃ ಎಲ್ಲವೂ ಸಹ ಕಡೆಗೆ ಹೇಳ್ತಾರೆ. ಆಮೇಲೆ ಇದರಲ್ಲಿ ಬರುವಂತಹ ಕಠೋಪನಿಷತ್ತಲ್ಲಿ ಮತ್ತೆ ಮುಂಡಕದಲ್ಲಿ ಬರುವಂತಹ ಅದಕ್ಕೆ ನತತ್ವ ಸೂರ್ಯೋ ಭಾವತಿ ನ ಚಂದ್ರ ತಾರಕಂ ಅಂತ ಹೇಳ್ತಾರೆ. ಅದಕ್ಕೆ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ಅಂತ. ಅಲ್ಲಿ ಹೋದ್ರೆ ಈ ಸೂರ್ಯಗಳೆಲ್ಲ ಹೋದ್ರೆ ಈ ಎಷ್ಟೇ ಬೆಳಗಿದ್ರು ಆ ಬೆಳಕಿನ ಮುಂದೆ ಇದು ಹಣತೆ ಕಾಣದೇ ಇಲ್ವಂತೆ. ಇದು
ನ ಸೂರ್ಯೋ ಭಾತಿ, ಯಾವುದು ಸಹ ಆಮೇಲೆ ನ ಚಂದ್ರನೂ ಇಲ್ಲ, ತಾರೆ ಇಲ್ಲ, ಯಾವುದು ಸಹ ಅಲ್ಲಿ ಯಾವ ಅದಕ್ಕೆ ಆ ಬೆಳಕು ಕಣ್ಣಿಗೆ ಬೀಳೋದೇ ಇಲ್ಲ. ಆ ತರ ಹಾಗಿರ್ಬೇಕು. ಕುತೋಯ ಅಗ್ನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅಗ್ನಿನ್ ಬಿಟ್ರಲ್ಲ ಅಂದ್ರೆ ಅಗ್ನಿನ್ ಹೇಳ್ಬೇಕಾ? ಸೂರ್ಯನ ಅಲ್ಲಿ ಏನ್ ಬೆಳಕಾಗಲ್ಲ ಅಂದ್ರೆ ನಾವು ಹಂಚೋ ಅಗ್ನಿ ಎಲ್ಲ ಏನ್ ಬೆಳಗುತ್ತೆ? ಕುತೋಯ ಅಗ್ನಿ ಅಂದ್ಬಿಟ್ಟು ಅದೇ ಅಷ್ಟೇ ಹೇಳಲ್ಲ, ಅದು ನಿಲ್ಸುತ್ತೆ ಅದು. ಆವಾಗ ತಮೇವ ಭಾಂತಂ ಅನುಭಾತಿ ಸರ್ವಂ, ಅವನು ಭಾಂತಂ, ಅವನು ತೇಜಸ್ವಿ, ಮಹತ್ತೇಜ ಆಗಿದ್ದಲ್ಲ ವ್ಯಾಖ್ಯಾನ. ತಮೇವ ಭಾಂತಂ ಅನುಭಾತಿ ಸರ್ವಂ, ಅವನು ತೇಜಸ್ಸಾಗಿದ್ದರೆ ಮಾತ್ರ ಬೇರೆ ಎಲ್ಲವೂ ಅದರಿಂದ ಎರವಲು ಪಡ್ಕೊಂಡು ಎಲ್ಲವೂ ಅನುಭಾತಿ, ಸೂರ್ಯ ಚಂದ್ರ ಎಲ್ಲ ಬೆಳಗ್ತಾರೆ. ಅದಕ್ಕೆ ಹೇಳ್ತಾರಕ್ಕೆ ಹೇಳ್ತಾರಕ್ಕೆ ತಸ್ಯ ಭಾಸ ಸರ್ವವಿಧಂ ವಿವಾಸಿ. ತಸ್ಯ ಭಾಸ, ಅವನು ಬೆಳಗಿದ್ರೆ ಇಲ್ಲೆಲ್ಲವೂ ಬೆಳಕಿರುತ್ತೆ, ಎಲ್ಲವೂ ಚಂದ ಸೂರ್ಯ ಎಲ್ಲ ಇರ್ತಾರೆ. ಅಲ್ಲಿ ಏನಾದ್ರು ಬೆಳಕವನ್ನು ಅಡಗಿಸ್ಕೊಂಬಿಟ್ಟ ಅಂದ್ರೆ ಇಲ್ಲೆಲ್ಲವೂ ಕತ್ಲಾಗ್ಬಿಡುತ್ತೆ, ಮಾಪಿಳೆ ತರ ಆಗ್ಬಿಡುತ್ತೆ ಅಂತ ಕಡೆಗೆ ಹೇಳ್ತಾರೆ. ನಮಗೆ ಕಡೆಗೆ ಅದನ್ನು ಗೀತೆಯಲ್ಲಿ ಬರ್ತಾರೆ 15ನೇ ಅಧ್ಯಾಯ, ಅದು ತೋರಿಸ್ತಾರೆ ಇವರು. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಖಿಲಂ, ಆಮೇಲೆ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅದೇ ಕಡೆ ಭಗವಂತ ಅದನ್ನೇ ಹೇಳ್ತಾನೆ. ಯಾಕೆ ಈ ಜಗದ್ಭಾಸಯತೆ ಖಿಲಂ, ಯಾವುದು ಒಂದು ಇಲ್ಲಿಂದ ಆಗತ್ತ. ಯದಾದಿತ್ಯ ಗತಂ ತೇಜಃ, ಯಾವ ಒಂದು ಆದಿತ್ಯನಿಂದ ಈ ಲೋಕದಲ್ಲಿ ಸೂರ್ಯ ಗೀರ ಎಲ್ಲಿಂದ ಎಲ್ಲಾ ಲೋಕವೂ ಬೆಳಗುತ್ತೋ. ಜಗತ್ ಭಾಸತೆ ಅಖಿಲಂ ಜಗತ್ ಭಾಸತೆ, ಜಗತ್ತು ಅನ್ಬೇಕಾದ್ರೆ ಇದೇ ತರ ಸೂರ್ಯ ಒಂದೇ ಅಲ್ಲ, ಇದು ಅನೇಕ ಕೋಟಿ ಬ್ರಹ್ಮಾಂಡ, ಅನೇಕ ಕೋಟಿ ಸೂರ್ಯರಿದ್ದಾರೆ. ಎಲ್ಲಾ ಕಡೆಯೂ ಸಹ ಸೂರ್ಯನು ಬೆಳಗಿಸ್ತಾನಲ್ಲ ಅವನು. ಆಮೇಲೆ ಯಚ್ಚಂದ್ರಮಸಿ ಯಚ್ಚಾಗ್ನೋ, ಅಲ್ಲಿಂದ ಅದಕ್ಕಿಂತ ಕಡಿಮೆ ಆದ ಚಂದ್ರನೇ ಆಗ್ಲಿ ಅಗ್ನಿ ಆಗ್ಲಿ ತತ್ತೇಜೋ ವಿದ್ಯೆ, ಅದನ್ನ ಹೇಳ್ತಾನೆ. ಆ ತೇಜಸ್ ಇದೆಯಲ್ಲ ಅರ್ಜುನ, ದತ್ ಮಾಮಕಂ ವಿದ್ಧಿ, ಅದು ನಂದು ಅಂತ ತಿಳ್ಕೋ ಅಂದ್ಬಿಟ್ಟು ಅಂತ. ಸೂರ್ಯನಲ್ಲಿ ಬೆಳಗುವ ತೇಜಸ್ಸು, ಚಂದ್ರ ತೇಜಸ್ಸು, ತಾರಕೆಯ ತೇಜಸ್ಸು, ತಾರೆಗಳ ತೇಜಸ್ಸು, ಅಗ್ನಿಯ ತೇಜಸ್ಸು ಎಲ್ಲವೂ ಸಹ ನನ್ನದೇ ಒಂದು ಭಾಗ ಅಂತ ತಿಳ್ಕೋ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಮಹತ್ತೇಜ ಅನ್ನೋದಕ್ಕೆ ಹೇಳ್ತಾರೆ. ಇತಿ ಭಗವದುಕ್ತೇಶು ಚ ಯಏವ ಪರಮಂ ಸಮಾನ ಅತಿಶಯ ಶೂನ್ಯಾನಾಂ ಮಹತ್. ಅದಕ್ಕೆ ಹೇಳ್ತಾರಲ್ಲಿ ಅವನಿಗೆ ಭಗವಂತನೇ ಹೇಳಿದ್ದು ಗೀತೆಯಲ್ಲಿ. ಇದು ಅಷ್ಟೇ ಇಲ್ಲ, ಏವ ಪರಮಂ, ಪರಮಂ ಯೋ ಮಹತ್ಯ, ಪರಮಮ್ಮನ ಹೇಳ್ತಾರೆ. ಸಮಾನ ಅತಿಶಯ ಶೂನ್ಯಂ ನಾ ಸಮಾಭ್ಯಧಿಕ ಅಂತಾರ ಭಾಷಿಕಾರ ಹೇಳ್ತಾರಲ್ಲ, ಇವರು ಸಮಾನ ಅಧಿಕಾರಕ್ಕೆ ಅತಿಶಯ ಅಂತ ಹಾಕಿದ್ರು. ಭಗವಂತನ ಸಮಾನನು ಯಾರು ಇಲ್ಲ, ಅತಿಶಯರು ಯಾರು ಇಲ್ಲ, ಅದಕ್ಕಿಂತ ಹೆಚ್ಚು ಯಾರು ಇಲ್ಲ ಅಂತದಕ್ಕೆ ನಾ ಸಮಾಭ್ಯಧಿಕ ಅನ್ನೋದಕ್ಕೆ ಅವನು ಯಾರು ಸಮಾನ ಅತಿಶಯ ಶೂನ್ಯಂ, ಅವನ ಸಮನೂ ಇಲ್ಲ ಹೆಚ್ಚೇ ಇಲ್ಲ, ಸಮನೇ ಇಲ್ಲ ಅಂದಮೇಲೆ ಹೆಚ್ಚಲ್ಲಿರುತ್ತೆ. ಅವನ ಸಮನೂ ಯಾರು ಇಲ್ಲ, ಅವನಿಗಿಂತ ಹೆಚ್ಚು ಯಾರು ಇಲ್ಲ. ಅದಕ್ಕೆ ಮಹತ್ ಸರ್ವಚ್ಚ ಸರ್ವಾನ್ ನಿಯಂತ್ರ ರೂಪಂ, ಅದಕ್ಕೆ ಸರ್ವವ್ಯಾಪಕ ಸರ್ವಂ ನಿಯಂತ್ರತ್ವ. ಯಾಕೆಂದ್ರೆ ಎಲ್ಲ ಕಡೆಯೂ ವಿಶಲ್ ವ್ಯಾಪ್ತಿ, ಎಲ್ಲ ಕಡೆಯೂ ವ್ಯಾಪಕ ಇದ್ದಾನೆ. ಸರ್ವ ನಿಯಂತ್ರತ್ವ, ಎಲ್ಲರನ್ನೂ ನಿಯಂತ್ರಣ ಮಾಡ್ತಾನ, ಎಲ್ಲರ ಆತ್ಮದಲ್ಲೂ ಇದ್ದು ಚೇತನನೆಲ್ಲ ನಿಯಂತ್ರಣ ಮಾಡ್ತಾನೆ. ಅದನ್ನ ಹೇಳ್ತಾರಕ್ಕೆ. ಆಮೇಲೆ ಅನವಚ್ಛಿನ್ನೈವ ಐಶ್ವರ್ಯ ಲಕ್ಷಣಂ ತಪಃ, ಆಮೇಲೆ ಮಹತ್ ತಪಃ ಅಂತ ಹೇಳ್ತಾರೆ. ಅವನಿಗೆ ಅನವಚ್ಛಿನ್ನವಾದ ಐಶ್ವರ್ಯ ಲಕ್ಷಣ, ಅವನ ಐಶ್ವರ್ಯಕ್ಕೆ ಅನವಚ್ಛಿನ್ನ, ಒಂದು ಸ್ವಲ್ಪ ಕೊರೆಯೋ ಆಗೋದಕ್ಕೆ ಯಾವಾಗಲೂ ಇದಾಗಿರುತ್ತೆ. ಅನವಚ್ಛಿನ್ನವಾದ ಐಶ್ವರ್ಯ ಲಕ್ಷಣ ಇರುತ್ತಲ್ಲ, ಅದಕ್ಕೆ ಅವನು ಅದರಿಂದ ಅವನು ಮಹತ್ ತಪಃ ಅಂದ್ಬಿಟ್ಟು ಅಂತ. ಅದಕ್ಕೆ ತಪಃ ಅಂದ್ರೆ ತಪಸ ಜ್ಞಾಪಯತಿ ಇತಿ ತಪಃ. ಇದಕ್ಕೆ ಅವನು ತಪಸ್ಸು ಅಂತಂದ್ರೆ ತಪಸ್ಸಿನಿಂದ ತಿಳಿಯಲ್ಪಡುವವನು ಅವನದ್ದ. ಯಾಕೆ ಮಹತ್ ತಪಃ ಅಂದ್ರೆ ಅವನು ತಪಸ್ ಮಾಡ್ಬೇಕಾಗಿಲ್ಲ, ತಪಸ್ಸಿನಿಂದ ತಿಳಿಯಲ್ಪಡುವವನು. ಅದ್ಭುತವಾಗಿ ಹೇಳ್ತಾರೆ. ತಪಸ ಜ್ಞಾಪಯತಿ ಇತಿ ತಪಃ, ತಪಸ್ಸಿನಲ್ಲಿ ನಾವು ಮಾಡೋ ತಪಸ್ಸಲ್ಲ, ತಪಸ್ಸಿನಿಂದ ತಿಳಿಯಲ್ಪಡುವನು, ಅದರಿಂದ ಮಹತ್ ತಪಃ ಅವನು. ಭಗವಂತ ಮಹತ್ ತಪ ಯಾಕಂದ್ರೆ ತಪಸ್ಸಿನಿಂದ ಅಂದ್ರೆ ಧ್ಯಾನ, ಇದರಿಂದ ಮಾತ್ರ ತಿಳಿಯಲು ಸಾಧ್ಯ ಅವನ. ಅದರಿಂದ ಹೇಳ್ತಾರೆ ಇದಂಚ ಲೋಕಂ ಪರಂಚ ಲೋಕಂ ಸರ್ವಾಣಿ ಭೂತಾನಿ ಚ ಯೋ ಅಂತರೇಯಮೈತಿ. ಇದು ಬೃಹದಾರಣ್ಯಕ ಶ್ರುತಿ. ಇದಂಚ ಇಮಂಚ ಲೋಕಂ ಪರಂಚ ಲೋಕಂ ಶ್ರುತಿ ಹೇಳ್ಬಿಡುತ್ತೆ. ಯಾವ ಒಂದು ಅಲ್ಲ, ಈ ಲೋಕ ಅಲ್ಲ, ಪರಂಚಲೋಕಂ ಜಗತ್ತಲ್ಲಿರುವ ಎಲ್ಲಾ ಲೋಕವೂ ಸಹ ಸರ್ವಾಣಿ ಭೂತಾನಿ, ಅಲ್ಲಿರುವಂತ ಎಲ್ಲಾ ಭೂತಗಳು. ಅಲ್ಲಿ ಭೂತ ಅನ್ನುವಾಗ ಚಿತ್ ಎರಡು ಬಂದ್ಬಿಡುತ್ತೆ. ಸರ್ವಾಣಿ ಭೂತಾನಿ ಚ ಯೋ ಅಂತರೋ ಯಮಯತಿ, ಯಾರು ಅವನ ಅಂತರವಾಗಿ ಇದ್ದು ನಿಯಂತ್ರಣ ಮಾಡ್ತಾನಲ್ಲೋ ಮಹತ್ ತಪಃ. ಅದರಿಂದ ಅವನು ಅಂತರೋ ಯಮಯತಿ. ಭಗವಂತ ಎಲ್ಲಾ ಇದಲ್ಲೂ ವಸ್ತುಗಳಲ್ಲೂ ಚೇತನ ಅಚೇತನ ಎಲ್ಲರಲ್ಲೂ ಅಂತರ್ಯಾಮಿ ಇದ್ದು ನಿಯಂತ್ರಣ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ. ಮತ್ತೆ ಅದೇ ತರ ಭಗವಂತ ಗೀತೆಯಲ್ಲಿ ಹೇಳದೇ ಇರೋದಿಲ್ಲ, ಎಲ್ಲ ಉಪನಿಷತ್ ನೀವು ಓದ ಅಂದ್ರೆ ಆಗ ನೀವು ಭಗವದ್ಗೀತೆಯನ್ನು ಅನುಭವಿಸ್ಬೋದು. ಅದನ್ನೇ ಭಗವಂತ 18ನೇ ಅಧ್ಯಾಯ ಹೇಳ್ತಾರೆ. ಈಶ್ವರ ಸರ್ವಭೂತಾನಾಂ
ಹೇಳ್ತಾನೆ ಅವನಿಗೆ ಹೃದ್ದೇಶೇಜ್ಞ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅವನು ಅಂತರೋ ಯಮೈತಿ ಅನ್ನೋದಕ್ಕೆ ಇದು ವ್ಯಾಖ್ಯಾನ ಅದು ಭಗವಂತ ಹೇಳಿರೋದು. ಈಶ್ವರ ಅಹಂ ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ಹೃದಯ ತಿಷ್ಠತಿ, ನಾನು ಎಲ್ಲರ ಅಂತರ್ಯಾಮಿಯಾಗಿ ಹೃದಯದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಅಂತರೋ ಯಮೈತಿ ಅಂತಲ್ಲ ಅದನ್ನಿಟ್ಟಿದೆ. ಅಷ್ಟೇ ಅಲ್ಲ, ಅದರಿಂದ ನಿಯಂತ್ರಣ ಇದೆಯಲ್ಲ ಅವನಿಗೆ ಏನಂದ್ರೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ, ಎಲ್ಲರನ್ನೂ ಸಹ ಈ ಪ್ರಕೃತಿಯ ಮಾಯೆಗೆ ಒಳಗಂಪಟ್ಟು ನಾನು ಬುಗುರಿ ಆಡಿಸೋ ತರ ಭ್ರಾಮಯನ್ ಸರ್ವ ಎಲ್ಲರೂ ನಾನು ಆಡಿಸ್ತಾ ಇದ್ದೀನಿ ಅಂತ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಎಲ್ಲರಿಗೂ ಸಹ ಆಯಾಯ ಒಂದು ಇದನ್ನು ವಿಶೇಷ ಕೊಟ್ಟು ಎಲ್ಲರನ್ನೂ ಮಾಡ್ತಾನೆ ಅಂದ್ಬಿಟ್ಟು ಹೇಳ್ತಾರೆಗೆ. ಅವಾಗ ಅದಕ್ಕೆ ಆಮೇಲೆ ಇದು ಸ್ಮೃತಿನಲ್ಲಿ ಇದು ಶ್ರುತಿಲಿ ಹೇಳಿ ಆಯ್ತು, ಸ್ಮೃತಿಲಿ ಹೇಳಿ ಆಯ್ತದಕ್ಕೆ ಕಡೆಗೆ ಇನ್ನೊಂದು ಹೇಳ್ತಾರೆ ತಪತಿ ಈಷ್ಟ ಇತಿ ವಾ ತಪಃ. ಆಮೇಲೆ ತಪತಿ ಈಗ ಸ್ತುತಿ ಅಂತ, ಸ್ತುತಿಯನ್ನು ಮಾಡೋದು ತಪಸ್ಸಲ್ಲಿ ಒಂದು ಸೇರಿಬಿಡುತ್ತೆ. ಎಂತ ಜನ ಹೇಳ್ತಾರೆ ತಪಸ್ಸು ಅಂತ ನಾವು ಕೂತ್ಕೊಂಡು ಮುನಿಗಳ ತರ ಆತನ ತಪಸ್ಸು ಅಷ್ಟೇ ಅಲ್ಲ. ಈಡೆ ಅಂದ್ರೆ ತಪತಿ ಈಷ್ಟೇವ ತಪಃ ಅಂದ್ರೆ ಭಗವಂತನ ಸ್ತೋತ್ರ ಮಾಡೋದು ತಪಸ್ಸೆ, ಅದು ಸಹ ತಪಸ್ಸಿಗೆ ಬರುತ್ತೆ. ಅದಕ್ಕೆ ಏಷಃ ಸರ್ವೇಶ್ವರ ಅಂತ ಯಾಕೆ ಮಾಡ್ಬೇಕು ಅಂದ್ರೆ ಹೇಳ್ತಾರೆ ಅವನು ಏಷಃ ಸರ್ವೇಶ್ವರ, ಹಾಗಾಗಿ ಅವನನ್ನು ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದ್ರ ಭಗವದ್ಗೀತೆ 5ನೇ ಹೇಳ್ತಾನೆ, 5ನೇ ಅಧ್ಯಾಯ ಬರುತ್ತೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಖದಂ ಸರ್ವಭೂತಾನಾಂ ತಪಾಂಸ ಸರ್ವಾಣಿ ಚ ಯದ್ವಹಂತಿ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ ಅದಕ್ಕೆ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ಅದು ಇದು ಜ್ಞಾತ್ವಾ ಮಾ ಶಾಂತಿ ಮೃಚ್ಛತಿ ತೋರ್ಬೇಕು. ಅಂದ್ರೆ ಯಾರು ಭೋಕ್ತಾರಂ ಅಂದ್ರೆ ಅನುಭವಿಸುವವರು ಅವರು ಭೋಕ್ತಾರರು. ನಾವು ಮುಮುಕ್ಷುಗಳೇ ಆಗ್ಲಿ ಇಲ್ಲ ಮುಮುಕ್ಷು ಯಾರೇ ಆಗ್ಲಿ ಅವರು ಭೋಕ್ತಾರರು. ಭಗವಂತನ ಧ್ಯಾನ ಮಾಡಿ ಫಲವನ್ನು ಪಡ್ಕೊಂಡವರೆಲ್ಲ ಭೋಕ್ತಾರರು. ಅವರು ಹೇಗೆ ಮಾಡ್ತಾರೆ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರನಾದ ಪರಬ್ರಹ್ಮನನ್ನ ಯಜ್ಞದಿಂದಲೇ ಆಗ್ಲಿ ತಪಸ್ಸಿಂದಲೇ ಆಗ್ಲಿ, ಯಜ್ಞ ಅನ್ನೋದು ಯಜ್ಞಾಗಾದಿಗಳು ಮಾಡಿ ಅದರಲ್ಲಿ ಹೇಳಿರುವಂತ ಶ್ರುತಿ ಪ್ರಕಾಶ ವಿಧಿ ಹೇಳಿರುವಂತ ಮಾಡೋದು, ಅದರಿಂದ ಹೋಲಿಸ್ಕೊಳ್ಳೋದು, ತಪಸ್ಸಿನಿಂದ ಹೋಲಿಸ್ಕೊಳ್ಳೋದು. ತಪಸ್ಸಲ್ಲಿ ಈಗ ಸ್ತುತಿನೂ ಬರುತ್ತೆ, ತಪಸ್ಸನ್ನು ಧ್ಯಾನ ಎಲ್ಲವೂ ಬರುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ ಸುಹೃದಂ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಗೃಚ್ಛತಿ. ಆತ ಸುಹೃತ್ತರಾದವಳು ಅವಾಗ ಏನ್ ಮಾಡ್ತಾರೆ ಸರ್ವಭೂತಾನಾಂ ಜ್ಞಾತ್ವ, ಎಲ್ಲವನ್ನೂ ತಿಳ್ಕೊಂಡವರು, ಎಲ್ಲಾ ಭೂತಗಳಲ್ಲೂ ನಾನೇ ಇರೋದು ಅಂತೆಲ್ಲ ತಿಳ್ಕೊಂಡವ್ರು ಏನ್ ಮಾಡ್ತಾರೆ ಮಾಂ ಶಾಂತಿ ಮೃಚ್ಛತಿ, ಅವರು ಶಾಂತಿಯನ್ನು ಹೊಂದುತ್ತಾರೆ ಅವರು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅದಕ್ಕೆ ಹೇಳ್ತಾರೆ ಕಡೆಗೆ. ಇದು ಇನ್ನೂ ಹೇಳ್ಕೊಂಡ್ಬಿಡ್ತಾರೆ. ಇದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಇದಕ್ಕೋಸ್ಕರ ಹೇಳ್ತಾರೆ ಸರ್ವವೇ ಇದು ಭಗವಂತ ಇದು ಕಠೋಪನಿಷತ್ತಲ್ಲಿ ಬರುವಂತಹ ಒಂದು ಇದನ್ನು ತಗೋತಾರೆ. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸ ಸರ್ವಾಂದಿಗೆ ಯದ್ವಹಂತಿ. ಇನ್ನು ಮುಂದಕ್ಕೆ ಶ್ಲೋಕ ದೊಡ್ಡದಾಗಿದೆ, ನಮ್ಗೆ ಇದು 2 ಶ್ಲೋಕ ಇದು ಸಾಕು. ಸರ್ವೇ ವೇದ ಯತ್ಪದಂ ಆಮನಂತಿ, ಎಲ್ಲ ವೇದಗಳು ಯಾವ ಒಂದು ಪದವನ್ನು ಆಮನಂತಿ, ಯಾವ ಭಗವಂತನ ಪರಮಪದವನ್ನೇ ಕೊಂಡಾಡುತ್ತೋ ಅಷ್ಟೇ ಅಲ್ಲ. ತಪಾಂಸ ಸರ್ವಾಣಿಕ ಯದ್ವಹಂತಿ, ತಪಸ್ಸಿನಿಂದಲೂ ಎಲ್ಲವನ್ನೂ ಸಹ ಯದ್ವಹಂತಿ, ವಿಷಯವನ್ನು ತಿಳಿದು ಜ್ಞಾನಿಗಳು ಹೇಳ್ತಾರೋ. ಯಾರನ್ನು ತಪಸ್ಸಿಂದ ಭಗವಂತನ ಪರಮಪದವನ್ನು ಪಡೆಯೋದನ್ನು ಯಾರು ಹೇಳ್ತಾರೋ ಕಠೋಪನಿಷದಲ್ಲಿ ಬರುವಂತಹದ್ದು. ಅದರಿಂದ ಇವೆಲ್ಲವೂ ಸಹ ಅಷ್ಟೇ ಅಲ್ಲ. ಆದ್ಮೇಲೆ ಗೀತೆಯಲ್ಲೂ ತಾನೇ ಭಗವಂತ ಅಂತ ಹೇಳ್ತಾನೆ. ಅದಕ್ಕೆ ಸರ್ವಾಸ್ತ್ಯ ಚಾಹಂ ಹೃದಯ 15ನೇ ಅಧ್ಯಾಯದಲ್ಲಿ ಸರ್ವಾಸ್ತ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಸ್ಮೃತಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿಧೇರ ಚಾಹಂ ಅಂದ್ಬಿಟ್ಟು ಅಂತ ವೇದ ವಿಧೇವ ಚಾಹಂ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಏನಂದ್ರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಯಹಂ ಸರ್ವಸ್ಯ ಚ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲೂ ನಾನು ಸನ್ನಿವಿಷ್ಟ, ಅವ್ರ ಹೃದಯದಲ್ಲೇ ಇರ್ತೀನಿ. ಇದು ಅವ್ರ ಇದೇನ್ ಮಾಡ್ತೀನಿ ಮತ್ತಃ ನನ್ನಿಂದ ಸ್ಮೃತಿ ಜ್ಞಾನ ಅಪೋನಂಚ, ಅವ್ರಿಗಿರುವ ಜ್ಞಾಪಕ ಶಕ್ತಿ ಮರಗು ಮತ್ತೆ ಮೋಹ ಏನಿದೆಯೋ ಎಲ್ಲವೂ ಸಹ ನನ್ನಿಂದಲೇ ಆಗುತ್ತೆ. ಅಲ್ಲಿದ್ದು ನಾ ಏನ್ ಮಾಡ್ತೀನಿ ಭ್ರಾಮಯನ್ ಸರ್ವ ಇನ್ನೊಂದ್ ಕಡೆ ಹೇಳ್ತಾನೆ, ಅದನ್ನೇ ಹೇಳ್ತಾನೆ ಎಲ್ಲವೂ ಸಹ ನನ್ನಿಂದಲೇ ಉಂಟಾಗುತ್ತೆ ಅವ್ರಿಗೆ. ಯಾಕೆಂದ್ರೆ ನನ್ನನಿಗೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಎಲ್ಲಾ ವೇದಗಳಲ್ಲೂ ತಿಳಿಯಲ್ಪಡುವ ವಸ್ತು ಯಾರು ಅಂದ್ರೆ ಅಹಮೇವ, ನನ್ನನ್ನೇ ಎಲ್ಲಾ ವೇದಗಳು ತಿಳಿಸೋದೇನು ನನ್ನನ್ನೇ ಎಲ್ಲವೂ ವೇದ್ಯ ಅಂತಾರೆ. ಅಷ್ಟೇ ನಾನು ವೇದಾಂತ ಕೃತೆ, ವೇದಾಂತವನ್ನು ರಚಿಸುವ, ಅದು ವೇದವನ್ನು ಭಗವಂತನ ಉಸಿರು, ವೇದಾಂತವು ವೇದಾಂತ ಕೃತೆ ವೇದ ವಿಧೇವ ಚಾಹಂ. ಮತ್ತು ಅಲ್ಲಿ ಹೇಳಕೊಡುವ ವಸ್ತು ಹೇಳುವ ಭಗವಂತನ ಏನು ಪುರುಷೋತ್ತಮ ಅಂತ ಹೇಳುತ್ತೋ ಅದು ಸಹ ನಾನೇ, ವೇದಾಂತವನ್ನ ರಚಿಸಿದವನು ನಾನೇ, ವೇದಗಳು ಹೇಳೋದು ನನ್ನನ್ನೇ.
ಎಲ್ಲ ಸರ್ವೈ ವೇದ್ಯ ವೇದ ಅಹಮೇವ ಅದು ಎಲ್ಲಾ ವೇದಗಳು ಒಂದೇ ದಾರಿ ತಿಳಿಸೋದು ಭಗವಂತನೇ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ಇವೆಲ್ಲವನ್ನೂ ಸಹ ಏನಾಗುತ್ತೆ ಅವನಿಗೆ ಮಹತ್ತೆ ಮಹತ್ತಪಃ ಅಂತ ಹೇಳೋದಕ್ಕೆ ಹೇಳ್ತಾ ಅದಕ್ಕೆ. ಆಮೇಲೆ ಕಿಮೇಕಂ ದೈವತಂ ಲೋಕೆ ಅನ್ನೋದು ಅವ್ನು ಕೇಳಿದ್ನಲ್ಲ, ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಅದಕ್ಕೆ ಪವಿತ್ರಾಣಂ ಪವಿತ್ರಮ್ಯೋ ಅನ್ನೋದ್ರಿಂದ ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತ ಕಂ ಕಮರ್ಚಂತಹ ವಾಪ್ನಯುರ್ವಾನ ವಾ ಶುಭಂ ಅಂತ ಹೇಗಂದ್ರೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ಪವಿತ್ರಾಣಾಂ ಪವಿತ್ರಯ್ಯೋ ಮಂಗಳಾನಾಂಚ ಮಂಗಳಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಸ್ಥಿತ ಅಂದ್ರೆ ಈ ಇದಕ್ಕೆಲ್ಲ ಭಟ್ರಲ್ಲಿ ಹೇಳಿರೋದ್ರಿಂದ ಆ ಅರ್ಥ ಹೇಳಕ್ ಹೋಗಲ್ಲ, ಇವ್ರು ಹೇಳಿದ ವ್ಯಾಖ್ಯಾನ ಮಾತ್ರ ತೋಳ್ತೀನಿ. ಅದರಲ್ಲಿ ಪವಿತ್ರ ಅನ್ನೋ ಹೇಳಕ್ಕೆ ತತ್ವಲೋಕನ ಹೇತವ್ ಶಾಸ್ತ್ರೇ ಹೇಯ ಪರಮರ್ಷಿಣ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭೂತ ಹೇಳ್ತಾರೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳಂ, ಪವಿತ್ರರಲ್ಲೂ ಪವಿತ್ರನಾದವನು ಮಂಗಳಕ್ಕೆಲ್ಲ ಮಂಗಳ ಆಗಿರೋನು ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಅದಕ್ಕೆ ಲೋಕಾನ ಹೇತವ್ ಶಾಸ್ತ್ರೇ ಹೇಯ ಪರಮರ್ಷಿಣ. ಈ ತತ್ವಲೋಕದಲ್ಲಿ ಏನ್ ಮಾಡ್ತಾರೆ ಪರಮರ್ಷಿಗಳು ಮಹರ್ಷಿಗಳು ಎಲ್ಲವೂ ಸ್ಮೃತಿಕಾರರು ಎಲ್ಲರೂ ಏನ್ ಮಾಡ್ತಾರೆ ಎಲ್ಲವನ್ನೂ ನೋಡಿ ಮಾಡಿ ಏನ್ ಮಾಡ್ತಾರೆ ಅವರು ನಿರ್ಣಯ ಮಾಡಿದ್ದಾರೆ, ಅದನ್ನ ಹೇಳ್ತಾರೆ ಅದಕ್ಕೆ ಅದನ್ನ ಹೇಳ್ತಾರೆ. ಅದು ಬರುವಂತಹದ್ದು ವಿಷ್ಣು ಪದ ಆಲೋಕ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಜ ಪುನಃ ಪುನಃ. ಅವ್ರೇನ್ ಸುಮ್ಮನೆ ಇಲ್ಲ, ಎಲ್ಲ ಸರ್ವಶಾಸ್ತ್ರಾಣಿ ಆಲೋಕ್ಯ ಎಲ್ಲ ಶಾಸ್ತ್ರಗಳನ್ನು ಓದಿ ಮತ್ತೆ ಮತ್ತೆ ತಮ್ಮ ಇನ್ನೊಬ್ಬ ಋಷಿಗಳ ಹತ್ರ ವಿಚಾರ್ಯ ಪುನಃ ಪುನಃ ಮತ್ತೆ ಮತ್ತೆ ಅವರಲ್ಲಿ ಈ ತರ ಹೇಳ್ತಾ ಈ ತರ ಇದೆ ಈ ತರ ಹೇಳ್ತಾ ಇದು ಶ್ರುತಿ ಈ ತರ ಬರುತ್ತೆ ಈ ಶ್ರುತಿ ಇಂದ ಬರುತ್ತೆ ಅಂತ ಒಬ್ರು ಎಲ್ಲವೂ ಇದನ್ನ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಆಲೋಡ್ಯ ಅಂದ್ರೆ ಈ ನಾವು ಗೊಟಾಯಿಸೋದು, ನಾವು ಗೊಟಾಯಿಸ್ತೀವಲ್ಲ ಆಲೋಡ್ಯ ಅದಕ್ಕೆ ಎಲ್ಲ ಶಾಸ್ತ್ರವನ್ನು ಚೆನ್ನಾಗಿ ಅರೆದು ಅಂಶವನ್ನ ತಗೊಂಡು ಅದರಲ್ಲಿ ಹೇಳಿದ ವಿಚಾರವನ್ನ ಮತ್ತೆ ಮತ್ತೆ ಅವರವರು ಋಷಿಗಳು ಚರ್ಚೆ ಮಾಡಿ ಅವಾಗ ಅವ್ರು ಎಲ್ಲಿಂದ ಎಲ್ಲರೂ ಮಾಡಿದ್ರಿಂದ ಒಂದೇ ಒಂದು ನಿಷ್ಪನ್ನ ಏನಪ್ಪಾ ಇದಮೇಕಂ ಸುನಿಷ್ಪನ್ನಂ, ಅದರಿಂದ ಒಂದು ನಿಷ್ಪನ್ನ ಅಂದ್ರೆ ಉಂಟಾಗಿದ್ದು ಅಂದ್ರೆ ಯಾವ ಒಂದು ಸಂದೇಹವಿಲ್ಲದೆ ಎಲ್ಲರೂ ಒಪ್ಕೊಳ್ಳೋಂತ ಒಂದೇನಪ್ಪ ಅಂದ್ರೆ ಹೇಳ್ತಾರೆ ಧ್ಯೇಯೋ ನಾರಾಯಣೋ ಹರಿಹಿ ನಾರಾಯಣ ಧ್ಯೇಯ. ಅದೇ ನಾರಾಯಣಾದ ಹರಿಯನ್ನ ಧ್ಯಾನ ಮಾಡಬೇಕು. ಇದೇ ಎಲ್ಲಾ ಶಾಸ್ತ್ರಗಳಲ್ಲೂ ತಿರುಳು ರಸ ಆಲೋಡನೆ ಮಾಡಿ ತೆಗೆದಿದ್ದರಿಂದ ಅದು ವಿಚಾರವನ್ನು ಮಾಡಿ ಬೇರೆ ದೇವತೆ ಯಾಕೆ ಆಗಬಾರ್ದು ಎಲ್ಲವನ್ನು ವಿಚಾರವನ್ನು ಮಾಡಿ ಅವರು ಏನು ಮಾಡ್ತಾನೆ ಅವ್ರ ನಿರ್ಣಯ ಮಾಡೋದು ಅಂದ್ರೆ ಧ್ಯೇಯೋ ನಾರಾಯಣೋ ಹರಿನ ಮಾತ್ರ ನೀವು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಇದು ಪವಿತ್ರಾಣ ಇದಕ್ಕೆ ಹೇಳ್ತಾರೆ, ಅದಕ್ಕೆ ಇಟ್ಕೊಡ್ತಾ ಇದ್ದಾರೆ. ಅದನ್ನ ವೇದೇ ರಾಮಾಯಣೇ ಚೈವ ಭಾರತೆ ಪಂಚರಾತ್ರಕ್ಕೆ ಆದಾವಂತೆ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ. ಅದು ಇದರಲ್ಲೂ ಹೇಳ್ತೀವಿ, ಮಹಾಭಾರತ ಕಡೆಯಲ್ಲೂ ಬರುತ್ತೆ, ಎಲ್ಲೂ ಹೇಳ್ತಾರೆ. ಅಂದ್ರೆ ಹೇಳ್ತಾರೆ ವೇದದಲ್ಲೂ ರಾಮಾಯಣದಲ್ಲೂ ಸಹ ಅಷ್ಟೇ ಅಲ್ಲ ಏವ ಭಾರತೆ ಮಹಾಭಾರತದಲ್ಲೂ ಸಹ ಆಮೇಲೆ ಪಾಂಚರಾತ್ರ ಶಾಸ್ತ್ರದಲ್ಲೂ ಸಹ ಎಲ್ಲವನ್ನೂ ಸಹ ಅದಕ್ಕೆ ಅದರಲ್ಲಿ ಎಲ್ಲವನ್ನೂ ಏನಪ್ಪ ಆದ ಅಂತೇಚ ಮಧ್ಯೇಶ, ಆರಂಭದಲ್ಲೇ ಆಗ್ಲಿ ಮಧ್ಯದೇ ಆಗ್ಲಿ ಕಡೆಯಲ್ಲೇ ಆಗ್ಲಿ ಅಂದ್ರೆ ಎಲ್ಲೂ ಸಹ ಒಂದೇ ಸೇರಿ ಬಿಟ್ಟಿದ್ದಲ್ಲ, ಮೊದಲು ಕಡೆ ಮಧ್ಯ ಮತ್ತೆ ಕಡೆ ಎಲ್ಲವೂ ಸಹ ಏನಪ್ಪಾ ಅಂದ್ರೆ ಅದೇನಂದ್ರೆ ಹರಿಹಿ ಸರ್ವತ್ರ ಗೀಯತೆ. ಇವೆಲ್ಲಾ ಶಾಸ್ತ್ರಗಳಲ್ಲೂ ಸಾಕ್ಷಾತ್ ಭಗವಂತನನ್ನೇ ಎಲ್ಲವೂ ಗೀಯತೆ ಅಂದ್ರೆ ಹೊಗಳೋದು ಹಾಡೋದು ಎಲ್ಲವೂ ಸಹ ಸಾಕ್ಷಾತ್ ಭಗವಂತನ್ನೇ ಹಾಡುತ್ತೆ. ಅದಕ್ಕೆ ವೇದಲ್ಲೇ ಆಗಲಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಪಾಂಚರಾತ್ರವೇ ಆಗಲಿ ವಿಷ್ಣು ಪುರಾಣವೇ ಆಗಲಿ ಚಾನವಾಗ ಅದನ್ನು ತಗೋಬಹುದು ಕಡೆಗೆ. ಆಮೇಲೆ ಇತ್ಯಾದಿ ಮಹಾಭಾರತ ಅಂತೆ ಪಠಿತೈಹಿ ವಾಕ್ಯೈಹಿ ನಿಶ್ಚಿತ. ಇದು ಮಹಾಭಾರತ ಆಗಿ ಕಡೆಯಲ್ಲಿ ಹೇಗೆ ನಾವು ಧ್ಯಾನ ಮಂಗಳ ಶ್ಲೋಕ ಹೇಳ್ತೀವೋ ಆ ಕಡೆಯಲ್ಲಿ ಮಹಾಭಾರತದ ಕಡೆಯಲ್ಲಿ ಇದನ್ನು ಹೇಳಬೇಕು, ಅದರಲ್ಲಿ ಇದು ಬರ್ಸಿದೆ ಅಂತ ಹೇಳ್ತಾ ಅದಕ್ಕೆ. ಅದ್ಮೇಲೆ ಹಿಂದೆ ಹೇಳ ವೇದೇಶ ಸರ್ವೇ ರಹಮೇ ವೇದ್ಯ ಅಂತ ಭಗವಂತನೇ ಹೇಳಿದ್ರಿಂದ ಆಗ ಪವಿತ್ರಾಣಾಂ ಅನ್ನುವಾಗ ಪಾವನಾನಾಂ ಅಂದ್ಬಿಟ್ಟು ಪಾವನವರಲ್ಲೂ ಪಾವನಾದವನು. ಆಮೇಲೆ ಗಂಗಾ ಪುಷ್ಕರಾದಿ ನಾಮಪಿ ಪವಿತ್ರಾಣಾಂ ಪವಿತ್ರಗಳು ಎಲ್ಲಕ್ಕಿಂತ ಪವಿತ್ರ ಅಂತ ಹೇಳಿದ್ರೆ ಸ್ವಾಮಿ ಯಾವುದು ನೀವು ಪವಿತ್ರಕ್ಕಿಂತ ಪವಿತ್ರ ಅಂತ ಮೊದಲು ಹೇಳಿ ಅದಕ್ಕಿಂತ ಪವಿತ್ರ ಭಗವಂತನ ಹೇಳ್ತೀರಂತೆ ಅಂತ ಕೇಳಿದ್ರೆ ಹೇಳ್ತಾರೆ ಪವಿತ್ರಾಣಾಂ ಪವಿತ್ರಂ ಅಂದ್ರೆ ಪವಿತ್ರಗಳಿಗಿಂತೂ ಪವಿತ್ರ ಅಂತ ಹೇಳ್ಬಿಟ್ರಿ, ಪವಿತ್ರ ಏನು ಹೇಳಿವಲ್ಲ ಅನ್ನೋದಕ್ಕೆ ಹೇಳ್ತಾರೆ. ಅದಕ್ಕೆ ಗಂಗಾ ಹೇಳ್ತಾರೆ ಗಂಗಾ ಪುಷ್ಕರಾದಿ ನಾಮಪಿ, ಗಂಗಾ ಪುಷ್ಕರನ್ನೇ ತಗೊಳ್ಳಿ, ಅದಕ್ಕೊಂದು ಶ್ಲೋಕವನ್ನು ಇದೆ ಹೇಳ್ತಾರೆ ಗಂಗಾ ಸ್ನಾನ ಸಹಸ್ರೇಶು ಪುಷ್ಕರ ಸ್ನಾನ ಕೋಟಿಷು ಯತ್ಪಾಪಂ ವಿಲಯಂ ಯಾತಿ ಸ್ಮೃತೆ ನಶ್ಚಿತಿ ತದ್ಧರೌ.
ಯಾವ ಗಂಗೆಯಲ್ಲಿ ನೀವು 1,000 ಸಲ ಸ್ನಾನ ಮಾಡಿ, 1 ಸಲ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತಾರೆ. 1,000 ಸಲ ಮಾಡಿದ್ರೆ ಏನ್ ಅನಂತ ಯಾವ್ಯಾವ ಪಾಪ ಎಲ್ಲ ಪಾಪ ಹೊರಟೋಗುತ್ತೆ ಅದು. ಅದೇ ತರ ಪುಷ್ಕರ ಸ್ನಾನ ಕೋಟಿಶು, ಪುಷ್ಕರದಲ್ಲಿ 1 ಕೋಟಿ ಬಾರಿ ನೀವು ಸ್ನಾನ ಮಾಡಿದ್ರೆ ಏನೇನ್ ಪಾಪಗಳು ಹೋಗುತ್ತೋ. ಅಂದ್ರೆ ಇದು ಹೊಗಳೋದಿಕ್ಕೆ ಅಷ್ಟು ಪಾಪಗಳು ಸಹ. ಗಂಗಾ ಸ್ನಾನ 1000 ಸ್ನಾನ ಮಾಡೋದು, ಪುಷ್ಕರದಲ್ಲಿ 1 ಕೋಟಿ ಸಲ ಸ್ನಾನ ಮಾಡೋದು, ಅದರಿಂದ ಯಾವ ಯಾವ ಪಾಪಗಳು ಹೋಗುತ್ತೋ ಆ ಪಾಪಗಳೆಲ್ಲವೂ ಸಹ ಯತ್ಪಾಪಂ ವಿಲಯಂ ಜಾಂತಿ, ಯಾವ ಪಾಪ ಬಿಟ್ಟೋಗುತ್ತೋ, ವಿಲಯಂ ಅಂದ್ರೆ ಬಿಟ್ಟೋಗುತ್ತೋ ಅದು ಸ್ಮೃತೆ ನಶ್ಯತಿ ತದ್ಧರೌ. ಆ ಹರಿಯನ್ನ 1 ಸಲ ಧ್ಯಾನ ಮಾಡ್ಬಿಟ್ಟ ಅಂದ್ರೆ ಎಲ್ಲವೂ ಹೊರಟೋಗ್ಬಿಡುತ್ತೆ. ಇದೆಲ್ಲ ಇಷ್ಟು ಮಾಡೋದಕ್ಕಿಂತ ಅದಕ್ಕೆ ಪವಿತ್ರಾಣಾಂ ಮಂಗಳಾನಾಂಚ ಪವಿತ್ರಾಣಾಂ ಪವಿತ್ರಮ್ಯೋ. ಅದು ಯಾರು ಕೇಳ್ದು ಅಂದ್ರೆ ಈ ಗಂಗೆ ಮತ್ತು ಇದರ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದ್ರಲ್ಲಿ ಏನ್ ಪುಣ್ಯ ಬರುತ್ತೋ, ಏನ್ ಪಾಪಗಳೆಲ್ಲ ಕಳ್ಕೊತೀವೋ ಅದಷ್ಟೂ ಸಹ ಭಗವಂತನ ನಾಮ ಹೇಳೋದ್ರಿಂದ ಹೊರಟೋಗ್ಬಿಡುತ್ತೆ ಅಂತ ಇದ್ ಮಾಡ್ತಾರೆ ಕಡೆ ಹೇಳ್ತಾರೆ. ಆಮೇಲೆ ಅದನ್ನ ಹೇಳ್ತಾರೆ, ಇದನ್ನ ನಾವು ಸ್ಮೃತಿಯಲ್ಲಿ ಹೇಳ್ತಾರೆ, ನಾವು ಹೇಳುವಂಥದ್ದು ಪ್ರಾಯಶ್ಚಿತ್ತಾನಿ ಅಶೇಷಾನಿ ತಪಃಕರ್ಮಾತ್ಮಕಾನಿ ವೈ ಯಾನಿ ತೇಷಾಂ ಅಶೇಷಾಣಾಂ ಶ್ರೀಕೃಷ್ಣಾನುಸ್ಮರಣಂ ಪರಂ. ಕಡೆ ತಪಃ ಕರ್ಮ ಆದಿಕರಿ, ತಪಸ್ ಮಾಡೋದ್ರಿಂದ ನಿತ್ಯಕರ್ಮ ಮಾಡುವಾಗ ಪಾಪ ಬಿಡ್ತೇವೆ. ನಾವು ಫಲವನ್ನ ಕೇಳ್ಕೋಬಾರ್ದು, ಅದ್ರ ನಮ್ಮ ಪಾಪವನ್ನ ಕಳೆಯುತ್ತೆ, ಶುದ್ಧಿ ಮಾಡುತ್ತೆ ಅದು ನಮ್ಮ ನಿತ್ಯಕರ್ಮ. ಉಪಸಾದಿಗಳು, ಅಗ್ನಿಹೋತ್ರಗಳು, ಸಂಧ್ಯಾಂದಾದಿಗಳು, ಭಗವದ್ ಆರಾಧನೆ ಎಲ್ಲವೇ. ಅದಕ್ಕೆ ತಪಃ ಕರ್ಮ ಆದಿಕಾನಿ, ಅದಲ್ಲದೆ ಬೇರೆ ಆದಿಕಾಲ ಬೇರೆ ಬೇರೆ ನೀವು ಮಾಡುವಂತ ಇಷ್ಟಿಗಳು, ಅದು ಯಜ್ಞ ಇರ್ತಲ್ಲ, ಅದರಿಂದ ಪ್ರಾಯಶ್ಚಿತ್ತಂ ಏನೇನು ಪ್ರಾಯಶ್ಚಿತ್ತವನ್ನು ಕಂಡುಕೊಳ್ತಿರೋ ಅದರಿಂದ ಅಶೇಷಾಣಿ ಪ್ರಾಯಶ್ಚಿತ್ತಾನಿ, ಯಾವ ಪ್ರಾಯಶ್ಚಿತ್ತ ಕೃತ್ಯಗಳು, ಚಾಂದ್ರಾಯಣ ಕೃಚ್ಛರ, ಈ ಕೃಚ್ಛರ ಎಲ್ಲ ಕೃತ್ಯಗಳು ಹೇಳಿದೆಯಲ್ಲ, ಆ ಬ್ರಹ್ಮ ಕೃಚ್ಛರ ಅಂತ ಆ ಕೃಚ್ಯಗಳೆಲ್ಲ ಮಾಡ್ತೀವಲ್ಲ, ಆ ಕೃಚ್ಯಗಳಿಂದ ಏನ್ ಪಾಪಗಳು ಹೋಗುತ್ತೋ ಯಾನಿ ತೇಷಾಂ ಆ ಎಲ್ಲವೂ ಅಶೇಷಾಣ, ಇವೆಲ್ಲ ಮಾಡೋದ್ರಿಂದ ಹೋಗುವ ಪಾಪ ಎಲ್ಲವೂ ಸೇರಿ ಒಂದೇ ಒಂದೇನೆ ಕೃಷ್ಣ ಅನುಸ್ಮರಣಂ ಪರಂ. ಶ್ರೀ ಕೃಷ್ಣ ಅಂತ ಕಡೆಯಲ್ಲಿ ಒಂದು ಹೇಳ್ಬಿಟ್ರೆ ಅದಕ್ಕೆ ನಾವು ಕೃಷ್ಣಾರ್ಪಣ ವಸ್ತು ಅಂತೇವೆ. ಕೃಷ್ಣನ ಹೆಸರು 1 ಸಲ ಹೇಳಿದ್ರೆ ಎಲ್ಲಾ ಪಾಪವೂ ಹೋಗುತ್ತೆ ಅಂತ ಹೇಳೋದ್ರಿಂದ ಇದು ಅಂತಾರೆ. ಅದಲ್ಲದೆ ಮೇಲೆ ವಿಷ್ಣು ಪುರಾಣದಲ್ಲಿ ಹೇಳಿದ್ದನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಏಚ ವೇದ ವಿದೋ ವಿಪ್ರ ಏಚಾಧ್ಯಾತ್ಮ ವಿದೋ ನ ಜನಾಃ ತೇ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ ಪವಿತ್ರಾಣಾಂ ಹಿ ಗೋವಿಂದಃ ಪವಿತ್ರಂ ಪರಮಚ್ಯುತೆ ಪುಣ್ಯಾನಾಮ ವಿಪುಣ್ಯೋಸೌ ಮಂಗಳಾನಾಂಚ ಮಂಗಳಂ ಅಂತ ಇದು ಈ ವಿಷ್ಣು ಪುರಾಣದಲ್ಲಿ ಹೇಳಿರುವಂತದ್ದು. ಯಾವ್ದಂದ್ರೆ ಏಚ ವೇದೋ ವಿದ ವಿಪ್ರಾಹ, ಅವರೇ ಪರಾಶರರೇ ಮಹಾವೇದವಿತ್ತು. ಆದ್ರೆ ಅವ್ರು ಹೇಳ್ತಾರೋ ವೇದವಿತ್ತಗಳಾದವ್ರು ಏನ್ ಹೇಳ್ತಾರ ಅಂತ ಅವರು ತಮ್ಮನ್ನೋ ಸೇರ್ಕೋತಾರೆ, ಅವ್ರಿಗಿಂತ ಮೇಲಾದ ವೇದವಿತ್ತು ಹೇಳ್ತಾರೆ. ಏಚ ವೇದ ವಿದೋ ಜನ ವಿಪ್ರಾಹ, ಚೆನ್ನಾಗಿ ವೇದವನ್ನು ಅರಿತಂತ ವಿಪ್ರರು ಬ್ರಾಹ್ಮಣರು ಹೇಳ್ತಾರೆ. ಏಚ ಅಧ್ಯಾತ್ಮ ವಿದೋ ಜನ, ಯಾರು ಭಗವಂತನ ಧ್ಯಾನವನ್ನು ಮಾಡಿ ಅಧ್ಯಾತ್ಮವಾದ ಭಗವಂತನ ಕಂಡುಕೊಂಡಿದಾರಲ್ಲೋ ಅವರೇ ಆ ಜನಗಳು ಹೇಳುವಂತ ಮಾತು. ಅವ್ರ ತೇ ವದಂತಿ, ಅವ್ರು ಏನ್ ಹೇಳ್ತಾರೆ, ತೇ ವದಂತಿ ಮಹಾತ್ಮಾನಂ, ಆ ಮಹಾತ್ಮಾನಂ ತೇ, ಮಹಾತ್ಮ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣಂ ಧರ್ಮಂ ಸನಾತನಂ, ಕೃಷ್ಣನೇ ಸನಾತನ ಧರ್ಮ ಅಂತ ಅವರು ನಿರ್ಣಯ ಮಾಡ್ಬಿಟ್ಟಿದ್ದಾರೆ. ಅಂತ ವಿಷ್ಣು ಪುರಾಣ ಅಂತ ಹೇಳ್ತಾರೆ, ಕೃಷ್ಣನೇ ಸನಾತನ ಧರ್ಮ, ಕೃಷ್ಣಂ ಧರ್ಮಂ ಸನಾತನಂ. ರಾಮೋ ವಿಗ್ರಹಾನ್ ಧರ್ಮ ಅಂತ ಮಾರೀಚ ಹೇಳ್ದ. ಇಲ್ಲಿ ಋಷಿಗಳೆಲ್ಲ ಸೇರಿಕೊಂಡು ಕೃಷ್ಣಂ ಧರ್ಮಂ ಸನಾತನಂ, ಕೃಷ್ಣನೇ ಸನಾತನ ಧರ್ಮ ಅಂತ ಮಾಡಿದ್ದಾರೆ. ಅದಕ್ಕೆ ಪವಿತ್ರಾಣಾಂ ಹಿ ಗೋವಿಂದ ಪವಿತ್ರಂ ಪರಮಚ್ಯುತ ಅಲ್ಲಿ ಬರುತ್ತೆ. ಆ ಗೋವಿಂದ ಪವಿತ್ರಾಣಾಂ ಹಿ, ಪವಿತ್ರ ಆದವ್ರಿಗೆಲ್ಲ ಗೋವಿಂದ ಇನ್ನು ಅಂದ್ಬಿಟ್ಟು ಹೇಳ್ತಾರೆ ಪರಂ ಗೋವಿಂದ ಪರಂ ಉಚ್ಯತೆ, ಗೋವಿಂದ ಅದಕ್ಕಿಂತ ಪರಂ ಹೆಚ್ಚಿನದು, ಅದಕ್ಕೆ ಪರಮಾಣತೆ ಪವಿತ್ರಾಣಾಂ ಪವಿತ್ರಂ ಇವ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಪುಣ್ಯಾನಾಪಿ ಪುಣ್ಯೋಸೌ ಮಂಗಳಾನಾಂಚ ಮಂಗಳಂ, ಪುಣ್ಯಗಳು ಏನ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಭಗವಂತನ ಹೆಸರು ಹೇಳೋದ್ರಿಂದ ಅಸೌ. ಆಮೇಲೆ ಮಂಗಳಾನಾಂಚ ಮಂಗಳಂ, ಮಂಗಳಕ್ಕಿಂತ ಮಂಗಳ, ಇಲ್ಲೂ ಬರುತ್ತೆ ಮಂಗಳಾಂಚ ಮಂಗಳಂ, ಇದು ವಿಷ್ಣು ಪುರಾಣದ ಬಸ್ ಅದ್ರಲ್ಲೂ ಹೇಳೋದ್ರಿಂದಾನೆ ಮಂಗಳಕ್ಕಿಂತ ಎಲ್ಲ ಯಾವ ಮಂಗಳ ಅಂತ ತಗೊಳ್ತೀವೋ ಅದಕ್ಕಿಂತ ಹೆಚ್ಚಿನ ಮಂಗಳ ಕೃಷ್ಣ ಭಗವಂತ ಅನ್ನೋದು ಅದು ಹೇಳ್ತಾರೆ. ಇತಿ ವಚನ ಇದನಿಗೆ ಇತಿ ವನಪರ್ಮಣಿ ಧೌಮ್ಯ ವಾಕ್ಯತಃ, ಇವೆರಡು ವನಪರ್ವದಲ್ಲಿ ಧೌಮ್ಯರು ಉದಿಷ್ಠನಿಗೆ ಹೇಳ್ತಾರೆ, ಅದ್ರಲ್ಲಿ ಬರುತ್ತೆ ತೆಗಿತಾರೆ ವಿಷ್ಣು ಪುರಾಣದಲ್ಲಿ, ಮಹಾಭಾರತದಲ್ಲಿ ಬರುತ್ತೆ. ವನಪರ್ವದಲ್ಲಿ ಧೌಮ್ಯರು ಯುಧಿಷ್ಠನಿಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಏವ ಪ್ರಸ್ತುತ ಮಂಗಳಾನಾಂ, ಆಮೇಲೆ ಸುಖದಾನ ಮಂಗಳಂ, ಅವರು ಮಂಗಳಾನಾಂಚ ಮಂಗಳ ಅಂತ ಭಗವಂತನಿಗೆ ಯುಧಿಷ್ಠನಿಗೆ ಅವರೇ ಬೋಧನೆ ಮಾಡಿರ್ತಾರೆ. ಆದ್ರೆ ಯುಧಿಷ್ಠನಿಗೆ ನಿಲ್ಲೋದಿಲ್ಲ ಅವನಿಗೆ. ಇಲ್ಲಿ ಬಂದು ಮತ್ತೆ ಭೀಷ್ಮರನ್ನ ಕೇಳ್ತಾನೆ,
ದೌಮ್ಯರು ಉಪದೇಶ ಮಾಡುತ್ತಾರೆ, ಮಂಗಳಾನ ಚ ಮಂಗಳಂ ಎಲ್ಲವೂ ಯಾರು ಅಂತ ಹೇಳಿರ್ತಾರೆ. ಅದಕ್ಕೆ ತಮಾತ್ಮಸ್ಥಂ ಏನು ಪಶ್ಯಂತಿ, ಇದು ಮುಂದಿನ ತಗೋತಾರೆ. ಅದಕ್ಕೆ ಕಠೋಪನಿಷತ್ತಿನ ಒಂದು ಮಂತ್ರ ತಗೋತಾರೆ. ಇದು ಕಠೋಪನಿಷತ್ತಲ್ಲಿ ಬರುತ್ತೆ, ಮತ್ತೆ ಶ್ವೇತಾಶ್ವತಲ್ಲಿ ಬರುತ್ತೆ. ಒಂದು ಚಿಕ್ಕ ವ್ಯತ್ಯಾಸ ಅಷ್ಟೇ, ಒಂದು 2 ಪದ ವ್ಯತ್ಯಾಸ ಬರುತ್ತೆ. ಅದ್ರಲ್ಲಿ ಬರ್ತಾರೆ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಸ್ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅಂದ್ಬಿಟ್ಟು ಇದು ಇದರಲ್ಲಿ ಇದರಲ್ಲಿ ಬರೋದು. ಇದೆ ಕಠೋಪನಿಷತ್ ಬರುವಾಗ ಶಾಂತಿ ಶಾಶ್ವತಂ ನೇತರೋ, ಶಾಂತಿ ಅಂತ ಒಂದು ಪದವನ್ನು ಹಾಕಿದ್ದಾರೆ. ಈ ಸುಖ ಅನ್ನೋದು ಶಾಂತಿ, ಅದಷ್ಟೇ ವ್ಯತ್ಯಾಸ. ಅದರಿಂದ ಅದ್ರ ಹೇಳ್ತಾ ಇದಕ್ಕೆ ಯಾರೋ ತಮ್ ಅಂದ್ರೆ ಭಗವಂತಂ, ತಮ್ ಆತ್ಮಸ್ಥಂ ಏನು ಪಶ್ಯಂತಿ, ಯಾರು ಭಗವಂತನ ಇದೇ ತರ ತಪಸ ಮನಸ ಧ್ಯಾಯಗಳಿಂದ ಎಲ್ಲನು ಯಾರು ಮನಸ್ಸಲ್ಲಿ ಭಗವಂತನ ಕಂಡುಕೊಳ್ತಾರೋ, ಏನು ಅನುಪಶ್ಕರ್ತಾರೋ ಅವರು ತೇ ಧೀರಾಹ, ಅವಾಗ ಹೇಳ್ತಾರೆ, ಅವಾಗ ಅವರಿಗೆ ಧೀರರು ಅಂತ ಹೇಳುತ್ತೆ, ಅಂತವ್ರು ಧೀರರು ಅಂತ. ತೇಷಾಂ ಅವ್ರಿಗೆ ಏನಂತೆ ಸುಖಂ ಶಾಶ್ವತಂ, ಅವರಿಗೆ ಶಾಶ್ವತವಾದ ಸುಖ ಸಿಗುತ್ತೆ. ನೇತರೇಶಾಂ ನ ಇತರೇಶಾಂ, ಬೇರೆಯವ್ರಿಗಲ್ಲ. ಅಂದ್ರೆ ಅದು ಮಾಡದೇ ಇದ್ದವ್ರಿಗಿಲ್ಲ. ಯಾರು ಭಗವಂತನ ಧ್ಯಾನ ಮತ್ತು ಇದು ಮಾಡಿ ತಪಸ್ಸಲ್ಲಿ ಕಂಡುಕೊಳ್ತಾರೋ ಅವ್ರಿಗೆ ಮಾತ್ರ ಸುಖ. ನೇತರೇಶಾಂ, ಇನ್ನೊಬ್ರಿಗಿಲ್ಲ. ಅದೇ ಇದರಲ್ಲಿ ಶಾಂತಿ ಅಂತ ಪದವನ್ನು ಹಾಕಿದ್ದಾರೆ ಕಠೋಪನಿಷತ್ತಲ್ಲಿ. ಸುಖ ಅಂದ್ಬಿಟ್ಟು ಅದೊಂದು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ. ಆಮೇಲೆ ಭೂತಾನಾಂ ಸರ್ವೇಷಾಂ ಅವ್ಯಯ, ಯಾಕೆಂದ್ರೆ ಭೂತಾನಾಂ ಸರ್ವೇಷಾಂ ಅವ್ಯಯ, ಎಲ್ಲಾ ಭೂತಗಳಲ್ಲೂ ಅವನು ಅವ್ಯಯ. ಅವ್ಯಯ ಅಂದ್ರೆ ಅವ್ಯಯ ಅಂದ್ರೆ ವ್ಯಯ, ಖರ್ಚು ಏನು ಇದಾಗೋದೇ ಇಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅವ್ಯಯನಕ್ಕೆ? ಸ್ವರೂಪತಃ ನಿರ್ವಿಕಾರ, ಸ್ವಶಕ್ತಿ ವಿಕ್ಷೇಪತಃ ಪಿತಾ ಜನಕಃ, ಏವಂ ಭೂತೋ ಯಃ ಸರ್ವೇಷಾಂ ದೇವತಾನಾಂ ದೈವತಂ ಪೂಜ್ಯಃ, ಶ್ರೀಕೃಷ್ಣೋ ವೈ ಪರಮಂ ದೈವತಂ ಯಂ ಸರ್ವೇ ದೇವಾ ನಮಂತಿ ಮುಮುಕ್ಷವೋ ಬ್ರಹ್ಮವಾದಿನಃ ಇತ್ಯಾದಿ ಶ್ರುತೇಃ ಅಂತ ಹೇಳ್ತಾರೆ. ಅಂತಂದ್ರೆ ಅವನು ಭೂತಾನಾಂ ಸರ್ವೇಷಾಂ ಅವ್ಯಯ, ಅವನು ಭೂತರಲ್ಲೂ ಸಹ ಯಾವಲೋ ಅವನು ಅವ್ಯಯನಾದವನು. ಅಂತಂದ್ರೆ ಅವನಿಗೆ ಸ್ವರೂಪತಃ ಲಯವಿಲ್ಲ, ಕ್ಷಯ ಒಂದು ಸ್ವಲ್ಪ ಇಲ್ಲ, ನಿರ್ವಿಕಾರ ಇರ್ತಾನೆ. ನಿರ್ವಿಕಾರ ಸ್ವಶಕ್ತಿ ವಿಕ್ಷೇಪತಃ, ತನ್ನ ಶಕ್ತಿಯಿಂದಾನೇ ಸ್ವಶಕ್ತಿ ವಿಕ್ಷೇಪತಃ, ಅವನಿಗೆ ಅವನ ಸಂಕಲ್ಪವೇ ಅವನ ಶಕ್ತಿ, ಅವನ ಶಕ್ತಿಯನ್ನು ಮಾಡೋನು ಮಾಡ್ಕೊಳ್ತಾರೆ. ಅವನ ಪಿತಾ ಜನಕ. ಇಲ್ಲಿ ಜನಕ ಅಂದ್ರೆ ಜನಕರಂತ ಹೋಗಬಾರ್ದು, ಲೋಕಕ್ಕೆಲ್ಲ ಅವನೇ ಪಿತ. ಅವನಿಂದ ಕಾರಣಭೂತನಾದ್ರಿಂದ ಎಲ್ಲವೂ ಅವನಿಂದ ಹುಟ್ಟೋದ್ರಿಂದ ಜಗದ್ಯೋನಿ ಅವನು. ಹಾಗಾಗಿ ಅವನು ಪಿತಾ ಜನಕ, ನಮ್ಗೆಲ್ರಿಗೂ ಅವನ್ನೇ ಜನಕ, ತಂದೆ. ಇನ್ನು ಪಿತಾ ಜನಕ ಅಂದ್ರೆ ಜನಕರನ್ನ ತಗೋದು. ಆ ಜನಕರು ಅವ್ರ ಹೆಸರಷ್ಟೇ ಅದು. ಜನಕ ಅಂದ್ರೆ ತಂದೆಗೆ ಜನ್ಮವನ್ನು ಕೊಟ್ಟವನು. ಅದೇ ಇದು ಗೊತ್ತಾ, ಪಿತಾ ಜನಕ. ನಮ್ಮ ಲೋಕಕ್ಕೆಲ್ಲ ಅವನೇ ಜನಕ ಮತ್ತು ಪಿತಾನಾಗಿದ್ದಾನೆ. ಅದಕ್ಕೆ ಅದರಿಂದ ಅವನು ಅವ್ಯಯ. ಯಾಕೆಂದ್ರೆ ಅವ್ಯಯನಾಗಿದ್ದರಿಂದ ಎಲ್ಲಾ ಕಾಲದಲ್ಲೂ ಎಲ್ಲಾ ಯುಗಗಳಲ್ಲೂ ಅವನು ಹಾಗೆ ಇರ್ತಾನ. ಅವನು ಏನಾಗುತ್ತೆ ಏವಂ ಭೂತೋ ಯಹ ಅಂತ ಕೇಳ್ತಾರೆ. ಅದೇ ಹೇಳ್ತಾರೆ ಸರ್ವೇಷಾಂ ದೇವತಾನಾಂ ದೈವತಂ, ಅವನು ದೇವತಾನಾಂ ದೇವತಾನಾಂ ದೇವತೆಗಳಿಗೆಲ್ಲ ದೇವದೇವ, ಅವನು ದೇವತೆಗಳೆಲ್ಲ ದೈವತಂ ಬಿತಾನೆ ಅಂದ್ರೆ ಪೂಜ್ಯ ಅಂದ್ಬಿಟ್ಟು ಅಂತ. ಅವಾಗ ಇದರಲ್ಲಿ ನಿರ್ಣಯ ಮಾಡುತ್ತಲ್ಲ ಹಿಂದೆ ಇದರಲ್ಲಿ ಶಂಕರ ಹೇಳಿದಾಗ ಮಾಡಿಗೆ ಶ್ರೀಕೃಷ್ಣ ವೈ ಪರಮಂ ದೈವತಂ. ಇಲ್ಲಿ ಭೀಷ್ಮರು ಅವನು ನಾನು ಯಾರು ಅತ್ಯಂತ ಪರಮನೋ ಅವನಿಗೆ ಪೂಜೆ ಮಾಡಬೇಕು, ಅವನ ಇದು ಮಾಡ್ಬೇಕು ಅಂದ್ರೆ ನಾವು ಅವನಿಗೆ ಇದರಲ್ಲಿ ಅವನ ರಾಜಸುಯೋಗ ಮಾಡದಲ್ಲಿ ಪ್ರಥಮ ಒಂದು ಇದನ್ನು ಕೊಡಬೇಕು ಅನ್ಬೇಕು ಕೇಳ್ಕೊಂಡಾಗ ಶ್ರೀಕೃಷ್ಣ ವೈ ಪರಮಂ ದೈವತ್. ವೈ ಅನ್ನೋದು ಅವಧಾರಣ, ಶ್ರೀಕೃಷ್ಣನೇ ಅಲ್ವೇ ಅಂದ್ಬಿಟ್ಟು ಇನ್ಯಾರಿದ್ದಾರೆ ಅಂತ. ಪರಮಂ ದೈವತಂ ಯಂ ಸರ್ವೇ ದೇವಾ ನಮಂತಿ ಅಂತ ಭೀಷ್ಮರು ಹೇಳೋದು. ಯಂ ಅಂದ್ರೆ ಯಾವನನ್ನ ಸರ್ವೇ ದೇವಾಹ ನಮಂತಿ, ಎಲ್ಲಾ ದೇವತೆಗಳು ನಮಸ್ಕಾರ ಮಾಡ್ತಾನೆ. ಹಾಗಾದ್ರೆ ಯಾರು? ಅವನೇ ಕೃಷ್ಣನೇ ಪರಮ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಅವನಿಗೆ ಅಗ್ರ ಪೂಜೆಯನ್ನು ಮಾಡೋ ನೀನು ಅಂತ ಯುಧಿಷ್ಠಿರನಿಗೆ ಹೇಳ್ತಾರೆ. ಆವಾಗಲೇ ಈ ಶಿಶುಪಾಲಾದಿಗಳು ಬಂದು ಸಾಯೋದವರು ಇದು ಮಾಡಿದ್ದಾರೆ. ಮುಮುಕ್ಷವೋ ಬ್ರಹ್ಮವಾದಿನಃ, ಕಡೆಗೆ ಅದಕ್ಕೆ ಇವನು ಮುಮುಕ್ಷವಃ, ಮುಮುಕ್ಷುಗಳಿಗೆ ಇವನು ಅಂತಾನೆ ಬ್ರಹ್ಮವಾದಿಗಳು ಹೇಳ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ, ಇವನು ಮುಮುಕ್ಷುಗಳಿಗೆ ಮೋಕ್ಷವನ್ನ ಇಷ್ಟಪಡೋರಿಗೆ ಅವನಿಗೆ ಕೃಷ್ಣನೇ ಪರಮಂ ದೈವತ. ಯಾಕಂದ್ರೆ ಅವನ ಬಿಟ್ರೆ ಮೋಕ್ಷ ಕೊಡೋರು ಇನ್ಯಾರೂ ಇಲ್ಲ ಅಂದ್ಬಿಟ್ಟು ಬ್ರಹ್ಮವಾದಿನಃ ಇತಿ. ಬ್ರಹ್ಮವಾದಿಗಳು ಬ್ರಹ್ಮವನ್ನು ತಿಳಿದವರು, ವೇದವನ್ನು ಚೆನ್ನಾಗಿ ತಿಳಿದು ಹೇಳ್ದಲ್ಲ, ಅವರು ಹೇಳುವಂತ ಮಾತು ಅವರು ಹೇಳ್ತಾರೆ. ಎತ್ತದುಕ್ತಂ ಅದತನೆ ಎತ್ತದಕ್ತಂ ಮಜ್ಜ್ಯೋತಿ ದೀಪ್ಯಮಾನಂ ಯದ ಮಹದ್ಯಶಃ ಎಂಬೈ ದೇವ ಉಪಾಸಂತೆ ಯಸ್ಮಾದರ್ಕೋ ವಿರಾಜತೆ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಇತಿದು
ಸನತ್ ಸುಜಾತರು ಹೇಳುವಂತ ಮಾತು. ಸನತ್ ಸುಜಾತರು ಅವರು ಬ್ರಹ್ಮನ 4 ಮಕ್ಕಳೇ 4 ಸನತ್ ಕುಮಾರ, ಸನಂದ, ಇವರು ಸನತ್ ಸುಜಾತ, ಇವರೆಲ್ಲರೂ ಅವ್ರು ಹೇಳುವಂತ ಮಾತು. ಎತ್ತದುಕ್ತಂ ಹೇಳ್ತಾರೆ ಮಧ್ಯ ಮಹಜ್ಯೋತಿಷಂ, ಯಾವುದು ಹೇಳಲ್ಪಡುತ್ತೋ, ಮಹಜ್ಯೋತಿಷು ಅತ್ಯಂತ ಮಹತ್ತಾದ ಜ್ಯೋತಿಷು ಯಾವ್ದು ಹೇಳಲ್ಪಡುತ್ತೋ. ಆಮೇಲೆ ದೀಪ್ಯಮಾನಂ ಮಹದ್ಯಶಃ, ಯಾವುದು ದೀಪ್ಯಮಾನವಾಗಿರೋದು ಅಂದ್ರೆ ಅವ್ಯಯ, ಯಾವತ್ತೂ ಅದೇ ತರ ದೀಪ ಅದು. ಆಮೇಲೆ ಮಹದ್ಯಶಃ ತಸ್ಯ ನಾಮ ಮಹದ್ಯಶಃ, ಶ್ರುತಿಯಲ್ಲಿ ಬರ್ತಲ್ಲ, ಅವನ ಹೆಸರೇ ಮಹದ್ಯಶ, ಯಶಸ್ಸೆಲ್ಲ ಮಹತ್ತನಾದವನು. ತಸ್ಯ ನಾಮ ಮಹದ್ಯ ಅವನು ಹೇಳ್ತಾನೆ. ಎಂಬೈ ದೇವ ಉಪಾಸಂತೆ, ಯಾರನ್ನ ಎಲ್ಲಾ ದೇವತೆಗಳು ಉಪಾಸನೆ ಮಾಡ್ತಾರೋ ತಮ್ಮ ಕೆಲಸಕ್ಕೋಸ್ಕರ ಮಾಡ್ತಾರೆ. ಆಮೇಲೆ ಯಸ್ಮಾದರ್ಕೋ ವಿರಾಜತೆ, ಯಸ್ಮಾತ್ ಯಾರಿಂದ ಅರ್ಕ ಸೂರ್ಯನು ವಿರಾಜತೆ, ಸೂರ್ಯ ಬೆಳಗ್ತಾನೋ, ಸನತ್ ಸುಜಾತರ ಮಾತಿದು ಯಸ್ಮಿರಾಜತೆ. ಆಮೇಲೆ ಯೋಗಿನಸ್ತಂ ಪ್ರಪಶ್ಯಂತಿ, ಯೋಗಿನಃ ತಂ ಪ್ರಪಶ್ಯಂತಿ, ತಮ್ಮ ಮನಸ್ಸಿನಲ್ಲಿ ಯೋಗಿಗಳು ಕಂಡ್ಕೊಳ್ತಾರೆ, ಅವ್ರು ಮಾತ್ರ ಕಾಣ್ತಾನೆ ಅವನಿಗೆ. ಹೇಳ್ತಾರೆ ಯಾರು ಅವನೇ ಭಗವಂತಂ ಸನಾತನಂ. ಸನಾತನ ಭಗವಂತ ಅಂದ್ರೆ ಯಾರು? ಕೃಷ್ಣ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಬಿಟ್ರು ಅದಕ್ಕೆ. ಯಾರು ಯೋಗಿಗಳು ಮನಸ್ಸಲ್ಲಿ ಕೊಂತಾನೋ, ಯಾರಿಂದ ಸೂರ್ಯ ಉದಯಿಸ್ತಾನೋ, ಯಾರು ಮಹಜ್ಯೋತಿಷೋ, ಯಾರಿಂದ ಮಹದ್ಯಶಃ ಅಂತ ಹೆಸರನ್ನು ಪಡ್ಕೊಂಡಿದ್ದಾನೋ ಅಂತವನು, ಯಾರನ್ನ ಎಲ್ಲಾ ದೇವತೆಗಳು ನಮಸ್ಕಾರ ಮಾಡ್ತಾರೋ ಅವನೇ ಭಗವಂತ, ಸನಾತನನಾದ ಭಗವಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳ್ತಾರೆ ಅದರಿಂದ ಈದೃಗ್ವಿಧಾನಿ ವಾಕ್ಯಾನಿ ವಿಷ್ಣು ಪುರಾಣ, ವಿಷ್ಣು ಧರ್ಮ, ಮೋಕ್ಷ ಧರ್ಮಾದಿಶು, ಆಮೇಲೆ ಸಂತ್ಯನೇಕಶಃ, ಇದೇ ತರ ಹೇಳ್ತಾರೆ. ಹಿಂದೆ ನಾನು ಸ್ಥಳದ ಅಭಾವದಿಂದ ಇದರಿಂದ ಬರಿತಾ ಇಲ್ಲ, ಹೇಳ್ತಾರೆ ಇದೇ ತರ ವಾಕ್ಯಗಳು ವಿಷ್ಣು ಪುರಾಣಗಳು ಅನೇಕವಾಗಿದೆ. ಆಮೇಲೆ ವಿಷ್ಣು ಧರ್ಮದಲ್ಲೂ ಇದೆ, ಮಹಾಭಾರತದಲ್ಲಿ ಬರುವಂತ ಮೋಕ್ಷ ಧರ್ಮದಲ್ಲೂ ಇದೆ ಇದು. ಆಮೇಲೆ ಸಂತಿ ಅನೇಕಶಃ, ಅನೇಕಶಃ ಸಂತಿ, ಅನೇಕವಾದ ವಾಕ್ಯಗಳಿದೆ, ನೀವು ಕಂಡುಕೊಳ್ಳಿ, ಓದ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ನಾವು ಒಂದೆರಡು ಹೇಳಿದ್ದೀನಿ, ಇನ್ನೂ ಅನೇಕ ವಾಕ್ಯಗಳೆಲ್ಲ ಇದೆ, ನೀವು ಓದಿ ಕಂಡುಕೊಳ್ಳಿ, ಭಗವಂತನೇ ಇದು ಅಂದ್ಬಿಟ್ಟು ಹೇಳ್ತಾ ಇದಕ್ಕೆ. ಆಮೇಲೆ ಪ್ರಸ್ತುತಸ್ಯ ಭಗವತೋ ಅಸಾಧಾರಣಂ ಲಕ್ಷಣಂ ವದನ್ನೇ ಸ್ತುವನ್ನಾಮ ಸಹಸ್ರೇಣ ಇತಿ ನಿರ್ದಿಷ್ಟಂ ನಾಮ ಸಹಸ್ರಂ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಭಗವತಃ ಅಸಾಧಾರಣಂ ಲಕ್ಷಣಂ ವದನ್, ಭಗವಂತನ ಅಸಾಧಾರಣವಾದ ಲಕ್ಷಣವನ್ನ ಅನ್ನೋದು ಈ ತರ ಮೇಲೆ ಹೇಳಿದಂತ ಇದೆಲ್ಲ ಅವನ ಲಕ್ಷಣಗಳು ಎಲ್ಲವೂ ಸಹ ಅಸಾಧಾರಣ ಅಂದ್ರೆ ಅವನೊಬ್ಬನಿಗೆ ಹೊಂದೋದು. ಅದು ಇದು ಆ ಬಟ್ಟೆ ಏನೇನ್ ಬಟ್ಟೆ ಹೊಲಿಸ್ತಾರೋ ಆ ಬಟ್ಟೆ ಹೊಂದೋದು ಅವನೊಬ್ಬನಿಗೆ ಆಗೋದು. ಅಸಾಧಾರಣ ಇನ್ಯಾರಿಗೂ ಆಗೋದಿಲ್ಲ, ಅದು ಅವನೊಬ್ಬನಿಗೆ ಹೊಂದೋದು. ಅದಕ್ಕೆ ಅಸಾಧಾರಣ, ಅದ್ಭುತವಾದ ಇದು. ಈ ತರ ಈ ಪ್ರಸ್ತುತ ಮೇಲೆ ಹೇಳಿದ್ದೆಲ್ಲವೂ ಸಹ ಇದು ಸಾಧಾರಣವಾಗಿದ್ದು ಎಲ್ಲರಿಗೂ ಹೊಂದುತ್ತೆ, ಇದು ಅಸಾಧಾರಣ, ಅವನೊಬ್ಬನಿಗೆ ಹೊಂದೋದು, ಇನ್ಯಾರಿಗೂ ಹೊಂದೋದಿಲ್ಲ ಅಂತ ಆ ಲಕ್ಷಣಂ ವದನ್ನೇ, ಈ ಲಕ್ಷಣ ಹೇಳ್ಬಿಟ್ರು. ಅಂದ್ರೆ ಭೀಷ್ಮರು ಸಹಸ್ರನಾಮ ಹೇಳೋದಕ್ಕೆ ಮುಂಚೆ ಯಾರಿಂದ ಕಿಮೇಕಂ ದೈವತಂ ಲೋಕೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾರಪ್ಪ ಅವನು ಏಕಂ ದೈವತಂ ಲೋಕೆ ಅನ್ನೋದಕ್ಕೆ ಅಸಾಧಾರಣವಾದ ಅವನ ಲಕ್ಷಣನೆಲ್ಲ ಹೇಳ್ಬಿಟ್ಟು ಈಗ ಹೇಳ್ತಾರೆ ಸ್ತುವನ್ನಾಮ ಸಹಸ್ರೇಣ ಇತಿ, ಇಂತಹ ಅವನ್ನ ಸಾವಿರಾರು ಹೆಸರುಗಳಿಂದ ಹೇಳು. ಸ್ತುವನ್ ಅಂದ್ರೆ ಹೇಳ್ಬೇಕು, ಹಾಡ್ಬೇಕು, ಅವನ್ನ ಸ್ತುತಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ. ಇತಿ ನಿರ್ದಿಷ್ಟ ಮಾಡಿ ನಾಮ ಸಹಸ್ರಂ. ಆಮೇಲೆ ಕಡೆಗೆ ಕಿಮಿತ್ ಆಕಾಂಕ್ಷಯಾಂ ಮತ್ತೆ ಭಗವನ್ ನಾಮ ಸಹಸ್ರಂ ವಕ್ತುಂ, ಆಮೇಲೆ ಪ್ರತಿಜಾನೀತೆ ಯದಿತಿ ತ್ರಿಭಿ ಅಂತ ಹೇಳ್ತಾರೆ ಕಡೆಗೆ. ಅದರಿಂದ ಅದು ಹೇಳ್ತಾರೆ ಇದಕ್ಕೆ ನಿರ್ದಿಷ್ಟವನ್ನು ಮಾಡಿ ಭಗವಂತನ ಅಸಾಧಾರಣ ಗುಣ ಲಕ್ಷಣಗಳನ್ನ ಹೇಳ್ಬಿಟ್ಟು ಅವನ ಆ ಲಕ್ಷಣ ಭಗವಂತನಿಗೆ ಏನ್ ಲಕ್ಷಣ ಅಂತ ಹೇಳ್ಬಿಟ್ಟು ಸನಾತನದ ಯಾವುದು ಅನ್ಬಿಟ್ಟು ಅಂತ ಆ ಲಕ್ಷಣವನ್ನು ಹೇಳ್ಬಿಟ್ಟು ಇವನ್ನ ಅದರಲ್ಲಿ ಆ 1000 ಮುಂದೆ ಬರುತ್ತೆ. ಅನೇಕಗಳಿದೆ, ಅದರಲ್ಲಿ ಮುಖ್ಯವಾದ 1000 ಹೆಸರನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅನೇಕ ಅವನಿಗೆ ಭಗವಂತನಿಗಿದೆ, ನಾಮಗಳಿದೆ, ಅದರಲ್ಲಿ ಅದು ಹೇಳಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ 1000ವನ್ನು ಮಾತ್ರ ನಾನು ಹೇಳ್ತೇನೆ. ನಿರ್ದಿಷ್ಟಂ ನಾಮ ಸಹಸ್ರ ಇದ್ರೆ ನಾನು ಆರಿಸ್ಕೊಂಡಿದ್ದೀನಿ, ನನಗೆ ಪರಾಮರ್ಶಿಕ ನಿಮ್ಮ ಅಭಿಪ್ರಾಯ ಆದರೆ ಈ 1000ವನ್ನು ನಾನು ಆರಿಸ್ಕೊಂಡಿದ್ದೀನಿ, ಅದನ್ನ ಹೇಳ್ತಾರೆ. ಅದನ್ನ ನಾಮ ಸಹಸ್ರ ಇದು ನಿರ್ದಿಷ್ಟೇ ನಮ್ಮ ಕಡೆಗೆ. ಕಿಮಿತ್ ಕಡೆಗೆ ಕಿಮಿತ್ ಆಕಾಂಕ್ಷೆಯ, ಇದನ್ನ ನನ್ನ ಆಕಾಂಕ್ಷೆಯಿಂದ ನಿನಗೆ ಹೇಳೋ ಆಕಾಂಕ್ಷೆ ತಗೊಂಡಿದ್ದೀನಿ. ಅದಕ್ಕೆ ಭಗವನ್ನ ವಕ್ತು ಪ್ರತಿಜಾನೀತೆ, ನಾನು ಅದನ್ನ ನಿನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಯತಃ ಇತಿ ತ್ರಿಭಿಃ ಅಂದ್ಬಿಟ್ಟು ಹೇಳ್ತಾರೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೆ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇವಿಗಕ್ಷಯೇ. ಅದನ್ನೇ ಇನ್ನೊಂದು ಅಸಾಧಾರಣವಾದ ಲಕ್ಷಣ ಹೇಳ್ತಾರೆ ಅವ್ರಿಗೆ. ಈ ಸಹಸ್ರನಾಮದಲ್ಲಿ ಮಾಡ್ಬಿಟ್ಟು ಇನ್ನೊಂದು 3 ಲಕ್ಷಣ ಯಾವ್ದಪ್ಪ ಅಂದ್ರೆ ಇದೆ. ಯತಃ ಸರ್ವಾಣಿ ಭೂತಾನಿ ಭವಂತಿ,
ಯಾರಿಂದ ಯತಃ ಯಾರಿಂದ ಸರ್ವಾಣಿ ಭೂತಾನಿ ಯಾರು ಎಲ್ಲಕ್ಕೂ ಜಗತ್ ಕಾರಣನೋ ಯಾರಿಂದ ಯಥೋ ವಾ ಇಮಾನಿ ಭೂತಾನಿ ಅದೇ ಮಂತ್ರ ಕಾಯ್ದು ಅದನ್ನ ಹೇಳಿದ್ದಾರೆ ಏನ ಜಾತಾನಿ ಜೀವಂತಿ ಯತ್ರಯಂತಿ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ಅಂತ ಅವ್ರು ವರ್ಣ ಹೇಳ್ಬಿಟ್ರು. ಅದಕ್ಕೆ ಯಾರನ್ನ ತಿಳ್ಕೋಬೇಕು ಅಂದ್ರೆ ಯಾರಿಂದ ಬಂತೋ ಯಾರು ಕಾಪಾಡಬೇಕೋ ಯಾರಲ್ಲಿ ಮತ್ತೆ ಅಲಯೋ ಆಗುತ್ತೋ ಅಂತ ಅದನ್ನ ಹೇಳ್ತಾರೆ. ಯತಃಸರ್ವಾಣಿ ಭೂತಾನಿ ಭವಂತಿ ಯಾವರಿಂದ ಎಲ್ಲ ಸರಗಳ ಬರುತ್ತೆ ಅದಕ್ಕೆ. ಆಮೇಲೆ ಆದಿ ಯುಗಾಗಮೆ ಕಡೆಗೆ ಆಮೇಲೆ ಇದು ಯುಗಾಗಮ ಆದಿ ಯುಗ ಅಂದ್ರೆ ಮೊದಲ ಯುಗದಿಂದ ಅಂದ್ರೆ ಪ್ರಳಯವಾಗುತ್ತೆ. ಪ್ರಳಯವಾಗಿ ಆದಿ ಯುಗದಲ್ಲಿ ಶುರು ಆಗುತ್ತಲ್ಲ, ಮೊದಲು ಯುಗ ಮಹಾಪ್ರಳಯದಿಂದ ತಗೊಂಡಿದ್ದಾರೆ. ಮಹಾಪ್ರಳಯವಾದ ಮೇಲೆ ಮತ್ತೆ ಮೊದಲಿಂದ ಯುಗ ಶುರು ಆಗುತ್ತೆ. ಆ ಯುಗ ಮತ್ತೆ ಅದೇ ಹೋಗಿ ಬ್ರಹ್ಮನ ಒಂದು 100 ವರ್ಷ ಹೋಗಿ ಆಗಾಗ ಮಧ್ಯದಲ್ಲಿ ನಿತ್ಯ ಪ್ರಳಯ ನೈಮಿತ್ತಿಕ ಪ್ರಳಯಗಳು ಈ ಪ್ರಳಯಗಳೆಲ್ಲ ಆಗಿ ಮತ್ತೆ ಅವನು 100 ವರ್ಷ ಮಹಾಪ್ರಳಯ ಆಗುತ್ತಲ್ಲ. ಅದರಿಂದ ಆದಿ ಯುಗಾಗಮೆ ಅಲ್ಲಿಂದ ಯಾರಿಂದ ಯಾರು ಬಂದ್ರೋ ಯತಃ ಸರ್ವಾಣಿ ಭೂತಾನಿ ಭವಂತಿ ಆದಿಯುಗದಿಂದ ಎಲ್ಲಾ ಭೂತಗಳು ಯಾರಿಂದ ಬಂದುವೋ ಭವಂತಿ ಯಸ್ಮಿಂಚ ಪ್ರಳಯಂ ಯಾಂತಿ ಮತ್ತೆ ಪ್ರಳಯವಾಗ ಯಾರು ಹೋಗಿ ಅವನಲ್ಲೇ ಸೇರ್ಕೊಳ್ಳುತ್ತೋ ಯಾರಿಂದ ಬಂತೋ ಅವರಿಂದ ಹೋಗಿ ಸೇರ್ಬೋದು. ಜೇಡು ಹುಳು ತರ ಜೇಡು ಹುಳು ತಾನೇ ಬಾಯಲ್ಲಿ ಇದು ಮುಂಡುಗದಲ್ಲಿ ಇದನ್ನೇ ತೆಗಿತೆ. ಜೇಡು ಹುಳು ತರ ಇದನ್ನೇ ಜೇಡು ಹುಳುವನ್ನು ಇಟ್ಬಿಟ್ಟು ಅದನ್ನ ಹೇಳ್ತಾರೆ. ಜೇಡು ಹುಳು ಏನ್ ಮಾಡುತ್ತೆ ತನ್ನ ಬರೋ ಎಂಜಲಿಂದ ನಾರು ಬರುತ್ತೆ, ಆ ನಾರಿಂದ ಕಟ್ಟುತ್ತೆ, ಬಲೆ ಕಟ್ಟುತ್ತೆ. ಆ ಬಲೆ ಇದು ಮಾಡಿ ಅಲ್ಲಿ ಬರುವಂತದ್ದೆಲ್ಲ ತಗೊಂಡು ತಿಂದು ಎಲ್ಲ ಮಾಡುತ್ತೆ. ಕಡೆಗೆ ಅದಾದ್ಮೇಲೆ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಆ ಬಲೆನೆಲ್ಲ ಎಳ್ಕೊಳ್ಳುತ್ತೆ ತಾನೆ, ಎಲ್ಲ ಬಲೆ ಒಳಗಡೆ ಹೋಗುತ್ತೆ. ಅದನ್ನ ಹೇಳ್ತಾರೆ ಮತ್ತೆ ಇನ್ನೊಂದ್ ಕಡೆ ಹೋಗುತ್ತೆ. ಅದೇ ತರ ಭಗವಂತ ಜೇಡು ಹುಳು ತರ ಅವನೇ ಬಲೆ ಹಾಕಿ ಸೃಷ್ಟಿ ಮಾಡ್ತಾನೆ. ಪ್ರಳಯದಲ್ಲಿ ಮತ್ತೆ ಬಲೆ ಎಲ್ಲ ಮುಚ್ಕೊಂಡು ಎಲ್ಲವನ್ನೂ ಒಳಗಡೆ ಹೇಳ್ಕೊಳ್ತಾನೆ. ಅದನ್ನೇ ಇದು ಹೇಳ್ತಾರೆ. ಅದಕ್ಕೆ ಯಸ್ಮಿಂಚ ಪ್ರಳಯಂ ಯಾಂತಿ ಪ್ರಳಯದ ಕಾಲದಲ್ಲಿ ಎಲ್ಲೂ ಯಾರಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅದಕ್ಕೆ. ಆಮೇಲೆ ಪುನರೇವ ಯುಗಕ್ಷಯ ಮತ್ತೆ ಯುಗಕ್ಷಯವಾದ್ಮೇಲೆ ಪುನರೇವ ಮತ್ತೆ ಸೃಷ್ಟಿ ಉಂಟಾಗುತ್ತೆ. ಮಧ್ಯದಲ್ಲಿ ಕಾಪಾಡೋದು ಅವನೇ ತಗೋಬೇಕಾದಲ್ಲಿ ಎಲ್ಲವೂ ಸಹ. ಯಾಕಂದ್ರೆ ಈ ಎರಡು ಮಾಡಿದವರು ಮಧ್ಯದಲ್ಲಿ ಕಾಪಾಡೋದು ಅವನೇ ಅಂತ ಅದು ಕೈ ಮುದುಕ ನ್ಯಾಯದಲ್ಲಿ ಹೋಗುತ್ತೆ ಅದಕ್ಕೆ. ಅದರಲ್ಲಿ ಆಮೇಲೆ ಸ್ಥಿತಿಯನ್ನು ಸಹ ನೇರವಾಗಿ ಹೇಳ್ತಾ ಇದ್ರು. ಸೃಷ್ಟಿ ಮತ್ತು ಲಯವನ್ನು ಹೇಳ್ದಿಂದ ಸ್ಥಿತಿ ತಾನಾಗೆ ಹೊಂದ್ಕೊಳ್ಳುತ್ತೆ ಅದು ಅದೇ ತಗೋಬೇಕಾತರ. ಯತಃ ಜಗತ್ ಪ್ರಮುಖತ್ವೇನ ಜಗತ್ ಪ್ರಮುಖತ್ವ ದೇವದೇವತ್ವಾನಾಂ ಅನಂತ ಆದಿಭಿಃ ನಾನಾ ಲಕ್ಷಣೈಃ ನಿರೂಪಿತಾತೆ ಕಡೆಗೆ ಬಹುಸ್ಯಾಂ ಇತಿ ತದಾತ್ಮಾನಂ ಸ್ವಯಮಕುರುತ ಇತ್ಯಾದಿ ವಾಕ್ಯತೋ ಜಗದ ಭಿನ್ನ ನಿಮಿತ್ತ ಉಪಾದಾನ ಕಾರಣಾತ್. ಅದ್ಭುತವಾಗಿ ದೇವರು ಹೇಳ್ತಾ ಇದಕ್ಕೆ ಭಗವಂತನೇ ನಿಮ್ಮ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ತೋರಿಸ್ಕೊಳ್ತಾ ಅದಕ್ಕೆ ಯತಃ ಅಂದ್ರೆ ಯಾರಿಂದ ಜಗತ್ಪ್ರಭು ದೇವದೇವಂ ಅನಂತಂ ಪುರುಷೋತ್ತ ಅನ್ನೋದಲ್ಲ. ಯಾವ ಜಗತ್ಪ್ರಭು ದೇವದೇವನೋ ದೇವಾತ್ಮನಾಯತಾನವನೋ ಅವನು ಅನಂತಾದಿಭಿ ಆಮೇಲೆ ನಾನಾ ಲಕ್ಷಣೈ ಎಲ್ಲ ಮೇಲೆ ಹೇಳ್ಕೊಂತ ಅನಂತ ನಾನಾ ಲಕ್ಷಣ ಹೇಳ್ಕೊಂಡ್ರು. ಯಾರಿಗೆ ಲಕ್ಷಣೆಯಲ್ಲಿ ನಿರೂಪಿತಾತೆ ಅವ್ರನ್ನ ನಿರೂಪಣೆ ಮಾಡಿಬಿಟ್ರು ಭೀಷ್ಮರು. ನಿರೂಪಣೆ ಶ್ರುತಿಯು ಸಹ ನಿರೂಪಣೆ ಮಾಡ್ಬಿಟ್ಟಿದೆ. ನಿರೂಪಣೆ ಮಾಡ್ಬಿಟ್ಟು ಅವನು ಭಗವಂತ ಬಹುಸ್ಯಾಂ ಪ್ರಜಾ ಚಾದೋಗದಲ್ಲುತ್ತಲ್ಲ ಅವನು ಹೇಳ್ತಾನೆ ತದೈಕ್ಷತ ಬಹುಸ್ಯಾಂ ಪ್ರಜಾ ಐಕ್ಷತ ಅಂದ್ರೆ ಸಂಕಲ್ಪ ಮಾಡ್ದ ಅಂತ. ಏನು ಬಹುಸ್ಯಾಂ ಪ್ರಜಾಯ ನಾನು ಅನೇಕ ಪ್ರಜೆಗಳಾಗಿ ಸೃಷ್ಟಿ ಮಾಡ್ತೇನೆ ಅಂತ ಅನ್ಕೊಂಡು ಅಷ್ಟೇ ಅವನ ಕೆಲಸ ಸೃಷ್ಟಿ ಅನ್ಕೊಳ್ಳೋದಷ್ಟೇ, ಸಂಕಲ್ಪ ಅಷ್ಟೇ ಅವನ ಕೆಲಸ. ಆತರ ಬಹುಸ್ಯಾಂ ಪ್ರಜಾಯೇಯ. ಆಮೇಲೆ ತದಾತ್ಮಾನಂ ಸ್ವಯಂ ಅಕುರುತ ತದ್ ಆತ್ಮಾನಂ ಸ್ವಯಂ ಅಕುರುತ ತಾನೇ ಅವನು ಮಾಡಿ ಎಲ್ಲವನ್ನೂ ಅಂದ್ರೆ ಬ್ರಹ್ಮನಿಗೆ ಸಮಷ್ಟಿ ಸೃಷ್ಟಿ ಭಗವಂತ ಮಾಡ್ಬಿಡ್ತಾನೆ, ವ್ಯಷ್ಟಿ ಸೃಷ್ಟಿ ಮಾತ್ರ ಕೊಡ್ತಾನೆ. ಆ ಸಮಷ್ಟಿ ಸೃಷ್ಟಿನಲ್ಲಿ ವ್ಯಷ್ಟಿ ಸೃಷ್ಟಿಯಲ್ಲಿ ಮಾಡ್ಬೇಕಾದ್ರೆ ಏನೇನ್ ಬೇಕು, ಈಗ ಒಂದು ಮಡಕೆ ಮಾಡ್ಬೇಕಾದ್ರೆ ಮಣ್ಣು ಬೇಕು, ನೀರು ಬೇಕು, ಇದೆಲ್ಲ ಬೇಕು, ಚಕ್ರ, ಅದನ್ನೆಲ್ಲ ಸಮಷ್ಟಿ ಸೃಷ್ಟಿ ಮಾಡ್ಬಿಡ್ತಾನೆ ಭಗವಂತ. ಎಲ್ಲವನ್ನು ಮಾಡಿ ವೇದವನ್ನು ಕೊಟ್ಟು ಉಪದೇಶ ಮಾಡಿ ಈ ತರ ಮಾಡ್ಕೊಂಡು ಹೋಗು. ಒಂದು ಸ್ವಿಚ್ ಹಾಕೋದಷ್ಟೇ, ವೇದದ ಹಾಕಿದ್ರೆ ಅಲ್ಲಲ್ಲಿ ಹಾಗೆ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಎಲ್ಲವನ್ನು ಭಗವಂತ ಮಾಡಿರ್ತಾನೆ. ಅದನ್ನ ಹೇಳ್ತಾರೆ ತಥಾತ್ಮಾನಂ ಸ್ವಯಂ ಅಕುರುತ. ಇವನು ಬ್ರಹ್ಮನ ಆತ್ಮನಾಗಿದ್ದು ಸ್ವಯಂ ಅಕುರುತ. ಅದು ಭಗವಂತನೇ ಮಾಡೋದು. ಬ್ರಹ್ಮಾತ್ಮಕವಾಗಿ ಮಾಡ್ತಾನೆ ಅಷ್ಟೇ. ರುದ್ರಾತ್ಮಕವಾಗಿ ಪ್ರಳಯವನ್ನ ಮಾಡ್ತಾನೆ, ಬ್ರಹ್ಮಾತ್ಮಕವಾಗಿ ಸೃಷ್ಟಿಯನ್ನ ಮಾಡ್ತಾನೆ. ಕಾಪಾಡೋದು ಅವನ ಕೈಯಲ್ಲಿ ಇನ್ಯಾರ ಕೈಲೂ ಸಾಧ್ಯವಿಲ್ಲ. ಅದಕ್ಕೆ ಇತ್ಯಾದಿ ವಾಕ್ಯತಃ ಜಗದ ಭಿನ್ನ ನಿಮಿತ್ತ ಉಪಾದಿಯಿಂದ ಭಗವಂತನೇ ನಿಮಿತ್ತ ಕಾರಣ ಉಪಾದಾನ ಕಾರಣ ಎಲ್ಲವೂ ಇದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಸೃಷ್ಟಿ ಮಾಡೋದು ಅವನೇ, ಉಪಾದಾನ ಕಾರಣಕ್ಕೆ ಬೇಕಾದ ಅದನ್ನು ಮಾಡೋದು ಅವನೇ, ನೀರನ್ನ ಸೃಷ್ಟಿ ಮಾಡ್ತಾನೆ, ಭೂಮಿ ಎಲ್ಲವನ್ನು ಮಣ್ಣು ಎಲ್ಲವನ್ನೂ ಮಾಡೋದು ಅವನೇ. ಅದೇ ನಿಮಿತ್ತ ಕಾರಣ ಉಪಾದಾನ ಕಾರಣ ಎಲ್ಲವನ್ನೂ ಸಹ ಅದಕ್ಕೆ. ಆಮೇಲೆ ಆದಿಯುಗಾಗಮೆ
ಅಂದ್ರೆ ಪ್ರಥಮ ಯುಗಾಗಮೆ ಅದೇ ಸ್ಪಷ್ಟ ಅದು. ಮೊದಲು ಸೃಷ್ಟಿಗೆ ಮೊದಲು ಪ್ರಳಯವಾದಾಗಿ ಸೃಷ್ಟಿಗೆ ಮೊದಲು ಶುರು ಆಗುತ್ತಲ್ಲ ಆದಿ ಅಲ್ಲಿಂದ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟೇ ಆದಿತ್ಯ ವರ್ಷ ಆದಿ ಹೇಳ್ತಾರೆ. ಅದಕ್ಕೆ ಇದು ಸ್ಪಷ್ಟೇ ಆದೌ ಇತ್ಯರ್ಥಃ. ಆದೌ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅಂತ ಹೇಳ್ಬಿಟ್ಟು, ಆದೌ ಅಂದ್ರೆ ಮೊದಲನೇ ಸೃಷ್ಟಿ. ಪ್ರಳಯ ಮಹಾಪ್ರಳಯ ಆದ್ಮೇಲೆ ಮತ್ತೆ ಭಗವಂತ ಸಂಕಲ್ಪ ಮಾಡ್ಕೊಳ್ತಾನಲ್ಲ, ಬಹುಶ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡುವ ಮೊದಲ ಸೃಷ್ಟಿಗೆ ಆದಿಯುಗ ಆಗ್ಬಿಟ್ಟು ಅಲ್ಲಿಂದ ಶುರುವಾಗುತ್ತೆ. ಆ ಹೊಸ ಒಂದು ಎಫೆಕ್ಟ್ ಶುರುವಾಗುತ್ತೆ. ಅದನ್ನ ಹೇಳ್ತಾರೆ. ಅದನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಸರ್ವಾಣಿ ಭೂತಾನಿ ಕಡೆಗೆ ಇದಕ್ಕೆ ಹೇಳ್ತಾರೆ. ಅದಕ್ಕೆ ಮಹದಹಂಕಾರ ಆಕಾಶಾದೀನಿ ಸರ್ವಾಣಿ ಭೂತಾನಿ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಇಲ್ಲಿ ಕೊಡ್ತಾರೆ ಸರ್ವಾಣಿ ಭೂತಾನಿ ಅಂತ ಬೇರೆ ಒಂದು ಭೂತಗಳು ಹೇಗೆ ಬರುತ್ತೆ ಅದಕ್ಕೆ ಮೊದಲು ಹೋಗುವಂತ ತತ್ವನ ಸೃಷ್ಟಿ ಮಾಡ್ಬೇಕಲ್ಲ. ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ, ಮಹತ್ ಅಹಂಕಾರಗಳನ್ನು ಸೃಷ್ಟಿ ಮಾಡೋದಕ್ಕೆ ಮಹದ್ ಅಹಂಕಾರ ಆಕಾಶ ಮೊದಲು ಆಕಾಶವನ್ನು ಸೃಷ್ಟಿ ಮಾಡ. ಆಮೇಲೆ ಆತ್ಮನ ಆಕಾಶ ಆಕಾಶಾತ್ ವಾಯೋರಗ್ನಿ ಅಗ್ನೇರಾಪ ಅದ್ಯ ಪೃಥಿವ್ಯಾ ಓಷಧಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷನವರೆಗೂ ಹೇಳ್ಬಿಟ್ರು. ಕಡೆಗೆ ಮನುಷ್ಯನವರೆಗೂ ಎಲ್ಲವೂ ಇದು ಭಗವಂತನ ಮಾಡುವಂತ ಕೆಲಸ. ಅದರಿಂದ ಎಲ್ಲವೂ ಸಹ ಆಕಾಶ ಮಾಡಿ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಎಲ್ಲವನ್ನು ಮಾಡ್ಬಿಟ್ಟು ಬರ್ತಾನೆ. ಆಮೇಲೆ ಯುಗಕ್ಷಯ ಯುಗಾದಿಮೆ ಅಂದ್ಬಿಟ್ರು. ಈಗ ಯುಗಕ್ಷಯ ಅಂದ್ರೆ ಪ್ರಳಯ. ಯುಗಕ್ಷಯ ಅಂದ್ರೆ ಪ್ರಳಯ ಅಂತ ಪುನಃ. ಅದಕ್ಕೆ ಪುನಃ ಯಸ್ಮಿನ್ ಏವಂ ಪ್ರಳಯಂಚ ಯಾಂತಿ. ಮತ್ತೆ ಪ್ರಳಯ ಕಾಲದಲ್ಲಿ ಯಾರಲ್ಲಿ ಹೋಗಿ ಎಲ್ಲ ಸೇರ್ತಾರೋ ಪ್ರಳಯ ಕಾಲದಲ್ಲಿ ಕರೆಯಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಆದ್ಯಂತಾಭ್ಯಾಂ ಸ್ಥಿತಿರಪಿ ಅಕ್ಷೀಯತೆ ಹೇಳ್ತಾರೆ. ಆದಿ ಅಂತ ಹೇಳಿದ್ರಿಂದ ಸ್ಥಿತಿಯನ್ನು ಸಹ ಅಭಿಕ್ಷಿಪ್ಯತೆ, ಸ್ಥಿತಿಯು ಸಹ ಅದರಲ್ಲೇ ಸೇರ್ಕೊಂಡು ಹೇಳಲ್ಪಡ್ತು. ಆದಿ ಅಂತ ಹೇಳಿದ್ರಿಂದ ಸೃಷ್ಟಿ ಮತ್ತು ಪ್ರಳಯವನ್ನು ಹೇಳಿದ್ರಿಂದ ಕಾಪಾಡೋ ಸ್ಥಿತಿ ಸಹ ಅದರಲ್ಲೇ ಸೇರ್ಕೊಂಡಿದೆ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಏನೈವ ಜೀವಂತಿ ಇತ್ಯರ್ಥ ಅಂದ್ರೆ ಏನೈವ ಯಾರಿಂದ ಇವರು ಜೀವಿಸಿದ್ದಾರೆ ಅಂತ ಬರ್ತಲ್ಲ ಅದು ಅದೇ ಅರ್ಥ. ಏನೈವ ಜೀವಂತಿ ಅಂದ್ರೆ ಅದೇ ಸ್ಥಿತಿ. ಅದು ಎಲ್ಲವೂ ಸಹ ಅದರಲ್ಲೇ ಬರ್ತದೆ. ಇಲ್ಲಿ ನೇರವಾಗಿ ಏನೈವ ಜೀವಂತಿ ಅಂತೆಲ್ಲ ಶ್ರುತಿಯಲ್ಲಿ ಬರ್ತಲ್ಲ. ಏನೈವ ಜೀವಂತಿ ಎತ್ತರ ಮೇಲೆ ಅದು ಇದಕ್ಕೆ ಬರುತ್ತೆ. ಅದನ್ನ ಹೇಳ್ತಾರೆ. ಏಕೋ ಭೂತಾನ ಏನ ಹೇಳ್ತಾರೆ. ಅದಕ್ಕೆ ಅದು ಅವಾಗ ಇದನ್ನ ಹೇಳ್ಬಿಟ್ಟ. ಇದನ್ನೇ ವೇದವ್ಯಾಸರು ಮೊದಲು ಅಥಾತೋ ಬ್ರಹ್ಮ ಜಿಜ್ಞಾಸಾನೆ ಅದು ಆದಿಸೂತ್ರ. ಟೆಕ್ನಿಕಲಿ ಅದು ಏನೋ ಅದು ಇದು ಎರಡನೇ ಸೂತ್ರ ಬರುತ್ತೆ, ಜನ್ಮಾದ್ಯ ಸೇತ. ಪ್ರಾಕ್ಟಿಕಲ್ ಆಗಿ ಇದೆ ಮೊದಲನೇ ಸೂತ್ರ. ಅದೇ ಜನ್ಮಾದ್ಯ ಸೇತಃ ಅಂತ ಆಗುವಾಗ ಇದನ್ನೇ ಹೇಳೋದು. ಅವಾಗ ಯಥೋವಾ ಇಮಾನಿ ಭೂತಾನಿ, ಅದಕ್ಕೆ ವಿಷಯವಾಕ್ಯ ಅದೇ. ಏನ ಜಾತಾನಿ ಜೀವಂತಿ ಯತ್ಪ್ರಿಯಂತಿ ವಿಶಂತಿ ಅದನ್ನೇ ಹೇಳ್ತಾರೆ. ಇದಕ್ಕೆ ಅದಕ್ಕೆ ಅಷ್ಟೇ ಹೇಳ್ತಾನೆ ಭಗವಂತನ ಗೀತೆ ಹೇಳ್ತಾನೆ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವ ಪ್ರವರ್ತತೆ. ನಾನು ಎಲ್ಲಕ್ಕೂ ಪ್ರಭು ಆಗಿದ್ದೀನಿ, ನನ್ನಿಂದಲೇ ಎಲ್ಲೋ ಉಂಟಾಗುತ್ತೆ. ಸಾಕ್ಷಾತ್ ಭಗವಂತ ಎಲ್ಲೋ ಗೀತೆ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇತಿ ಅವಾಗ ಆಮೇಲೆ ಹೇಳ್ತಾರೆ ಸತ್ಯಂ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಶ್ರುತಿಯಲ್ಲಿ ಬರುತ್ತೆ ಚೈತನ್ಯದಲ್ಲಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಜ್ಞಾನಾದಿಗಳು ಸತ್ಯತ್ವ ಜ್ಞಾನತ್ವ ನಾವು ಆನಂದತ್ವ ಅಮರತ್ವ ಎರಡು ಸೇರ್ಕೊಂಡು 5 ಗುಣಗಳು ತಗೊಳ್ತೀವಿ ನಮ್ಮ ಇದರಲ್ಲಿ. ಅದರಿಂದ ಈ 5 ಸಹ ಭಗವಂತನ ಸತ್ಯಂ ಜ್ಞಾನ ಅನಂತಂ ಜ್ಞಾನ ಆನಂದತ್ವ ಅಮರತ್ವ ಎರಡು ಸೇರಿಸ್ಕೊಂಡು 5 ಗುಣಗಳು ಭಗವಂತನಿಗೆ. ಈ 5 ಸಹ ಅದರಲ್ಲಿ ಬರುತ್ತೆ ಅಂದ್ಬಿಟ್ಟು ಹೇಳ್ತಾ. ಅದಕ್ಕೆ ಏಕಂ ವಾಕ್ಯಂ ಕಡೆಗೆ. ಆಮೇಲೆ ಯಥೋವಾಯುಮಾನಿ ಇದರಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ಕೊಡೋ ಕಡೆಗೆ. ಆಮೇಲೆ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಹೋಗ್ತಾರೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ ಅವ್ರು ಹೇಳುವಂತಹದ್ದು ಇದು. ಇದನ್ನ ಅದಕ್ಕೆ ಇಲ್ಲಿ ತಸ್ಯ ಉಕ್ತನ ರಕ್ತಸ್ಯ ಹಿಂದೆ ಹೇಳಿದಲ್ಲ ಭಗವಂತನ ಲಕ್ಷಣ ಹೇಳಿದ್ರು. ಅದೇನಾಯ್ತು ಲೋಕನಾಥಸ್ಯ, ಅದರಿಂದ ಜಗತ್ಪ್ರಭುಂ ದೇವದೇವ ಮೊದಲೇ ಹೇಳಿದ್ರು. ಇಲ್ಲಿ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಅಂತ ಇನ್ನೊಂದ್ಸಲ ಒತ್ತಿ ಹೇಳ್ತಾರೆ. ಲೋಕ ಪ್ರಧಾನಸ್ಯ ಅಂದ್ರೆ ಹಾಗೂ ಜಗನ್ನಾಥಸ್ಯ ಅಂತ ಇನ್ನೊಂದ್ಸಲ ಹೇಳ್ತಾರೆ. ಅದನ್ನ ಇದು ತಗೊಳ್ತಾರೆ. ಅದಕ್ಕೆ ಅದರಿಂದ ಲೋಕನಾಥಸ್ಯ ಕಡೆಗೆ ಆಮೇಲೆ ಲೋಕ ಪ್ರಧಾನಸ್ಯ ಎರಡು. ಲೋಕನಾಥ ಅಂದ್ರೆ ಲೋಕ ಪ್ರಧಾನ ಅಂದ್ರೆ ಎರಡು. ಅದಕ್ಕೆ ಕಡೆಗೆ ಅದಕ್ಕೆ ಬ್ರಹ್ಮಣ ಸದನಾದೂರ್ಧ್ವಂ ಇತ್ಯಾದಿನ ವನಪರ್ವೋಕ್ತೋಪಿ ಯೇ ಲೋಕ ಮಮ ವಿಮಲ ಇತಿ ದ್ರೋಣ ಪರ್ವೋಕ್ತಸ್ಯ. ಅದರಲ್ಲಿ ವನಪರ್ವದಲ್ಲಿ ಭಗವಂತ ಹೇಳೋ ಬ್ರಹ್ಮಣ ಸದನಾದ್ ಊರ್ಧ್ವಂ. ಬ್ರಹ್ಮಣ ಅಂದ್ರೆ ಇದು ಚತುರ್ಮುಖ ಬ್ರಹ್ಮಣ ಸದನ ಅಂದ್ರೆ ಸತ್ಯಲೋಕದಿಂದ ಊರ್ಧ್ವಂ ಮೇಲೆ ಇರುವಂತದ್ದು ನನ್ನ ಲೋಕ ಅಂತ ಹೇಳ್ತಾನೆ ವನಪರ್ವದಲ್ಲಿ. ಅದನ್ನ ತಸ್ಯ ಉಕ್ತ ಅದಕ್ಕೆ ಲೋಕನಾಥಸ್ಯ. ಹಾಗಾಗಿ ಅಲ್ಲಿರೋದ್ರಿಂದ ಇವನು ಎಲ್ಲಾ ಲೋಕಗಳು ಸಹ ಇವನು ನಾಥನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಇವನಿಂದನೇ ಸೃಷ್ಟಿ ಆಗಿದ್ದಂದ್ಲೂ ಒಡೆಯ,
ಎಲ್ಲವನ್ನೂ ನಿಯಂತ್ರಣ ಮಾಡೋದ್ರಿಂದಲೂ ಒಡೆಯ, ಆಮೇಲೆ ಎಲ್ಲರನ್ನೂ ಅಂತರ್ಯಾಮ ನಿಯಂತ್ರಣ ಮಾಡೋದು ಒಡೆಯ, ಎಲ್ಲರೂ ಅವನಲ್ಲೇ ಹೋಗಿ ಸೇರೋದ್ರಿಂದಲೂ ಅವನೇ ಒಡೆಯ ಅನ್ನೋದಕ್ಕೆ ಲೋಕನಾಥಸ್ಯ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಪ್ರಧಾನಸ್ಯ ಅಂತ ಹೇಳ್ಬೇಕಾದ್ರೆ ಯಾತಕ್ಕಂದ್ರೆ ಸಸ್ಯ ಲೋಕ ಅವನೇ ಮುಖ್ಯವಾದ ಮೊದಲು ಅಂತ. ಪ್ರಧಾನಸ್ಯ ಅಂದ್ರೆ ಅವನೇ ಮೊದಲು, ಪ್ರಧಾನನಾದ ಅವನೇ ಮೊದಲು. ಸತೇವ ಸೌಮ್ಯ ಅಗ್ರಾಸೀತ್, ಸತ್ಯೇವ ಅಗ್ರಾಸೀತ್, ಅವನೇ ಪ್ರಧಾನ, ಅವನೇ ಮೊದಲಿದ್ದು, ಅವನಿಂದಲೇ ಇದೆಲ್ಲ ಉಂಟಾಗಿದ್ದು. ಅಂದ ಪ್ರಧಾನಸ್ಯ ಜಗನ್ನಾಥಸ್ಯ ಮೇಲ್ನೋಟಕ್ಕೆ ಒಂದೇ ಅರ್ಥ ಆದ್ರೂ ಸ್ವಲ್ಪ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಪ್ರಧಾನ ಅಂದ್ರೆ ಅವನೇ, ಇವ್ರ ಪ್ರಧಾನ ಬೇರೆ, ಇವರು ಸಾಂಖ್ಯರು ಇವರೆಲ್ಲ ನ್ಯಾಯ ಪ್ರಧಾನ ಅಂದ್ರೆ ಪ್ರಗತಿ ಹೇಳ್ತಾರೆ, ಆ ಪ್ರಧಾನ ಅಲ್ಲಿ ಮುಖ್ಯಸ್ಥ ಅಂದ್ಬಿಡುವಂತ ಇವನು. ಅವನಿಂದಲೇ ಎಲ್ಲ, ಅವನೇ ಮೊದಲೇ ಇದ್ದಿದ್ರಿಂದ ಅವನೇ ಪ್ರಧಾನ ಮೊದಲು, ಅವನಿಂದಲೇ ಉಂಟಾಯಿತು. ಎಲ್ಲಾ ಲೋಕ ಸೃಷ್ಟಿ ಆಗಿದ್ದು ಯಾರೆಲ್ಲ ಹೋಗಿ ಸೇರ್ಕೊಳ್ಳೋದ್ರಿಂದ ಅವನು ಲೋಕನಾಥ. ಎರಡನ್ನೂ ಹೇಳ್ತಾರೆ. ಇದು ವನಪರ್ವದಲ್ಲಿ ಹೇಳ್ತಾರೆ ಏ ಲೋಕ ಮಮ ವಿಮಲೋಹ ಇತಿ. ಆಮೇಲೆ ದೋಣ ಪರ್ವದಲ್ಲಿ ಹೇಳ್ತಾರೆ ಜಗಾಮ ನಿಲಯಂ ವಿಷ್ಣೋಃ ಶಾಶ್ವತಂ ಪದಮವ್ಯಯಂ. ಕಡೆಗೆ ವಿಷ್ಣೋಃ ಪದಂ ಜಗಾಮ, ಎಲ್ಲರೂ ವಿಷ್ಣುವಿನ ಪದಕ್ಕೆ ಹೋಗ್ಬೇಕು. ಯಾದಕ್ಕೆ ಅಂದ್ರೆ ಜಗಾಮ ಅದು ಆ ನಿಲಯ ಇದೆಲ್ಲ, ನಿಲಯಂ ಅಂದ್ರೆ ಜಾಗ, ಅದು ಶಾಶ್ವತಂ ಪರಮವ್ಯಯಂ, ಅದು ಅವ್ಯಯವಾದ, ಅಲ್ಲಿಗೆ ಚ್ಯುತಿ ಇಲ್ಲ ಅಲ್ಲಿ ಹೋದ್ರೆ ಅದು ಮತ್ತೆ. ಆಮೇಲೆ ಅತ್ಯಂತ ಅದು ಶಾಶ್ವತ ಅಂದ್ರೆ ಮತ್ತೆ ಒಂದ್ಸಲ ಹೋದ್ರೆ ಮತ್ತೆ ಹಿಂದೆ ಬರ್ತೀವಿ ಅನ್ನೋದಿಲ್ಲ. ಶಾಶ್ವತ ನಚ ಪುನರಾವರ್ತತೆ ಅಂದ್ರೆ ಅರ್ಥ ಅದೇ, ಶಾಶ್ವತ ಅಂದ್ರೆ ಅದೇ, ಶಾಶ್ವತವಾಗಿ ಅಲ್ಲೇ ಇರ್ತೀವಿ, ಮತ್ತೆ ಹಿಂದೆ ಬರೋದಿಲ್ಲ ನಾವು. ಅದರಿಂದಲೂ ಸಹ ಅವನು ಹೇಳ್ತಾ ಅದಕ್ಕೆ ಇತಿ ರಾಜಧರ್ಮೋಕ್ತಸ್ಯ ಪರಮಧಾಮ ಭಮಧರಾಮ ರೂಪ ಭಮಧರ್ಮ ಆಖ್ಯ. ಅದೇ ಇಲ್ಲ ಪರಮಧಾಮ ಆಖ್ಯಸ್ಯ, ಯಾರು ಪರಮಧಾಮದಿಂದ ಧಾಮದಲ್ಲಿ ಉಳ್ಳವನು ಅಂತ ಆಖ್ಯಾನ ಅಂತ ಅವ್ರನ್ನ ಕೊಂಡಾಡಿ ಹೇಳಿದೀವಿ ಅವ್ರಿಗೆ. ಪರಮಧಾಮ ಆಖ್ಯಸ್ಯ, ಅದರಿಂದ ನಾಥಃ ಸ್ವಾಮಿ, ಅದರಿಂದ ಎಲ್ಲರಿಗೂ ಅವನು ನಾಥ ಸ್ವಾಮಿ ಆಗಿದ್ದಾನೆ. ಆಮೇಲೆ ತಸ್ಯ ಲೋಕನ ಹೇತುಭೂತೇನ ವಾ ಪ್ರತಿಪಾದ್ಯಸ್ಯ, ಅವನು ಲೋಕನ ಹೇತುಭೂತೇನ, ಸೃಷ್ಟಿ ಲೋಕ ಅಂದ್ರೆ ಲೋಕತೆ ಅನೇನ ಲೋಕ್ಯತೆ ಅನೇನ ಅಂತ ಹೇಳಿದ್ರಿಂದ ಲೋಕನ ಹೇತುಭೂತೇನವ, ಅವನಿಂದ ಲೋಕವೆಲ್ಲವೂ ಕಾಣಲ್ಪಡುತ್ತೆ, ಲೋಕವು ಎಲ್ಲರಿಗೂ ಕಾಣಲ್ಪಡುತ್ತೆ, ಅವನು ಎಲ್ಲವೂ ಕಾಣಲ್ಪಡ್ತಾನಿದ್ದರಿಂದ ಪ್ರತಿಪಾದ್ಯಸ್ಯ, ಅದರಿಂದ ಪ್ರತಿಪಾದ್ಯನಾದವನು ಅದರಿಂದ ಲೋಕನಾಥ, ಲೋಕ ಪ್ರಧಾನ ಅನ್ಬಿಟ್ಟು ಅಂತ. ಅದಕ್ಕೆ ಜಗನ್ನಾಥಸ್ಯ ಜಗತಾನ್ ನಾಥಸ್ಯ, ಎಲ್ಲ ಜಗತ್ತಿಗೂ ಒಡೆಯ ಅವನು, ಅದರಿಂದ ಜಗನ್ನಾಥಸ್ಯ. ವಿಷ್ಣೋ ಸರ್ವವ್ಯಾಪಕಸ್ಯ ಅಂತ ವಿಷ್ಣುವಿನ ಸರ್ವವ್ಯಾಪಕ, ವಿಶಲ್ ವ್ಯಾಪ್ತಿ ಅಂತ ಹೇಳಿದೆ, ಎಲ್ಲಾ ಕಡೆಯೂ ವ್ಯಾಪ್ತಿಯಾಗಿದ್ದಾನೆ ಅವನು, ಎಲ್ಲಾ ಕಡೆಯೂ ಇದ್ದಾನೆ. ಹಾಗಾಗಿ ವ್ಯಾಪಕತ್ವದಿಂದ ವಿಷ್ಣೋ ಸರ್ವವ್ಯಾಪಕತ್ವ. ಕಡೆಗೆ ಹೇ ಭೂಪತೆ ಪಾಪ್ಮೇಭ್ಯೋ ಹೇಳ್ತಾರೆ ಬ್ರಹ್ಮಾಭ್ಯಂತರೇಭ್ಯ ಭುಕ್ತಿ ಮುಕ್ತಿ ವಿರೋಧಿಭ್ಯ ಭಯಮಪಹಂತಿ ಇತಿ ಪಾಪಕ್ಷಪಾಹರಂ ಅಂತ ಹೇಳ್ತಾರೆ. ಪಾಪ ಭಯಾಪಹಂ ಇರ್ಬೇಕದು, ಪಾಪ ಭಯಾಪಹಂ, ಪಾಪಕ್ಕೆ ಅವನು ಸಂಸ್ಕೃತ ಸರಿಬಹುದು, ಜಲಕ್ ಬೇರೆ ಮಾಡಿದೆ, ಪಾಪ ಭಯಾಪಹಂ ಅನ್ಬಿಟ್ಟು ಅಂತ. ಅಂದ್ರೆ ನಾಂ ಸಹಸ್ರಂ ನೇಮತ್ತಃ ಶೃಣೋ ಅನ್ಬಿಟ್ಟು ಅವ್ರು ಹೇಳ್ತಾರೆ. ನಾನು ಅವನ 1000 ನಾಮನ್ನು ಹೇಳ್ತೀನಿ. ಯಾಂತ ಅವನು ಅಂತ ಅಂದ್ರೆ ಹಿಂದೆ ರಾಜಧರ್ಮವನ್ನು ಹೇಳ್ಬೇಕಾದ್ರೆ ಹೇಳಿದ್ದಾರೆ ಅವರು. ಹಿಂದೆ ರಾಜಧರ್ಮೇ ಉಕ್ತಸ್ಯ, ಹಿಂದೆ ರಾಜಧರ್ಮದಲ್ಲೇ ತೋರಿಸಿದ್ದಾರೆ, ಭಗವಂತ ಪರಮಾತ್ಮ ತೋರಿಸಿದ್ದಾರೆ, ಅದನ್ನ ಹೇಳ್ತಾರೆ. ಅದು ಪರಮಧಾಮ ಆಖ್ಯಸ್ಯ, ಅವನು ಪರಮಧಾಮ ಪರಮ ಅವನ ಪರಾಯಣ ಅಂತ ಹೇಳ್ತೀವಲ್ಲ, ಅದು ಪರಂ ಅಯನಂ ಇದೆ ಪರಾಯಣ, ಅಯನಂ ಅದರಿಂದ ಪರಾಯಣ ಅಂದ್ರೆ ಪರಮಧಾಮದಿಂದ ನಿರ್ದೇಶಿಸಲ್ಪಡುವನು ಪಟ್ಟಿದ್ದಾನಲ್ಲ ಅವನು. ಅದರಿಂದ ಅವನೇನ್ ಮಾಡ್ತಾನೆ, ಜಗತಾಂ ನಾಥಃ, ಜಗತ್ತಿಗೆಲ್ಲ ಒಡೆಯನಾಗಿದ್ದಾನೆ ಅವನು ವಿಷ್ಣೋ ಸರ್ವವ್ಯಾಪಕಸ್ಯ, ಎಲ್ಲಕ್ಕೂ ವ್ಯಾಪಕನಾಗಿದ್ದಾನೆ. ಅದಕ್ಕೆ ಆಮೇಲೆ ಅವನು ಪಾಪ್ಮೇಭ್ಯ, ಎಲ್ಲ ಪಾಪಗಳನ್ನು ಸಹ ಹೋಗಲಾಡಿಸುವನು ಅವನು. ಪಾಪೇಭ್ಯ ಕಡೆಗೆ, ಆಮೇಲೆ ಬ್ರಹ್ಮಾಭ್ಯತರೇಭ್ಯ ಕಡೆಗೆ, ಇಲ್ಲಿರುವಂತ ನಾವು ಲೋಕದಲ್ಲಿರುವಂತ ಎಲ್ಲವನ್ನೂ ಸಹ ಬಾಹ್ಯ ಅಭ್ಯಂತರ, ಬಾಹ್ಯ ಅಂದ್ರೆ ಹೊರಗಿನ ಶತ್ರು ಒಳಗಿನ ಶತ್ರು, ಬಾಹ್ಯ ಅಭ್ಯಂತರೇಭ್ಯ ಅಲ್ಲಿರುವಂತ ಹೊರಗಿನ ಶತ್ರು ಒಳಗಿನ ಶತ್ರು ಎಲ್ಲವನ್ನೂ ಭಯವನ್ನು ಹೋಗಲಾಡಿಸುವನು. ಭುಕ್ತಿ ಮುಕ್ತಿ ವಿರೋಧಿಭ್ಯ ಅಂದ್ರೆ ಯಾರು ಭಗವಂತನ ಮುಕ್ತಿಗಾದ್ರೂ ಅಡಿಬೇಕು, ಮುಕ್ತಿ ಅಲ್ಲದೆ ಬೇರೆ ಒಂದು ಫಲಕ್ಕೆ ಹೋಗ್ಬೇಕು. ಯಾರು ಭುಕ್ತಿ ಮುಕ್ತಿ ವಿರೋಧಿಭ್ಯ, ಇವರು ಯಾರು
ಭಗವಂತನ ಮುಕ್ತಿಗೆ ಆಗ್ಲಿ ಇಲ್ಲ ಬೇರೆ ಒಂದು ಯಾವುದೋ ಒಂದು ಕಾಮನೆಗೆ ಆಗ್ಲಿ, ಅದಕ್ಕೆ ಭುಕ್ತಿ ಅಂದ್ಬಿಟ್ರು. ಆ ಕಾಮನೆಗೆ ಆಗ್ಲಿ ಯಾರು ಭಗವಂತ ಯಾವುದೇ ಕಾರಣಕ್ಕೆ ಯಾರು ಭಗವಂತನ ಯಾರು ಧ್ಯಾನ ಮಾಡೋದಿಲ್ವೋ, ಯಾವುದಕ್ಕೆ ಆಗಲಿ, ಮೋಕ್ಷಕ್ಕೆ ಆಗಲಿ ಇಲ್ಲ ಲೋಕದಲ್ಲಿರೋದಕ್ಕೆ, ಅವರಿಗೆ ಭಯಾಪಹಂತಿ, ಅವರಿಗೆ ಭಯ ಉಂಟಾಗುತ್ತೆ. ಯಾರು ಭಗವಂತನ ಧ್ಯಾನ ಮಾಡಿದವ್ರಿಗೆ ಮೋಕ್ಷಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅವ್ರಿಗೆ ಭಯ ಇಲ್ಲ, ಅದರಿಂದ ಅವರಿಗೆ ಭಯ ಬರುತ್ತೆ. ಅದಕ್ಕೆ ಪಾಪ ಭಯಾಪಹಂ. ಇವನು ಅಂಥವರಿಗೂ ಸಹ ಆ ವಿಷ್ಣು ಸಹಸ್ರ ಹೇಳಿದ್ರೆ ಅವರ ಪಾಪವನ್ನ ಭಯಾಪಹಂ, ಆ ಪಾಪವನ್ನ ಭಗವಾನ್ ಹೋಗ್ಲಾಡಿಸಿ ಅಭಯವನ್ನು ಕೊಡ್ತಾನೆ ಭಗವಂತ ಅಂದ್ಬಿಡು. ಅದರಿಂದ ನಾಮಂ ಸಹಸ್ರಂ ದೇಮತ್ತ, ಆತರ ಸಹಸ್ರನಾಮ. ಒಂದು ಉಪಾಸನೆ ಮಾಡಿ ಮುಕ್ತಿಗೋ ಮಾಡೋರು ಬೇರೆ, ಅವರು ಪಡ್ಕೊಂಡ್ಬಿಡ್ತಾರೆ. ಅದನ್ನ ಮಾಡದೇ ಇದ್ದವರು ಸಹ ವಿಷ್ಣು ಸಹಸ್ರವನ್ನು ಹೇಳಿದ್ರೆ ಅವರಲ್ಲಿ ಸಾಧಾರಣ ಭಯ ಉಂಟಾಗಬೇಕು, ಉಂಟಾಗಿರೋ ಭಯ ಸಹ ಹೋಗುತ್ತೆ ಅನ್ನೋದ. ಆ ಸಹಸ್ರಂ ಮತ್ತಾ ಶೃಣು, ನನ್ನಿಂದ ಆ 1000 ಹೆಸರುಗಳನ್ನ ಕೇಳುವನಾಗು. ಅವರು 1000 ಅಷ್ಟೇ ಅಂತ ಹೇಳೋದಿಲ್ಲ, ನಾನು 1000ವನ್ನ ನೀ ಹೇಳ್ತೀನಿ. ಅತ್ಯಂತ ಮುಖ್ಯವಾದದ್ದು ಭಯವನ್ನು ಹೋಗ್ಲಾಡ್ಸೋದು, ಎಲ್ಲರಿಗೂ ಕೊಡುವಂತಹದ್ದು 1000ನ್ನ ಹೇಳ್ತೀನಿ. ಭಗವಂತನ ಗುಣವನ್ನು ಹೇಳಕ್ ಸಾಧ್ಯವೇ ಇಲ್ಲ, ಭಗವಂತನಿಗೆ ಸಾಧ್ಯವಿಲ್ಲ ಅಂತ ಹೇಳ್ಬಿಡುತ್ತೆ ಶಾಸ್ತ್ರ. ಅವನಿಗೆ ಹೇಳಕ್ ಸಾಧ್ಯವಿಲ್ಲ ಅಂದ್ರೆ ಅಷ್ಟಿದೆ ಅಂದ್ಬಿಟ್ಟು ಅಂತ. ಹಾಗಾಗಿ ಹೇಳ್ತಾರೆ ಮೇ ಶೃಣು ಅಂದ್ಬಿಟ್ಟು. ನಾನು ಸರ್ವಾತ್ಮನೋ ಅನಂತ ನಾಮನೋ ವಿಷ್ಣು ನಾಮ ಸಹಸ್ರಂ ಶೃಣ್ವಿತಿ ಕಿಮುಚ್ಯತೆ ಅತ್ರಾಹ ಯಾನಿ ಯಾವನ ಕಂಡ್ಬಿಟ್ಟು ಅಂತ. ಇವ್ರು ಮುಗಿಸ್ಬಿಟ್ಟು ಬೇರೆಯವ್ರದ್ದು ಆಮೇಲೆ ಹೋಗೋಣ. ಧನ್ಯ ಭಗವಂತನ್ ವಿಷ್ಣು ಸಹಸ್ರನಾಮ ಎಂಥವನವನು? ಅವನು ಸರ್ವ ಆತ್ಮನಃ, ಎಲ್ಲರ ಆತ್ಮನಲ್ಲೂ ಉಳ್ಳವನು, ಸರ್ವಾತ್ಮನಃ. ಆಮೇಲೆ ಅನಂತಃ, ಆಮೇಲೆ ಅನಂತ ನಾಮ್ನಃ. ಅನಂತ ಅಂದ್ರೆ ಅವನ ಇದು ಮಾತ್ರ ಅಲ್ಲ, ಗುಣಗಳು ಅನಂತ ನಾಮ್ನಃ. ಅವನ ಹೇಳ್ತಾರೆ ಇಲ್ಲಿ ಅಂದ್ರೆ ನೇರವಾಗಿ ಅಲ್ಲಿ ಭೀಷ್ಮರ ವಿಷಯದಲ್ಲಿ ಇದು ವ್ಯಾಖ್ಯಾನ ಹೇಳ್ತಾರೆ. ನಾನು ಆರಿಸ್ಕೊಂಡು ಹೇಳ್ತೀನಿ ಅನ್ನೋ ಅರ್ಥ ಏನು ಅಂದ್ರೆ ಅನಂತ ನಾಮ್ನಿ ಅವನು. ಅವನ ನಾಮವನ್ನು ಹೇಳಕ್ ಅನಂತ. ಇದರಲ್ಲಿ ಪಾದುಕಾಶಾಸ್ತ್ರದಲ್ಲಿ ಹೇಳ್ತಾನಲ್ಲ ಸ್ವಾಮಿ, ಇಡೀ ಭೂಮಂಡಲವೇ ಬರೆಯುವ ಒಂದು ಕಾಗದವಾದ ಒಂದು ಪತ್ರವಾಗಿ, ಇಡೀ ಸಾಗರವೇ ಶಾಯಿ ಆಗಿ, ಸಾಕ್ಷಾತ್ ಇವನೇ ಬಂದು ಯಾರು ಆದಿಶೇಷನೇ ತನ್ನ 1000 ಬಾಯಿಗಳಂದು ಹೇಳಿ ಅದನ್ನ ಬರೆಯೋದಕ್ಕೆ ಯಾರೋ ಬರೆದ್ರೂ ಸಹ ಭಗವಂತನ ಗುಣ ಸಂಪೂರ್ಣ ಹೇಳೋಕ್ ಸಾಧ್ಯವಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ ಯಾರು, ಅದನ್ನ ಇಲ್ಲಿ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅಂತ ಇವನು ಅದು ಶೃಣು ಅಂತಹ ವಿಷ್ಣು ಸಹಸ್ರನಾಮನ ಅಸಂಖ್ಯಾನಿ ಇದೆ. ಅದ್ರಲ್ಲಿ 1000ವನ್ನು ಮಾತ್ರ ಹೇಳೋದು ಸ್ವಲ್ಪ ಮುಖ್ಯವಾದ ಯಾವ್ದಾದ್ರು 1-2 ವಿಷಯ ಹೇಳಿ ಅಂತ ಹೇಳಿದ್ರೆ, ಆಗ ಮುಖ್ಯವಾದ 1-2 ವಿಷಯ ಹೇಳ್ತೀನಿ ಅಂತಾರ. ಒಂದು 1000 ಹೆಸರನ್ನು ಮಾತ್ರ ಹೇಳ್ತೀನಿ ಮುಖ್ಯವಾದದ್ದು. ಅಂದ್ರೆ ಭೀಷ್ಮರು ಗೊತ್ತಿತ್ತು, ಆದ್ರೂ 1000 ಸಾಕು, 1000 ಮಾತ್ರ ಆರಿಸ್ಕೊಂಡು ಹೇಳ್ತಾರೆ ಅದಕ್ಕೆ. ಅದು ಇದ್ರಲ್ಲಿ ಹೇಳ್ತಾ ಇದ್ದಲ್ಲಿ ಯಾರು ಧನಂಜಯ ಗೋವಿಂದಾಚಾರ್ಯ ಅವ್ರ ಮುಂದೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅವರು 36,000 ಮಂತ್ರಗಳು ಒಟ್ಟು ಇತ್ತಂತೆ ಇದರಲ್ಲಿ. 36,000 ಮಂತ್ರಗಳಲ್ಲಿ 36,000 ಭಗವಂತನ ನಾಮವನ್ನು ತಗೊಂಡ್ರಂತೆ. 36,000 ಮಂತ್ರಗಳು, ಎಲ್ಲ ವೇದಗಳು ಸೇರಿ. ನಮಗ್ ತಿಳಿದಿತ್ತು ವೇದಗಳು ಅಷ್ಟೇ ಅಂತಲ್ಲ, ಅದರಲ್ಲಿ 36,000 ಹೆಸರು ತಗೊಂಡ್ರಂತೆ. ಅದು ಜಾಸ್ತಿ ಆಯ್ತು ಅಂದ್ಬಿಟ್ಟು ಅದಕ್ಕೆ ಪಾರ್ವತಿಗೆ ಕೇಳ್ಕೊಳ್ತಾರೆ. ಅದಕ್ಕೆ ಲಘೋಪಾಯವನ್ನು ವದಾಪ್ರಮ ಲಘು ಹೇಳೋದ್ರೊಳಗ ಶ್ರೀರಾಮ ರಾಮ ಐತೆ ಅಂತ ಭಗವಂತ ಹೇಳ್ತಾರೆ. ಆ ತರ ಅದನ್ನ 36,000ವನ್ನ ಬಟ್ಟಿ ಇಳಿಸಿ ಒಂದು 1000 ಮಾಡ್ತಾರಂತೆ. ಅವರು 1000 ಕಳಿಸ್ತಾರಂತೆ. ಸಾಕು ಇದು ಅಂದ್ಬಿಟ್ಟು ಅಂತ ಒಂದು 1000 ನಾಮವನ್ನ ಸಾಕು ಅಂದ್ಬಿಟ್ಟು ಅದನ್ನ ಇಳಿಸಿ ಅದನ್ನ ವಿಷ್ಣು ಸಹಸ್ರನಾಮ ಮಾಡಿದ್ದಾರೆ. 36,000 ಅದನ್ನ 5,000 ಮಾಡಿದ್ರು. ಆ ತರ ಕಡಿಮೆ ಮಾಡ್ಕೊಂಡು ಕಡೆ 1,000ಕ್ಕೆ ಬಂದು ನಿಲ್ಸಿದ್ರು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಅದಕ್ಕೆ. ಏನು ಅಂದ್ರೆ ಭಗವಂತನ ಅನಂತ ನಾಮ್ನಃ, ಅವನ ನಾವು ಅನಂತ. ಅದರಲ್ಲಿ ವಿಷ್ಣು ಸಹಸ್ರನಾಮಂ ಶೃಣು, ಅದರಲ್ಲಿ 1,000ವನ್ನು ಮಾತ್ರ ಹೇಳ್ತೀನಿ, ಅದನ್ನ ಕೇಳು ಅಂತ. ಕಿಮುಚ್ಯತೆ ಅತ್ರಾಹ, ಹೇಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾತಕಪ್ಪ ಈ 1000ನ ಮಾತ್ರ ಹೇಳ್ತೀನಿ ಅದಕ್ಕೆ ಅದಕ್ಕೂ ಹೇಳ್ತಾರೆ. ಅವ್ರು ಯುಧಿಷ್ಠಿರ ಇನ್ನೊಂದು ಪ್ರಶ್ನೆ ಕೇಳಬಾರ್ದು, ಯಾಕೆ ಈ 1000 ಮಾತ್ರ ಹೇಳ್ತೀರಾ, ಇನ್ನೂ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳೋದಕ್ಕೆ ಮುಂಚೆ ಹೇಳ್ತಾರೆ. ಯಾತಕ್ಕೆ ಈ 1000 ಮಾತ್ರ ಹೇಳ್ತೀನಿ, ಯಾವ 1000 ಅಂದ್ರೆ ನಾನಾಗಿ ಇದು ಆರಿಸಿ ತಗೊಂಡಿದ್ 1000 ಅಲ್ಲಪ್ಪ ಇದು ಅಂತ ಅವ್ರು ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂದ್ರೆ ಋಷಿಗಳು ಯಾರದ ಅವರಿಂದ ಋಷಿಭಿ ಪರಿಗೀತಾನಿ, ಋಷಿಗಳು ವೇದ ಮಂತ್ರದ್ರಷ್ಟಾರರು, ಅವರು ಎಲ್ಲಾ ಮಂತ್ರವನ್ನ ಕಂಡುಕೊಂಡ್ರು. ಅವರು ಮಂತ್ರದ್ರಷ್ಟಾರ ಮಂತ್ರವನ್ನ ಕಂಡುಕೊಂಡ್ರು. ಅವರು
ಕಂಡ್ಕೊಂಡ ಭಗವಂತ ಹೆಸರುಗಳೇ ಕಂಡುಕೊಂಡ್ರು. ಅಂತಹ ಋಷಿಗಳು ಕಂಡುಕೊಂಡಂತಹ ಅದು ಋಷಿಭಿಹಿ ಪರಿಗೀತಾನಿ, ಅವರು ಕಂಡುಕೊಂಡು ಗೀತೆಯನ್ನು ಮಾಡಿದ್ದು. ಅಂತ ಮಹಾಂತರು ವಿಖ್ಯಾತಾನಿ ನಾಮಾನಿ, ಪ್ರಸಿದ್ಧಿಯಾದ ಹೆಸರುಗಳು. ಅದನ್ನ ಹೇಳಿದ್ರು ನಾಮಾನಿ ಗೌಣಾನಿ. ಇಲ್ಲಿ ಗೌಣಾನಿಯಿಂದ ಅಂದ್ರೆ ಇಲ್ಲಿ ಗೌಣ ಅಂತ ನಾವು ಹೇಳೋದ ಪ್ರಧಾನವಾದದ್ದು ಗೌಣ ಅಂತ ಹೇಳ್ತೀವಲ್ಲ, ಆ ಗೌಣ ಅಲ್ಲ. ಗುಣಗಳ ವರ್ಣನೆಗೆ ಗೌಣ, ಗುಣಗಳನ್ನ ವರ್ಣನೆ ಮಾಡಿದೆ. ಗುಣಂ ವರ್ಣಯತಿ ಅದು. ಇಲ್ಲಿ ಗೌಣ ಅಂದ್ರೆ ಗುಣಗಳ ವರ್ಣನೆ. ಅದು ಯಾನಿ ನಾಮಾನಿ ಗೌಣಾನಿ, ಯಾವ ನಾಮಗಳನ್ನ ಅವ್ರ ಗುಣಗಳನ್ನ ಅವರು ಕೊಂಡಾಡಿದ್ರು. ಗೌಣಾನಿ ಅಂದ್ರೆ ಋಷಿಗಳು ಕೊಂಡಾದ್ರು. ಯಾರು? ಮಹಾತ್ಮರಾದ ಯಾರು? ಋಷಿಭಿಹಿ ಪರಿಗೀತಾನಿ. ಅಂತಹ ಇದನ್ನ ತಾನಿ, ಆ ಹೆಸರುಗಳನ್ನ ಭಕ್ಷಾಮಿ ಭೂತಯೇ ಅಂತ ಹೇಳ್ತಾರೆ. ಅದನ್ನ ನಾನು ನಿನಗೆ ಹೇಳ್ತೇನೆ ಕೇಳ್ತಾರೆ. ಇವ್ರು ಹೇಳ್ತಾರೆ ಯಾನಿ ಗೌಣಾನಿಗೆ ಇವ್ರು ವ್ಯಾಖ್ಯಾನ ಮಾಡ್ತಾರೆ. ಗುಣಜನ್ಮ ಕರ್ಮಾದಿ ನಿಮಿತ್ತಾನಿ ತತ್ರಾಪಿ ಯಾನಿ ಋಷಿಭ್ಯ ದೃಷ್ಟಿಭಿಶ್ಚ ಪರಿತಸ್ತಮ ತಮಂತೆ ಗೀತಾನಿ ತತ್ರಾಪಿ ಯಾನಿ ವಿಖ್ಯಾತಾನಿ ತಾನಿ ನಾಮಾನಿ ಮಹಾತ್ಮನಃ. ಅದೆಂದರೆ ಜನ್ಮ ಕರ್ಮಾದಿ ನಿಮಿತ್ತಾನಿ ಅಂದ್ರೆ ಗುಣಗಳು. ಭಗವಂತನಿಗೆ ಇದು ಯಾವುದು ಇದಲ್ಲ. ಅದರಿಂದ ಭಗವಂತನ ಜನ್ಮ ಕರ್ಮಾದಿಗಳು ಯಾವುದು ಸಂಬಂಧಪಟ್ಟಿದ್ದೇ ಇಲ್ಲ ಇದೆಲ್ಲೂ. ಆದರೂ ಅವನ ಅವತಾರ ಕಾಲದಲ್ಲಿ ಕೆಲವು ಹೆಸರುಗಳು ಬರುತ್ತಲ್ಲ, ಕೃಷ್ಣ ರಾಮ ಅಂತ ಕೆಲವು ಹೆಸರುಗಳು ಬರ್ತಾ ಅದಕ್ಕೆ ತತ್ರಾಪಿ ಯಾನಿ, ಅದನ್ನೂ ಸಹ ಋಷಿಭ್ಯ. ಭಗವಂತನಿಗೆ ಜನ್ಮ ಕರ್ಮ ಯಾವುದೂ ಇಲ್ಲ, ಅದು ಅವತಾರ ಕಾಲಗಳಲ್ಲಿ ಅವನಿಗೆ ಅನೇಕ ಹೆಸರುಗಳು ಬಂದು ಸೇರ್ಕೊಳ್ತಲ್ಲ, ರಾಮ ಕೃಷ್ಣ ಇದೆಲ್ಲ ಬಂದು ಸೇರ್ಕೊಳ್ತಲ್ಲ, ಅದು ಸಹ ಅದನ್ನ ಋಷಿಭ್ಯ ಮಂತ್ರದೃಷ್ಟಿಭ್ಯ, ಅವರು ಮಂತ್ರದ್ರಷ್ಟಾರರು ಅವ್ರು ಕಂಡುಕೊಂಡಿದ್ದಂತ. ಅದಕ್ಕೆ ಅವರೆಲ್ಲ ಮಾಡುದಂದ್ರೆ ಗೀತಾನಿ, ಅವರು ಹಾಡ್ತಾರಂತೆ. ಇದು ಅತ್ಯುತ್ತಮವಾದ ಹೆಸರು, ಭಗವಂತನ ಹಾಡ್ತಾರಂತೆ. ಅದು ತತ್ರಾಪಿ ಅವರು ಹೇಳಿದ್ದು ಎಲ್ಲ ಆಗಲ್ಲ ಅಂತ ಹೇಳ್ತಾರೆ. ಅವರು ಕಂಡುಕೊಂಡ್ರು 36,000 ಮಂತ್ರ ಕಂಡ್ಕೊಂಡ್ಬಿಟ್ರು, 36,000 ಹೆಸರ. ಅದನ್ನು ಹೇಳ ತತ್ರಾಪಿ, ಅದರಲ್ಲೂ ಸಹ ಯಾನಿ ವಿಖ್ಯಾತಾನಿ, ಅದರಲ್ಲಿ ಬಹಳ ಮುಖ್ಯಾತ ಅಂದ್ರೆ ಪ್ರಮುಖವಾದದ್ದು ಆ 36,000 ಹೆಸರುಗಳಲ್ಲಿ 36 ಕಂಡುಕೊಂಡ್ರು. ಆ 36,000 ಪೂರ್ಣವಲ್ಲ, ಅದು ಒಂದು ಚೂರು ತುಣುಕು ಅಷ್ಟೇ. ಆ ತುಣುಕಿನಲ್ಲೂ ಪೂರ್ಣ ಆಗೋದಿಲ್ಲ. ಅದರಲ್ಲಿ ತುಂಬಾ ವಿಖ್ಯಾತವಾದಂದ್ರೆ ಬಹಳ ಪ್ರಮುಖವಾದದ್ದು ಏನಿದೆ ಅದನ್ನ ತಾನಿ ನಾಮಾನಿ, ಆ ಹೆಸರನ್ನ ಮಹಾತ್ಮನಃ. ಯಾರು ಮಹಾತ್ಮ ಋಷಿಗಳು ಹೇಳಿದ್ರು ಅದಕ್ಕೆ ಯತಃ ಪರತರಂ ಕಿಂಚಿದಪಿ ನಾಸ್ತಿ, ಅಂದ್ರೆ ಅವರು ಹೇಳಿದ್ಮೇಲೆ ಅದಕ್ಕಿಂತ ವಿಖ್ಯಾತವಾದದ್ದು ಕಿಂಚಿದಪಿ ನಾಸ್ತಿ, ಬೇರೆ ಇನ್ಯಾವುದೂ ಇರೋಕ್ಕೆ ಸಾಧ್ಯವಿಲ್ಲ. ಇದೇ ಬಹಳ ಮುಖ್ಯವಾದದ್ದು. 1000 ಅಂತ ಹೇಳಿದ್ರಲ್ಲ, ಇದ್ದಿರ್ಬೋದು. ಅದು ನಮ್ಮ ಈ ಲೋಕದ ಒಂದು ಜ್ಞಾನಕ್ಕೆ ಅವರು ಹೇಳೋದಕ್ಕಿಂತ ಹೆಚ್ಚು ಇನ್ಯಾವುದೂ ಇಲ್ಲ. ಎಲ್ಲವನ್ನೂ ಅವ್ರು ಯೋಗ ದೃಷ್ಟಿಯಿಂದ ಕಂಡು ಹೇಳ್ಬಿಟ್ಟಿದ್ದಾರೆ. ಅದನ್ನ ನಾನು ನಿನಗೆ ಹೇಳ್ತೀನಿ ಅಂತ ಭೀಷ್ಮರು ಹೇಳ್ತಾರೆ. ಭಗವಂತ ಹೇಳ್ತಾನೆ ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಅವನು ಭಗವಂತ ಗೀತೆ ಹೇಳ್ತಾನೆ ಅವನಿಗೆ, ಅರ್ಜುನನಿಗೆ, ಮತ್ತಃ ಪರತರಂ ನಾಸ್ತಿ, ನನ್ನ ಬಿಟ್ಟು ಇನ್ಯಾವುದು ಪರ ಇಲ್ಲ, ನಾನೇ ಪರಾತ್ಪರ. ಅವನು ನಾನೇ ಪರಾತ್ಪರ, ಮತ್ತಃ ಪರತರಂ ನಾಸ್ತಿ. ಶ್ರುತಿನಲ್ಲೂ ಬರ್ತಾರೆ, ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್, ಯಾರ ಪರ, ಯಸ್ಮಾತ್ ಪರಂ ನಾ ಅಪರಂ ಅಸ್ತಿ ಕಿಂಚಿತ್, ಯಾರನ್ನ ದಾಟಿ ಇನ್ ಯಾವುದೂ ಇಲ್ವೋ ಅಂದ್ಬಿಟ್ಟು ಶ್ರುತಿನ ಹೇಳ್ತಾನೆ. ಯಸ್ಮಾತ್ ಪರಂ ನಾ ಪರಂ ಅಸ್ತಿ ಕಿಂಚಿತ್ ಅಸ್ತಿ, ಅವನ ಮೇಲೆ ಯಾವ್ದು, ಅದು ಭಗವಂತ ತಾನೇ ಹೇಳ್ತಾನೆ. ಮತ್ತಃ ಪರತರಂ ನಾನ್ಯಕ್ಕಿಂತ, ಆ ಮಂತ್ರವನ್ನೇ ಭಗವಂತ ಗೀತೆ ಹೇಳ್ತಾ ಇದ್ದಾನೆ. ಮತ್ತಃ ಪರತರಂ ನಾನ್ಯಕ್ಕಿಂಚಿತ್ ಅಸ್ತಿ, ಯಾವುದೂ ಇಲ್ಲ ಅಂದ್ಬಿಟ್ಟು ಶ್ರುತಿಯಲ್ಲಿ ಹೇಳಿರೋ ಮಾತನ್ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ನಾವು ಲೋಕದಲ್ಲಿ ಮೂಢರು ತಿಳಿದೆ ಅಂದ್ಬಿಟ್ಟು ತಾನೇ ಹೇಳ್ಕೊಳ್ತಾನೆ. ರಾಮಾಯಣದಲ್ಲಿ ಹೇಳ್ಕೊಳ್ಳಿಲ್ಲ, ಇದರಲ್ಲಿ ಎಲ್ಲ ನಾನೇ ಅಂತ ಹೇಳ್ಕೊತಾನೆ, ಹಾಗಾದ್ರೂ ತಿಳ್ಕೊಳ್ಳಿ ಅಂತ. ನಮ್ಗೇನು ಏನಾದ್ರೂ ನಮ್ಗೆ ನಾವು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞಾತ ಆ ಥರ ಏನಾದ್ರೂ ನಮ್ ತಲೆಗೆ ಹೋಗೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಅದನ್ನೇ ಹೇಳ್ತಾರೆ ಇತ್ಯೇವ ಸ್ಮೃತಿಭ್ಯ, ಶ್ರುತಿ ಆಯ್ತು ಸ್ಮೃತಿ ಆಯ್ತು ಎಲ್ಲೊಂದು ಸಹ ಭೂತಯೇ. ಆಮೇಲೆ ಬುಭುಕ್ಷಾಣ ಭೋಗಾಯ, ಇದು ಭೂತಯೇ ಅನ್ನೋದಕ್ಕೆ ಹೇಳ್ತಾರೆ. ಭೂತ ಪದವನ್ನು ಹಾಕ್ಬಿಟ್ರಲ್ಲ, ಭೂತ ಅಂದ್ರೆ ಯಾರ್ಯಾರು ಬರ್ತಾರೆ ಸ್ವಾಮಿ ಅದರಲ್ಲಿ ಮತ್ತೆ ನೀವು ಪ್ರಶ್ನೆ ಹಾಕಿದ್ರೆ ಹೇಳ್ತಾರೆ. ಬುಭುಕ್ಷಾಣ ಭೋಗಾಯ, ಬುಭುಕ್ಷುಗಳು ಅಂದ್ರೆ ಲೋಕದಲ್ಲಿರುವ ವಸ್ತುಗಳಿಗೆ ಆಸೆಯನ್ನು ಪಡುವವರು, ಪ್ರಕೃತಿ ಮಂಡಲದಲ್ಲಿರುವ ವಸ್ತುವಿಗೆ ಆಸೆಯನ್ನು ಪಡುವವರು ಬುಭುಕ್ಷಗಳು. ಭೋಕ್ತುಂ ಇಚ್ಛುಹು ಬುಭುಕ್ಷು, ಭೋಕ್ತುಂ ಅಂದ್ರೆ ಅನುಭವಿಸುವಂತ, ತಿನ್ನೋದು ಅಂತ ಅಷ್ಟೇ ಅಲ್ಲ, ಅನುಭವಿಸುವಂತ. ಭೋಕ್ತುಂ ಇಚ್ಛುಹು ಬುಭುಕ್ಷು, ಮೋಕ್ಷಂ ಇಚ್ಛುಹು ಮುಮುಕ್ಷು ಅಂತ. ಯಾರು ಇಲ್ಲಿ ಲೋಕದಲ್ಲಿರೋ ಭೋಗವನ್ನೇ ಆಸೆ ಪಡ್ತಾರೋ ಅವರು ಬುಭುಕ್ಷಗಳು. ಅವರಿಗೆ ಬುಭುಕ್ಷಣಾಂ ಭೋಗಾಯ, ಭಗವಂತ ಅವರಿಗೆ ಭೋಗಾಯ, ಅವರ ಭೋಗಕ್ಕೋಸ್ಕರ ಅವರಿಗೆ ಇರ್ತಾನೆ. ಮುಮುಕ್ಷುಣಾಂ ಮೋಕ್ಷಾಯ,
ಮುಮುಕ್ಷುಗಳಿಗೆ ಮೋಕ್ಷಕ್ಕೋಸ್ಕರ ಅವನು ಭಗವಂತ ಮುಮುಕ್ಷುಗಳಿಗೆ ಮೋಕ್ಷ ಪರವಾಗಿರ್ತಾನೆ, ಮುಮುಕ್ಷುಗಳಿಗೆ ಮೋಕ್ಷ ಅವರ ಪರವಾಗಿರ್ತಾನೆ. ಅದಕ್ಕೆ ವಕ್ಷ್ಯಮಪಿ ಹೇಳ್ತಾರೆ, ಅದಕ್ಕೆ ಹೇಳ್ತಾನೆ. ಆಮೇಲೆ ಋಷಿಭಿ ಹೇಳ್ತಾರೆ ಕಡೆಗೆ ಇತ್ಯಪಿ ಲಕ್ಷಣಂ ಭಗವತ್ತಃ. ಅದಾಗೆ ಋಷಿಭಿ ಅಂತ ಹೇಳೋದು ಕೂಡ ಅದು ಭಗವಂತನ ಲಕ್ಷಣ ಇದ್ದಾರೆ. ಋಷಿಭಿ ಇತಿ ಉಪಲಕ್ಷಣ, ಅಂದ್ರೆ ಋಷಿಭಿ ಹೇಳಿದ್ದಾರೆ ಅಂತಲ್ಲ, ಅದು ಉಪಲಕ್ಷಣ. ಅದು ಅಂದ್ರೆ ಅವ್ರಿಗೂ ಗೊತ್ತು ಭಗವಂತನ ಪೂರ್ಣವಾಗಿ ತಿಳ್ಕೊಳ್ಳೋ ಸಾಧ್ಯವಿಲ್ಲ ಅಂತ. ಅವ್ರು ಹೇಳಿರೋದು ಒಂದು ಉಪಲಕ್ಷಣ. ಈಗ ನಾ ಹೇಳೋದು ಎಂದ ಅರ್ಥ, ನಾನು ನಿನಗೆ ಹೇಳ್ತಿರುವ ಈ 1000 ನಾಮ ಇದೆಯಲ್ಲ, ಇದು ಒಂದು ಉಪಲಕ್ಷಣ ಅಷ್ಟೇ. ಈಗ ನಾವು ಹೇಗೆ ಒಂದು ಊಟಕ್ಕೆ ಉಪ್ಪಿನಕಾಯಿ ಒಂದು ಚೂರು ತಗೊಳ್ತೀವಲ್ಲ, ಅದು ಉಪಲಕ್ಷಣ, ಉಪಸೇಚನ ಅಂತ ಹೇಳ್ತೀವಲ್ಲ. ಅದಕ್ಕೆ ಇದು ಎಷ್ಟು ಒಂದು ಉಪಲಕ್ಷಣ ಮಾತ್ರ. ಇದು ಇಷ್ಟೇ ಅನ್ಕೋಬೇಡ, ಇಷ್ಟೇ ಅಲ್ಲ, ನಾ ಹೇಳಿದ ತುಂಬಾ ಕಮ್ಮಿ ಅದು. ಅದರಿಂದ ಆ ಋಷಿಭಿ ಹೇಳೋದ್ರಿಂದಾನೇ ಇದು ಉಪಲಕ್ಷಣ. ಅವರೇ ಹೇಳ್ತಾರಲ್ಲ, ಮುಖ್ಯವಾದದ್ದನ್ನ ವಿಖ್ಯಾತಾನಿ ಯಾನಿ ಕಂಡುಕೊಂಡಿದಿಲ್ಲ, ಅದನ್ನ ಮುಖ್ಯವಾದದ್ದನ್ನ ಹೇಳ್ತೀನಿ ಹೇಳಿರೋದ್ರಿಂದ ಅವ್ರು ಹೇಳಿದ್ರು ಸಹ ಒಂದು ಪೂರ್ಣವಾಗಿ ಹೇಳಿದ್ರು, ಅದು ಒಂದು ಉಪಲಕ್ಷಣ ಅಷ್ಟೇ, ಪೂರ್ಣವಲ್ಲ. ಇದು ಭಗವಂತನ ಇದು ಒಂದು ಯಾವುದೋ ಒಂದು ಅಂಶ, ಚಿಕ್ಕ ಒಂದು ಡಾಟ್ ಇದ್ದಾಗ ಅಂಶ ಅಷ್ಟೇ. ಅದಕ್ಕೆ ಭಗವತಾಪಿ ಉಕ್ತಾನಿ ಮೋಕ್ಷ ಧರ್ಮದಲ್ಲಿ ಭಗವಂತನೇ ಹೇಳಿದಾನೆ. ಏನ್ ಹೇಳ್ತಾನೆ ನೋಡ್ರಿ, ಋಗ್ವೇದೇ ಯಜುರ್ವೇದೆ ವಾಥರ್ವ ಸಾಮಸು ಪುರಾಣೇ ಸೋಪನಿಷದೆ ತಥೈವ ಜ್ಯೋತಿಷರ್ಜುನ ಸಾಂಖ್ಯೇ ಚ ಯೋಗಶಾಸ್ತ್ರೇ ಚ ಆಯುರ್ವೇದೆ ತಥೈವ ಬಹೂನಿ ಮಮ ನಾಮಾನಿ. ಭಗವಂತ ಹೇಳ್ತಾನೆ, ನನಗೆ ಹೆಸರುಗಳು ಅಂತ ಎಲ್ಲವೋ ಹೆಸರಾಗ್ಬಿಡುತ್ತೆ. ಏನ್ ಹೇಳ್ದು ನನ್ನ ಗೀತೆ ಭಗವಂತನ ಹೇಳುತ್ತೆ ಏನಂದ್ರೆ ಮೋಕ್ಷ ಧರ್ಮದಲ್ಲಿ ಹೇಳುವಂತ ಇದು. ಅದಕ್ಕೆ ಋಗ್ವೇದೆ ಯಜುರ್ವೇದ, ಋಗ್ವೇದದಲ್ಲಿ ಏನೇನ್ ಹೇಳಿದೋ ಅದು, ಯಜುರ್ವೇದ ಹೇಳಿರೋ ಎಲ್ಲಾ ಮಂತ್ರಗಳು, ತಥೈವ ಅಥರ್ವ ಸಾಮಸು, ಅದೇ ತರ ಅಥರ್ವ ವೇದ ಮತ್ತು ಸಾಮವೇದಗಳಲ್ಲಿ ಯಾವ್ಯಾವ ನನ್ನ ನಾಮಗಳನ್ನು ಹೇಳಿದ್ಯೋ ಎಲ್ಲವೂ ಸಹ ಅಷ್ಟೇ ಅಲ್ಲ. ಪುರಾಣಗಳಲ್ಲಿ 18 ಪುರಾಣ, ಆ ಪುರಾಣದಲ್ಲೂ ಸಹ ಉಪನಿಷದೆ ಮತ್ತೆ ವೇದಾಂತವಾದ ಉಪನಿಷತ್ತುಗಳು ಏನು ಹೇಳಿದೋ ಎಲ್ಲವೂ ತಥೈವ ಜ್ಯೋತಿಷರ್ಜುನ. ಅದರಿಂದ ಅಷ್ಟೇ ಅಲ್ಲ ಅರ್ಜುನ, ಜ್ಯೋತಿಷ್ ಶಾಸ್ತ್ರಗಳಲ್ಲಿ ಬರುತ್ತೆ. ಜ್ಯೋತಿಷ್ ಶಾಸ್ತ್ರಗಳು ಏನೇನು ಹೇಳಿದ್ಯೋ ಅದು ಸಹ ಅಷ್ಟೇ ಅಲ್ಲ. ಈ ಸಾಂಖ್ಯ ಅಂದ್ರೆ ನಮ್ಮ ಈ ಸಾಂಖ್ಯ ಅಲ್ಲ, ಇದರಲ್ಲಿ ಬರುವಂತ ಸಾಂಖ್ಯ ಅವರ ಮತ, ಆ ಸಾಂಖ್ಯ ಮತ ಅಲ್ಲ. ಇದು ಸಾಂಖ್ಯ ಯೋಗಕ್ಕೆ ಹೇಳ್ತಾರೆ. ಸಾಂಖ್ಯದಲ್ಲಿ ಹೇಳಿರೋದು ಮತ್ತೆ ಯೋಗಶಾಸ್ತ್ರ, ಅಷ್ಟಾಂಗ ಯೋಗದಲ್ಲಿ ಯೋಗಶಾಸ್ತ್ರಗಳಿದೆಲ್ಲ ಎಲ್ಲವೂ. ಮತ್ತೆ ಆಯುರ್ವೇದಗಳಲ್ಲೂ ಅನೇಕ ಭಗವಂತನ ಇದರಲ್ಲೆಲ್ಲ ಬರ್ತೇವೆ, ಮಂತ್ರಗಳೆಲ್ಲ ಬರ್ತೇವೆ ಅದರಲ್ಲಿ. ಬರೀ ಚರ್ಕರ್ ಹೇಳ್ತಾರೆ, ಔಷಧಿಯನ್ನು ಕೊಟ್ಟು ವಾಸಿ ಮಾಡೋದಿದೆಯಲ್ಲ ಅದು ಗೌಣ, ಮಂತ್ರದಿಂದ ವಾಸಿ ಮಾಡೋದು ಬಹಳ ಉತ್ಕೃಷ್ಟವಾದದ್ದು. ಅವರೆಲ್ಲ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ ಇದನ್ನ ಹೇಳಿ, ಅದ್ ಹೇಳಿ, ಎಲ್ಲಾ ಸೂಕ್ತವನ್ನು ಹೇಳ್ತಾರೆ. ಶ್ರೀ ಸೂಕ್ತ ಇದನ್ನ ಹೇಳಿ, ಈ ರೋಗದಿಂದ ಹೇಳಿ ಎಲ್ಲವನ್ನು ಲಿಸ್ಟ್ ಮಾಡ್ತಾರೆ ಅವರು. ಅದು ಮುಖ್ಯ. ಅದನ್ನ ಹೇಳ್ತಾರೆ. ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳೋ ಎಲ್ಲ ತಥೈವ ಚ ಬಗೆದ್ರೆ ಎಲ್ಲವೂ ಸಹ ಬಹೂನಿ ಮಮ, ಎಲ್ಲವೂ ಸಹ ನನ್ನ ಹೆಸರೇ. ಸಾಕ್ಷಾತ್ ಭಗವಂತನೇ ಮೋಕ್ಷ ಧರ್ಮದಲ್ಲಿ ಹೇಳಿದ್ದಾನೆ ಅರ್ಜಿ. ಅದಕ್ಕೆ ಎಲ್ಲವೂ ನನ್ನ ಹೆಸರುಗಳೇ. ಅಲ್ಲಿ ಏನೇನ್ ಹೇಳಿದ್ರು, ಯಾವ ಹೆಸರು ಹೇಳಿದ್ರು ಎಲ್ಲ ಭಗವಂತನಿಗೆ ಮನಸ್ಸು ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇತ್ಯಾದಿನ ಹೇಳ್ತಾನೆ. ಮಹಾತ್ಮಾನೋ ನಾಮಾನಿ, ಕಡೆಗೆ ಮಹಾತ್ಮನಃ ಭಗವಂತನ ಮಹಾ ಆತ್ಮ. ಅದಕ್ಕೆ ಒಂದೇ ಒಂದು ಹೆಸರು ಮಹಾತ್ಮನಃ ನಾಮಾನಿ. ಅನೇಕ ಹೆಸರು ಇದೆ, ಮಹಾತ್ಮ ಅಂತ ಒಂದು ಹೇಳ್ಬೋದು ಅಷ್ಟೇ ಅದಕ್ಕೆ ಅವನಿಗೆ. ಆಮೇಲೆ ವಕ್ಷ್ಯಾಪಿ ಇತ್ಯನೇನ ವಿಷ್ಣೋರೇವ ಸರ್ವಾಣಿ ನಾಮಾನಿ ಸರ್ವಾತ್ಮತ್ವಾತ್ ಅಚಿತ್ತಿ ಮತ್ಸ್ವರೂಪ ಬೋಧಕ ಸ್ವಾಸಾಧಾರಣ ಗುಣಯೋಗೇನ ಭಗವತಿ. ಆಮೇಲೆ ಸಂಗತಾನಿ ಅಥೋ ಗೌಣಾನಿ ಇತ್ಯುಕ್ತಂ. ಅದಕ್ಕೆ ಗೌಣಾನಿ ಅನ್ನೋದಕ್ಕೆ ಇಷ್ಟು ವ್ಯಾಖ್ಯಾನ ಮಾಡ್ತಾರೆ. ಗೌಣಾನಿ ಅಂದ್ರೆ ಯಾವ್ಯಾವ ಗುಣಗಳನ್ನ ವರ್ಣನೆ ಮಾಡಿದೋ ಇದೆಲ್ಲ ಹೇಳ್ದಲ್ಲ, ವೇದ ಯಜುರ್ವೇದ ಸಾಮವೇದ ಅಲ್ಲಿ ಬರುವ ಗೌಣ ಮಾಡೋ ವರ್ಣನೆಗೆ ಅದು ಗೌಣಾನಿ. ಗೌಣಾಂತರ ಲೋಕದಲ್ಲಿ ಬರುತ್ತಾ ಇದು ಗೌಣವಾದ ಕಮ್ಮಿ ಮುಖ್ಯವಾದ ಆತ ಗೌಣ ಅಲ್ಲ, ಆ ಗುಣಗಳನ್ನ ಹೇಳೋದು ಗೌಣಾನಿ ಅಂದ್ಬಿಟ್ಟು ಅದನ್ನ ಇತ್ಯಾದಿನ ಅಂತಾರೆ. ಆಮೇಲೆ ವಕ್ಷಮಿತ್ಯನೇನ ಎಲ್ಲವೂ ಸಹ ವಿಷ್ಣೋರೇವ ಅವನು ಸರ್ವಾಣಿ ನಾಮಾನಿ ಸರ್ವ ಆತ್ಮನ್ ತತ್ವ, ಎಲ್ಲವೂ ಸಹ ಭಗವಂತನ ವಿಷ್ಣುವನ್ನೇ ಹೇಳುತ್ತೆ, ಎಲ್ಲೋ ಅವನಿಗೆ ಹೋಗಿ ಸೇರುತ್ತೆ. ಅವನು ಯಾರೋನು ಸರ್ವ ಚಿದಚಿತ್ ಅಚಿತ್ತಿ ಮತ್ಸ್ವರೂಪ ಬೋಧಕ ಸ್ವಸಾಧಾರಣ ರೂಪ. ಚಿತ್ತನ್ನ ತನ್ನ ದೇಹವುಳ್ಳವನು, ಇದೇ ಲೋಕವನ್ನು ಧರುವವನ ಅಸಾಧಾರಣವಾದ ಅವನು ಯೋಗವುಳ್ಳ, ಅಸಾಧಾರಣ ಯೋಗೇನ
ಅಸಾಧಾರಣ ಯೋಗವುಳ್ಳಂತ ಅವನು ಭಗವತಿ ಅಂದ್ರೆ ಭಗವಂತನಲ್ಲಿ ಈ ಸಂಗತಾನಿ ಅತಃ ಗೌಣಾನಿ, ಅದರಲ್ಲಿ ಸಂಗತಾನಿ ಸೇರಿಕೊಳುತ್ತೆ ಗೌಣಾನಿ. ಈ ಋಷಿಗಳು ಹೇಳಿದಂತ ಗುಣಗಳ ವರ್ಣನೆ ಇದೆಯಲ್ಲ ಅದು ಅಲ್ಲಿ ಹೋಗಿ ಭಗವಂತನ ಈ ಹೇಳುವಂತ ಭಗವಂತ ಅಲ್ಲಿ ಹೋಗಿ ಸಂಗತವಾಗುತ್ತೆ, ಸೇರ್ಕೊಳ್ಳುತ್ತೆ ಅನ್ಬಿಟ್ಟು ಅಂತ ಅದಕ್ಕೆ ಹೇಳ್ತಾರೆ ಕಡೆಗೆ ಉಕ್ತಂದತು ಅದಕ್ಕೆ ಇದು ಹೇಳ್ತಾರೆ. ಇದು ಯಾವ ತರ ಅನ್ಬಿಟ್ಟು ಸಂಗತಾನಿ ಅನ್ಬೇಕಾದ್ರೆ ಸಂಗತವಾಗಿ ಹೊಂದುತ್ತೆ ಅಂತ ಅಂದ್ರೆ ನಮಗೆ ಅವ್ನಿಗೆ ಹೊಳೆಯುತ್ತಲ್ಲ, ಇದು ಅವನು ಹೊಳೆಯುತ್ತೆ ಅಂತ ಅಂದ್ರೆ ಯಾವ ತರ ಹೊಳೆಯುತ್ತೆ ಅನ್ನೋ ಉದಾಹರಣೆ ಕೊಡ್ತಾರೆ. ಇದು ಅರ್ಥ ಏನಪ್ಪಾ ಅಂದ್ರೆ ದ್ಯೋತ್ಯತೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನಾನು ಈ ಸಂಗತಾನಿ ಅನ್ನೋದು ನೀವು ಯಾವ ತರ ತಿಳ್ಕೊಳ್ತೀರೋ ಆ ತರ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತಾರೆ ತಾನಿ ವಕ್ಷಾಪಿ ಭೂತಯೇ, ಅಲ್ಲಿ ತಾನಿ ನಾ ಭೂತಯೇ ಅಂತ ತಾನಿ ವಕ್ಷ ಭೂತಯೇ ಅಂತ ಹೇಳ್ತಾನಲ್ಲ, ಅದ್ರ ಅರ್ಥ ಏನು ಅಂದ್ರೆ ಇತ್ಯನೇನ ಚ ಸಿಂಹೋ ಮಾನವಕಃ ಇತಿವತ್ ಗೌಣಾನೀತಿ ದೋಚ್ಯತೆ. ಸಿಂಹೋ ಮಾನವಕ ಅಂತ ಹೇಳ್ಬೇಕಾದ್ರೆ ಅವನು ಯಾವ್ದ್ರಲ್ಲೋ ಅವನಿಗೆ ಒಂದು ಶಕ್ತಿ ಇರುತ್ತೆ. ಆ ಸಿಂಹ ಇವನು ಸಿಂಹದ ತರ ಅಂತ ಹೇಳ್ಬೇಕಾದ್ರೆ ಒಂದು ಸಿಂಹ ಒಂದು ಯಾವುದೋ ಒಂದು ಉಪಲಕ್ಷಣ ಅದು ಇವನಿಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ. ಇದು ಆ ತರ ಸಂಗತ ತಗೋಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಸಿಂಹ ಮಾನವಕ ಅನ್ನೋದು ಅವನ ಹುಡುಗನ ಒಂದು ಗುಣವನ್ನ ಹೇಳೋದಕ್ಕೆ ಸಿಂಹವನ್ನ ತಗೊಂಡಿದೆ. ಇಲ್ಲಿ ಆ ತರ ಭಗವಂತನ ಗುಣ ಹೇಳೋಕೆ ಇನ್ನೊಂದು ಗುಣವನ್ನು ತಗೊಂಡಿದ್ದಲ್ಲ ಇದು ಅಂತ ಹೇಳ್ತಾ ಇದಕ್ಕೆ ಎಲ್ಲವೂ ಸಂಗತವಾಗಿದೆ. ಇತ್ಯನೇನ ಚ ಸಾಕ್ಷಾತ್ ಪುರುಷಾರ್ಥ ಸಾಧನಾನಿ ಚ ಸಾಜನಿತ್ವದ ಆಮೇಲೆ ಅರ್ಥವಾದ ವಿಷಯಾನೀತಿ ಜ್ಯೋತತೆ, ಎಲ್ಲವೂ ಸಹ ಅಲ್ಲಿ ಹೇಳುವ ಅರ್ಥವಾದ ತರ ಅಲ್ಲ. ಸಿಂಹ ಮಾನವಕ ಅಂತ ಹೇಳೋ ಅರ್ಥವಾದ ಅಲ್ಲ, ಇಲ್ಲೂ ಒಂಥರ ಅರ್ಥವಾದ. ಏನ್ ಅರ್ಥವಾದ ಅಂದ್ರೆ ನಮಗೆ ತಿಳಿಯಪಡಿಸೋದಿಕ್ಕೆ ಈ ಗುಣಗಳನ್ನೇ ಹೇಳಿದೆ. ಇಷ್ಟು ಗುಣಗಳು ಹೇಳೋದು ನಮಗೆ ಅರ್ಥವಾದ ಈ ಗುಣಗಳಿಂದ ಒಂದು ತಿಳಿಬಹುದು ಅನ್ನೋದಕ್ಕೆ ಆ ಒಂದು ಅರ್ಥವಾದ ಬೇತರ. ಆಮೇಲೆ ಗೌಣಾನಿ ಸಂಗತಾನಿ ಅಂತ ಹೇಳೋದಕ್ಕೆ ಅದಲ್ಲ ಅವನೊಬ್ಬನಿಗೆ ಮಾತ್ರ ಹೊಂದುತ್ತೆ. ಅಲ್ಲಿ ಯಾವುದು ಈ ತರ ಅಂತ ಹೇಳಿ ಎಲ್ಲವೂ ಅವನ ಗುಣಗಳೇ. ಸಿಂಹೋ ಮಾನವಕ ಅಂತ ಹೇಳೋ ತರ ಲೆಕ್ಕದಲ್ಲಿ ಹುಲಿ ಅಂತೀವಲ್ಲ, ಆ ಹುಲಿಗೂ ಅವನಿಗೂ ಸಂಬಂಧ ಇಲ್ಲ, ಲೆಕ್ಕದಲ್ಲಿ ಗಟ್ಟಿ ಅಂತ ಹೇಳೋದಕ್ಕೆ. ಆ ತರ ಭಗವಂತನಿಗೆ ಇನ್ನೊಂದಿಟ್ಟು ಹೇಳೋದಲ್ಲ, ಎಲ್ಲವೂ ಅವನಿಗಿಂತ ಕೆಳಗಡೆ. ಅದರಿಂದ ಎಲ್ಲವೂ ಅತ್ಯುತ್ತ ಸ್ಥಾನದಿರೋದು. ಅದರಿಂದ ಮೇಲ್ನೋಡಕ್ಕೆ ಅರ್ಥವಾದ ಕಂಡ್ರು ಸಹ ಹೇಳ್ತಾರೆ. ಯಾಕೆ ಇಲ್ಲಿಗೆ ಇವರ ಇದು ಮುಗಿಯುತ್ತೆ ಏನೋ, ಇವ್ರದ್ದು ಇನ್ನು ವಿಶ್ವ ಹೆಕ್ಟಾರಿಗೆ ನೇರ ಹೊರಟೋಗ್ಬಿಡ್ತಾರೆ ಇವರು. ಬಾಕಿ ಧ್ಯಾನ ಶ್ಲೋಕಗಳಲ್ಲಿ ಯಾರು ಶಂಕರರು ಮಾಡಿಲ್ಲ, ಇವರು ಮಾಡಿಲ್ಲ. ಪ್ರಾಯಶಃ ಇದು ಅರ್ವಾಚೀನ ಆಮೇಲೆ ಬಂದಿದ್ದು ಅಂತ ಹೇಳುತ್ತೆ. ಶಂಕರರು ಅವ್ರಿಗೆ ಮಾಡಿಲ್ಲ. ಇದಾದ್ಮೇಲೆ ನೇರವಾಗಿ ವಿಷ್ಣು ಕರ್ಕೊಂಡು ಹೋಗಿದ್ದಾರೆ ಇವರು. ಇಲ್ಲಿ ಸಮಯ ಆಯ್ತು ಮುಗಿಸ್ಕೊಳ್ಳೋಣ. ನಾಳೆ ಸ್ವಲ್ಪ ಶಂಕರದ್ದು ತುಂಬಾ ದೊಡ್ಡದಾಗಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಅದ್ವೈತ ಪರವಾಗಿ ತುಂಬಾ ಮಾಡಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಬೇಕಾಗಿರೋ ಅಷ್ಟು ಮಾತ್ರ ತಗೊಂಡ್ಬಿಟ್ಟು ಆಮೇಲೆ ಮತ್ತೆ ಪರಾಶರ ಭಟ್ರು ಹೋಗೋಣ ಮುಂದಿನ ಕ್ಲಾಸ್. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ ಸರ್. ಬಂದಚ್ಚಪ್ಪ ಇನ್ನಂಕೆ ಕೇಶವಂ ಪ್ರತಿಗಚ್ಚತಿ ನಾಳೆ ಯಾರ್ದು ಆಗುತ್ತೆ? ನಾಳೆ ಕ್ಲಾಸ್ ಇರ್ತೇವೆ ನಾನು ಮಂತ್ರ ಉಂಟು ಮಾಡಿ. ನಮಸ್ಕಾರ ಸರ್. ಹಾ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸುಧಾ ನಮಸ್ಕಾರ.